ಶುರು ಮಾಡೋಣ. ಸಪ್ತಪ್ರಾಕಾರमध्ये सरसिजमुकुटोद्भासमाने विमाने कावेरी मध्यदेशे फणिपदिशयने शेषपर्यङ्कभागे निद्रामुद्राभिरामं कटिनिकटशिरपार्श्वविन्यस्तहस्तं पद्माधात्रीकराभ्यां परिचितचरणौ ರಂಗರಾಜಂ ಭಜೇಹಂ. ರಂಗನಾಥ ಸ್ವಾಮಿಯ ಪಾದಾರವಿಂದಗಳ ಸ್ಮರಣೆಯಲ್ಲಿ ಮಹಾಗುರು ದಂಪತಿಗಳಿಗೆ ನಮಸ್ಕರಿಸ್ತಾ ಭಾಗವತ ಬಂಧುಗಳಲ್ಲಿ ವಿಜ್ಞಾಪನೆಗಳು. ಪ್ರಾರಂಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತುಂಬ ಜೋರು ಮಳೆ ಬರ್ತಾ ಇದೆ. ಇಲ್ಲೆಲ್ಲ ಗುಡುಗಂತೂ ಕಂಟಿನ್ಯೂಸ್ ಆಗಿ ಬಡಿತಾನೇ ಇದೆ. ಅದರಿಂದ ಯಾವ ಸಮಯದಲ್ಲಿ ಇಂಟರ್ನೆಟ್ ತೊಂದರೆ ಕೊಡುತ್ತೋ ಗೊತ್ತಿಲ್ಲ. ಬರೋವರೆಗೂ ಓಡಿಸ್ತಾ ಹೋಗೋಣ ಅಂತ ಅನಿಸುತ್ತೆ. ಹಿಂದಿನ ಪಾಠ ಮುಂದುವರಿಸ್ತೀವಿ. ಯಾಮುನಾಚಾರ್ಯರ ಬಗ್ಗೆ, ಆಚಾರ್ಯ ಶ್ರೇಷ್ಠರಾದ ಯಾಮುನಾಚಾರ್ಯರು ಅವರು ನಾಥಮುನಿಗಳ ಮೊಮ್ಮಗ ಅನ್ನೋದನ್ನು ಕೇಳಿದ್ವು. ಹಿಂದಿನ ಪಾಠದಲ್ಲಿ 3 ಅಂಶಗಳನ್ನು ಗಮನಿಸಿದ್ವು. ಒಂದು ಅವರ ಬಾಲ್ಯಾವಸ್ಥೆ, ಅದರಲ್ಲಿ ಅವರು ಕಲಿತಂಥ ವಿದ್ಯೆಗಳು, ಅವರ ಒಂದು ಬುದ್ಧಿ ಸೂಕ್ಷ್ಮತೆ, ಅದರಲ್ಲಿ ಅವರ ಒಂದು ಗುರುಗಳಿಂದ ಅನೇಕ ಶಾಸ್ತ್ರಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದುವರೆದವರು. ಇದು ಒಂದು ಹಂತ. ಮಧ್ಯದಲ್ಲಿ ಯಾವಾಗಲೂ ಒಂದು ಸಲ ಆಸ್ಥಾನ ಪಂಡಿತರ ಒಂದು ಕಿರುಕುಳಕ್ಕೆ ಇವರ ಅಧ್ಯಾಪಕರು ಅಥವಾ ಗುರುಗಳು ಸಿಗಾಕೊಂಡಾಗ, ನರಳ್ತಾ ಇದ್ದಾಗ ಅವರ ಮಾನಸಿಕ ವೇದನೆಯನ್ನು ಹೋಗಲಾಡಿಸೋ ಒಂದು ಕಾರಣದಿಂದ ಇವರು ಆಸ್ಥಾನ ಪಂಡಿತರು, ಮಹಾವಿದ್ವಾಂಸರು, ಅವರ ಜೊತೆ ಸ್ಪರ್ಧೆಗೆ ಹೋಗ್ತಾರೆ, ವಾದಕ್ಕೆ ಹೋಗಿ ಏನಪ್ಪ ಅಂತ ಹೇಳಿದ್ರೆ ಎಂಥ ಮೇಧಾವಿಗಳು ಇವರು ಅಂತ ಹೇಳಿದ್ರೆ ಅಲ್ಲಿ ಗೆದ್ದು ಬಿಡ್ತಾರೆ. ಅವ್ರನ್ನ ವಾದದಲ್ಲಿ ಗೆದ್ದಿದ್ದರಿಂದ ಇವರಿಗೆ ಆಳವಂದಾರ್ ಎಂಬುದಾಗಿ ಒಂದು ಬಿರುದನ್ನು ಕೂಡ ಕೊಟ್ಟರು ಆ ಮಹಾರಾಣಿ. ಹಾಗೆ ರಾಜ ತುಂಬ ಸಂತೋಷಪಟ್ಟು ಅರ್ಧ ರಾಜ್ಯವನ್ನೇ ಇವ್ರಿಗೆ ಕೊಟ್ಟುಬಿಟ್ಟ. ಇದು ಒಂದು ಘಟ್ಟ. ಇದಾದ ಮೇಲೆ ಮುಂದಿನ ಘಟ್ಟದಲ್ಲಿ ಇವರು ರಾಜರೇ ಆಗಿಬಿಡ್ತಾರೆ, ಆಳವಂದಾರ ರಾಜರಾಗ್ತಾರೆ. ಅರ್ಧ ರಾಜ್ಯ ಚೋಳ ರಾಜ್ಯ ಇವರಿಗೆ ಸಿಕ್ಕಿ ರಾಜಭೋಗದಲ್ಲಿ ಮುಳುಗಿರ್ತಾರೆ. ವಿವಾಹ ಮಾಡ್ಕೋತಾರೆ, ಮಕ್ಕಳನ್ನ ಹಡಿತಾರೆ. 4 ಜನ ಪುತ್ರರು ಇವರಿಗೆ. ಹೀಗಿದ್ದಾಗ ಸ್ವಲ್ಪವಾಗಿ ಇವರ ಹಿಂದಿನ ಒಂದು ಸಂಸ್ಕಾರಗಳೆಲ್ಲ ಸ್ವಲ್ಪ ಮರೆಯಾಗತೊಡಗತ್ತೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಹಿಂದಿನದೆಲ್ಲ ಸಂಸ್ಕಾರಗಳೆಲ್ಲ ಇವರು ತುಂಬ ಕಷ್ಟಪಟ್ಟು ಜ್ಞಾಪಿಸ್ಬೇಕಾಗತ್ತೆ. ಆದರೆ ಇವರು ಗುರುಗಳಾದ ಮೊಣಕಾಲ್ ನಂಬಿಯವರಿಗೆ, ರಾಮಮಿಶ್ರರು ಅಂತ ಹೆಸರು, ಅವ್ರಿಗೊಂದು ಆಜ್ಞೆ ಇರುತ್ತೆ, ಅವರ ಗುರುಗಳ ಒಂದು ಆಜ್ಞೆ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ ನಾಥಮುನಿಗಳು ಹೇಳಿಕೊಟ್ಟ ವಿದ್ಯೆಯನ್ನು ಇವರಿಗೆ ಕಲಿಸಿ ಇವ್ರನ್ನ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಒಂದು ಪ್ರವರ್ತಕರಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇರುತ್ತೆ. ಅದನ್ನು ಹೇಳಿರ್ತಾರೆ. ಹೇಗಾದರೂ ಮಾಡಿ ಇವ್ರನ್ನ ಆ ದಾರಿಗೆ ತರಬೇಕು ಅಂತ ಹೇಳಿ ಯಾವ ತರಹ ಪ್ರಯತ್ನ ಪಟ್ಟರು ಅನ್ನೋ ಕಥೆಯನ್ನು ವಿಸ್ತಾರವಾಗಿ ಹಿಂದಿನ ಪಾಠದಲ್ಲಿ ಗಮನಿಸಿದ್ರು. ಕೊನೆಗೆ ಆ ರಂಗನಾಥನ ಸನ್ನಿಧಿಗೆ ಕರ್ಕೊಂಡೋಗಿ ಇವರು ನಿಲ್ಲಿಸಿದಾಗ ಅದನ್ನು ನೋಡಿ ನಿಧಿ ಅಂತ ಹೇಳ್ತಾ ಇದ್ದಲ್ಲ, ಇದೇ ನಾನು ಹೇಳ್ತಾ ಇದ್ದಂಥ ನಿಧಿ ನಿಮ್ಮ ವಶಕ್ಕೆ ಬರುತ್ತೆ ಅಂತ ಹೇಳಿದಾಗ ತುಂಬ ಸಂತೋಷಪಟ್ಟು ಆ ರಂಗನಾಥ ಮೂರ್ತಿಯನ್ನು ನೋಡಿ ಶ್ರೀರಂಗದಲ್ಲಿ ಸಂತೋಷ ಪಡ್ತಾರೆ. ಅಲ್ಲಿಗೆ ಇವ್ರ ಮನಸ್ಸು ಪೂರ್ತಿ ಪರಿವರ್ತನೆ ಆಗಿಬಿಡುತ್ತೆ. ಹಿಂದಿನ ಸಂಸ್ಕಾರಗಳೆಲ್ಲ ಎದ್ದು ಇವ್ರಿಗೆ ವಶವಾಗಿ ಇವ್ರನ್ನ ಮನಸ್ಸನ್ನು ಬದಲಾಯಿಸ್ಬಿಡುತ್ತೆ. ಅಲ್ಲಿಂದ ಮುಂದಕ್ಕೆ ಇವರು ಸನ್ಯಾಸ ಸ್ವೀಕಾರ ಮಾಡಿಬಿಡ್ತಾರೆ, ರಾಜ್ಯ ತ್ಯಾಗ ಮಾಡ್ತಾರೆ, ಮಡದಿ ಮಕ್ಕಳು ಎಲ್ಲರನ್ನೂ ತ್ಯಾಗ ಮಾಡಿಬಿಡ್ತಾರೆ. ಸನ್ಯಾಸಿಗಳಾಗಿ ಮುಂದೆ ಬಂದಾಗ ಮತ್ತೊಂದು ಘಟ್ಟ ಪ್ರಾರಂಭವಾಗುತ್ತೆ ಇವರ ಜೀವನದಲ್ಲಿ. ಆ ಘಟ್ಟದ ಬಗ್ಗೆನೇ ಈಗ ಕೇಳೋಕ್ಕೆ ಪ್ರಾರಂಭ ಮಾಡ್ತೀವಿ. ಇವರು ಒಂದು ಆಚಾರ್ಯ ಪೀಠಕ್ಕೆ ಹತ್ತುತ್ತಾರೆ, ಪೀಠಾಧಿಪತಿಗಳಾಗ್ತಾರೆ ಶ್ರೀರಂಗ ಕ್ಷೇತ್ರದಲ್ಲಿ. ಅದು ಆ ಮಠ ಶ್ರೀರಂಗ ದೇವಾಲಯದ ಹತ್ತಿರವೇ ಪಕ್ಕದಲ್ಲೇ ಇರುತ್ತೆ, ಒಂಥರ ಸೇರಿದಾಗೆ ಇರುತ್ತೆ.
ಅದರಲ್ಲಿ ಪೀಠಾಧಿಪತಿಗಳಾಗಿರ್ತಾರೆ ಇವರು. ಅಲ್ಲಿ ಮಾಡಿದಂಥ ಕಾರ್ಯಗಳು ಯಾವುದು ಅನ್ನೋದನ್ನು ಗಮನಿಸೋಣ. ಪಾಠ ಪ್ರವಚನಗಳನ್ನ ವಿಸ್ತಾರವಾಗಿ ಮಾಡ್ತಾ ಇದ್ದರು. ಅದ್ರ ಜೊತೆಗೆ ಅನೇಕ ಕೃತಿಗಳನ್ನು ಇವರು ರಚನೆ ಮಾಡಿದ್ರು. ಅದು ಒಂದು ಕಡೆ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಹಾಗೆ ಅನೇಕ ಜನ ಶಿಷ್ಯರು ಇವ್ರಿಗೆ ಬಂದು ಸೇರಿದ್ರು. ಅದು ತುಂಬ ವಿದ್ವಾಂಸರಾದ ಶಿಷ್ಯರುಗಳು ಸೇರಿಕೊಂಡಿರೋದ್ರಲ್ಲಿ ತುಂಬ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಭಕ್ತಿಯಿಂದ ಸೇರಿಕೊಂಡು ಇವರ ಒಂದು ಸೇವೆಯನ್ನು ಮಾಡ್ತಾಯಿದ್ರು. ಆ ವಿದ್ವಾಂಸರುಗಳ ಅಥವಾ ಶಿಷ್ಯರುಗಳ ಒಂದು ಹೆಸರುಗಳ ಜ್ಞಾಪಕ ಇಟ್ಕೋಬೇಕಾದ್ರೆ ಪದೇ ಪದೇ ಇವರುಗಳ ಹೆಸರನ್ನು ಹೇಳ್ತಾ ಇರ್ತೀವಿ. ಒಬ್ಬರು ತುಂಬ ಹಿರಿಯರು ಅನ್ನೋರ ಲಿಸ್ಟಲ್ಲಿ ಪೆರಿಯನಂಬಿ ಅಂತ, ಅವರಿಗೆ ಪೆರಿಯನಂಬಿ ತಮಿಳಲ್ಲಿ ಮಹಾಪೂರ್ಣರು ಅಂತ ಹೆಸರು ಅವರಿಗೆ. ಇನ್ನೊಬ್ಬರು ತಿರುಕ್ಕೋಟಿಯೂರ್ ನಂಬಿ ಅಂತ, ಅದು ಗೋಷ್ಠಿ ಪೂರ್ಣರು ಅಂತ ಕೇಳಿದ್ದೀವಿ ನಾವು, ಆ ಗೋಷ್ಠಿ ಪೂರ್ಣರಾಗಿರ್ತಾರೆ. ಇನ್ನೊಬ್ಬರು ತಿರುಮಲೈ ನಂಬಿ ಎಂಬುದಾಗಿ. ತಿರುಮಲೈ ನಂಬಿ ಅಂತ ಹೇಳಿದ್ರೆ ಶ್ರೀಶೈಲ ಪೂರ್ಣರು ಅಂತ ಸಂಸ್ಕೃತದಲ್ಲಿ ಅವರು ಕರೀತಾರೆ. ಅವರನ್ನು ಇವರೇ ಆಚಾರ್ಯರೇ ಯಾಮನಾಚಾರ್ಯರೇ ತಿರುಮಲೈಗೆ ಕಳಿಸಿರ್ತಾರೆ. ಅಂದರೆ ತಿರುಪತಿ ಕ್ಷೇತ್ರದಲ್ಲಿ ಭಗವಂತನ ಶ್ರೀನಿವಾಸನ ಒಂದು ಸೇವೆಯನ್ನು, ಕೈಂಕರ್ಯವನ್ನು ಮಾಡಿಕೊಂಡಿರಬೇಕು ಎಂಬುದಾಗಿ ನೇಮನ ಮಾಡಿ ಅಲ್ಲಿ ಕಳಿಸಿರ್ತಾರೆ. ಹಾಗೆ ತಿರುಮಾಲಯಾಂಡಾನ್ ಅಂತೊಬ್ಬರು, ಮಾಲಾಧರರು ಅಂತ ಹೆಸರವರಿಗೆ. ಅವರು ಭಗವಂತನ ಶ್ರೀರಂಗ ಕ್ಷೇತ್ರದಲ್ಲಿ ಭಗವಂತನಿಗೆ ಮಾಲೆಯನ್ನು ತೊಟ್ಟು ಅಲಂಕಾರವನ್ನು ಮಾಡ್ತಾ ಇದ್ದಂಥ, ವಿಧ ವಿಧವಾಗಿ ಬಹು ಸುಂದರವಾಗಿ ನೋಡೋಕ್ಕೆ ಆಕರ್ಷಕವಾಗಿ ಇರೋ ಹಾಗೆ ಅವರು ಆ ಅಲಂಕಾರಗಳನ್ನು ಮಾಡ್ತಾ ಇದ್ದರು ಎಂಬುದಾಗಿ ಕೇಳ್ತೀವಿ. ತಿರುಮಾಲಯಾಂಡಾನ್ ಅಂತ ಅವರ ಹೆಸರು. ಹಾಗೆ ತಿರುಕಚ್ಚಿನಂಬಿ ಅಂತೊಬ್ಬರು, ಇಲ್ಲಿವರೆಗೂ ಹೇಳಿದವರೆಲ್ಲ ಬ್ರಾಹ್ಮಣರು. ತಿರುಕಚ್ಚಿನಂಬಿ ಅನ್ನೋರು ವೈಶ್ಯರು. ಅವರನ್ನು ಕೂಡ ಇವರು ಶಿಷ್ಯರಾಗಿ ಸ್ವೀಕರಿಸಿದ್ರು. ಅವರ ಬಗ್ಗೆ ಒಂದು ವಿಶೇಷವಾದ ಒಂದು ಪ್ರತೀತಿ ಇದೆ, ಅದರ ಬಗ್ಗೆ ಮುಂದೆ ಹೇಳ್ತೀನಿ. ಅವರನ್ನು ಕಾಂಚೀಪುರಕ್ಕೆ ಕಳಿಸಿ ವರದರಾಜ ಸ್ವಾಮಿಗೆ ಕೈಂಕರ್ಯ ಮಾಡೋದಕ್ಕೋಸ್ಕರವಾಗಿ ಅವರನ್ನು ಕಳಿಸಿದ್ರು. ಹಾಗೇ ಇನ್ನೂ ಅನೇಕ ಜನ ಶಿಷ್ಯರಿದ್ದಾರೆ. ಅಷ್ಟು ಜನರಲ್ಲಿಷ್ಟು ಹೇಳ್ತಾ ಇಲ್ಲ ನಾನು, ಕೆಲವರನ್ನ ಜ್ಞಾಪಿಸ್ಕೊತೀನಿ. ಮುಂದೆ ಮುಂದೆ ಬಂದವರು, ಜಾಯಿನ್ ಆದವರು, ಅದರಲ್ಲೊಬ್ಬ ಮಾರನೇರಿ ನಂಬಿ ಅಂತ ಒಬ್ಬ. ಅವನು ಅಂತ್ಯಜನು. ಅವನು ಕೂಡ ತುಂಬ ಪ್ರಿಯ ಶಿಷ್ಯನಾಗಿ ಇವರು ಭಾವಿಸಿ ಅವ್ರನ್ನ ಸ್ವೀಕರಿಸಿದ್ರು. ಅವರು ಒಬ್ಬರು ಇದರಲ್ಲಿ. ಹಾಗೆ ವರರಂಗನ್ ಅಂತೊಬ್ಬರು, ಹಾಗೆಯೇ ಆಳವಂದಾರ ಆಳ್ವಾನ್ ಅಂತ ಒಬ್ಬರು, ತಿರುಮಾಲಿರಂಚೋಲೈದಾಸನ್ ಅಂತ, ಹೀಗೆ ಅನೇಕ ಜನ ಇದ್ದಾರೆ. ಇವರುಗಳೆಲ್ಲ ನೋಡಿದಾಗ ಎಲ್ಲರೂ ಕೂಡ ಬ್ರಾಹ್ಮಣರು ಅಂತ ನಾವು ಹೇಳೋಕ್ಕಾಗಲ್ಲ, ಕೆಲವರು ಮಾತ್ರ ಬ್ರಾಹ್ಮಣರು. ಇನ್ನು ಅನೇಕ ಜನ ಇವರಲ್ಲಿ ಬೇರೆ ಬೇರೆ ಜಾತಿಯವರು ಇರ್ತಾಯಿದ್ರು, ವೈಶ್ಯರು ಇರ್ತಾಯಿದ್ರು, ಶೂದ್ರರು ಇರ್ತಾಯಿದ್ರು, ಅಂತ್ಯಜರಿದ್ದರು, ಹೀಗೆ ಅನೇಕ ಜನ ಇದ್ದರು. ಎಲ್ಲರೂ ಕೂಡ ದಾಸರಾಗಿ ಇವರ ಜೊತೆಯಲ್ಲಿ ಇದ್ಕೊಂಡು ಸೇವೆ ಮಾಡ್ತಾಯಿದ್ರು ಎಂಬುದಾಗಿ ನಾವು ಕೇಳ್ತೀವಿ. ಇದರಲ್ಲಿ ಪ್ರಧಾನ ಶಿಷ್ಯರಾದ ಇಬ್ಬರು, ಪೆರಿಯನಂಬಿ ಮತ್ತು ತಿರುಕ್ಕೋಟಿಯೂರ್ ನಂಬಿ ಅಂತ ಇಬ್ಬರ ಹೆಸರು ಹೇಳಿದ್ನಲ್ಲ, ಅವರು ಇವರ ಜೊತೆಯಲ್ಲೇ ಇರ್ತಾಯಿದ್ರು. ಜೊತೆಯಲ್ಲೇ ಇದ್ದು ಇವರ ಕೈಂಕರ್ಯವನ್ನು ಮಾಡ್ತಾಯಿದ್ರು. ಅದ್ರ ಜೊತೆಗೆ ಇವರು ಪಾಠ ಪ್ರವಚನಗಳೆಲ್ಲ ಇವರ ಹತ್ರ ಕೇಳಿ ಅಭ್ಯಾಸ ಮಾಡ್ತಾಯಿದ್ದವರು. ಹೀಗೆ ಇವರುಗಳೆಲ್ಲ ಶಿಷ್ಯರಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕೆಲಸವನ್ನು ಅಸೈನ್ ಮಾಡ್ತಾಯಿದ್ರು ಆಚಾರ್ಯರು. ಕೆಲಸವನ್ನು ಅಂತ ಹೇಳಿದ್ರೆ ಒಂದು ಕೈಂಕರ್ಯ, ದೇವಸ್ಥಾನದಲ್ಲಿ ಕೈಂಕರ್ಯ ಆಗಿರಬಹುದು, ಹಾಗೆಯೇ ಮಠದಲ್ಲೇ ಕೈಂಕರ್ಯ ಆಗಿರ್ಬೋದು. ಕೆಲವರು ಅಡುಗೆ ಮನೆ ಕೆಲಸ, ಕೆಲವರಿಗೆ ಭಗವಂತನಿಗೆ ಒಂದು ಪೀಠವನ್ನು ಇದು ಮಾಡೋದು, ಅವರಿಗೆ ಬೇಕಾದಷ್ಟು ಪ್ರಸಾದವನ್ನು ತಯಾರು ಮಾಡೋದು, ಇತ್ಯಾದಿ ಇತ್ಯಾದಿ. ಹಾಗೆ ಅನೇಕ ಕೆಲಸಗಳು ಇರುತ್ತಲ್ಲ, ಎಲ್ಲ ಕೆಲಸಗಳು ಕೂಡ ಒಬ್ಬೊಬ್ರಿಗೂ ಕೂಡ ಒಂದೊಂದು ಕೆಲಸವನ್ನು ಅಸೈನ್ ಮಾಡಿ ಅವರು ಸರಿಯಾಗಿ ಮಾಡ್ತಾ ಇದ್ದಾರಾ ಅಂತ ನೋಡ್ಕೊಳ್ಳೋ ಜವಾಬ್ದಾರಿಯು ಕೂಡ ಇವರಿಗಿರ್ತಾ ಇತ್ತು. ಜವಾಬ್ದಾರಿ ಅಂತ ಹೇಳಿದ್ರೆ ಇವರು ತುಂಬ ಅದನ್ನು ಹಚ್ಕೋತಾ ಇರಲಿಲ್ಲ. ಅಸೈನ್ ಮಾಡಿಬಿಟ್ಟು ಮಧ್ಯೆ ಮಧ್ಯೆ ಚೆಕ್ ಮಾಡ್ತಾಯಿದ್ರು, ಇವ್ರನ್ನ ಸರಿಯಾಗಿ ಮಾಡ್ತಾ ಇದ್ದಾರಾ ಅಂತ. ಬೇರೆಯವ್ರನ್ನ ಕೇಳ್ಕೊತಾನೇ ಇದ್ದರು. ಆ ಜವಾಬ್ದಾರಿ ಇವರಾಗೆ ಒಂದು ಥರ ಹೊತ್ಕೋತಾ ಇದ್ದರು. ಆದರೆ ತುಂಬ ಅದಕ್ಕೋಸ್ಕರ ಸಮಯ ಕೊಡ್ತಾ ಇರಲಿಲ್ಲ. ಇವರು ಬಹಳ ಬುದ್ಧಿವಂತರು, ಬಹಳ ಸೂಕ್ಷ್ಮವಾಗಿ ಜನಗಳನ್ನು ಅರ್ಥ ಮಾಡ್ಕೋತಾ ಇದ್ದರು. ಅವರ ಇಂಗಿತವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಪಟುಕರಾಗಿದ್ದರು ಇವರು ಅನ್ನೋದನ್ನು ಕೂಡ ನಾವು ಗಮನಿಸ್ತೀವಿ. ಇವರು ಸ್ವಭಾವತಃ ತುಂಬ ದಯಾಳುಗಳು. ಎಷ್ಟು ದಯಾಳುಗಳು ಅಂತ ಹೇಳಿದ್ರೆ ಇವ್ರ ಕರುಣೆ ತುಂಬಿ ಹರಿಯತ್ತೆ. ಸಾಮಾನ್ಯವಾಗಿ ಎಲ್ಲರ ಮೇಲೂ ಕೂಡ ಒಂದು ವಿಶೇಷವಾದ ವಿಶ್ವಾಸ.
ಎಲ್ಲರಿಗೂ ಒಳ್ಳೇದಾಗಬೇಕು, ಸಮಾಜಕ್ಕೆಲ್ಲ ಒಳ್ಳೇದಾಗಬೇಕು. ಒಳ್ಳೆಯದು ಅಂದರೆ ಯಾವ ಮಟ್ಟದ ಒಳ್ಳೆಯದು ಅಂತ ಹೇಳಿದ್ರೆ ಎಲ್ಲರಿಗೂ ಮೋಕ್ಷ ಸಿಗಬೇಕು ಅನ್ನೋಷ್ಟರ ಮಟ್ಟಿಗೆ ಜನಗಳ ವಿಷಯದಲ್ಲಿ ಆ ಮೋಕ್ಷಕ್ಕೋಸ್ಕರ ಸದಾ ಕಾಲದಲ್ಲಿ ಯೋಚನೆ ಮಾಡ್ತಾ ಇದ್ದಂಥ ಭಾಳ ಹಿರಿಯ ಆಚಾರ್ಯ ಪುರುಷರು ಇವರು ಅನ್ನೋದನ್ನು ನಾವು ಗಮನಿಸ್ತೀವಿ. ಇದಕ್ಕೆ ಕೆಲವು ಉದಾಹರಣೆಗಳೆಲ್ಲ ಇದೆ, ಅವರ ಮಾತುಗಳಲ್ಲೂ ಅದು ಕಾಣುತ್ತೆ, ಘಟನೆಗಳಲ್ಲೂ ಕೂಡ ನಾವು ಗಮನಿಸ್ಬೋದು. ಒಂದು ಘಟನೆಯನ್ನು ಜ್ಞಾಪಿಸ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಒಂದು ಸಲ ಇವರು ಕಾವೇರಿ ತೀರದಿಂದ ನಡ್ಕೊಂಡು ಬರ್ತಾ ಇದ್ದಾರೆ, ಹಿಂದೆ ತಮ್ಮ ಶಿಷ್ಯರೆಲ್ಲ ಕರ್ಕೊಂಡು ಬರ್ತಾ ಇದ್ದಾಗ ಅಲ್ಲೇ ನದಿ ತೀರದಲ್ಲಿ ಯಾವನೋ ಒಬ್ಬ ಅಂತ್ಯಜ ವಾಸ್ತವವಾಗಿ ಅವನೇನು ಮಾಡ್ತಾನೆ, ನೀರನ್ನು ತೆಗೆದು ಹಾಗೆ ಕುಡಿತಾ ಇದ್ದಾನೆ. ಅವನು ದಾಹ ಬಾಯಾರಿಕೆ ಕುಡಿತಾ ಇದ್ದಾನೆ. ಅವನು ಎಲ್ಲಿ ಅಂತ ಹೇಳಿದ್ರೆ ಮರಳು ದಿಂಡು ಅದರ ಮೇಲೆ ಕುಳಿತುಕೊಂಡಿದ್ದಾನೆ. ಅದು ಜಾರ್ದಾನೂ ಇದೆ, ನೀರೆಲ್ಲ ಕೊಚ್ಚೆ ಆಗ್ತಾ ಇದೆ. ಆ ಕೊಚ್ಚೆ ನೀರನ್ನು ತೆಗೆದು ಕುಡಿತಾ ಇದ್ದಾನೆ ಅವನು ಬಾಯಾರಿಕೆ ಹೋಗಲಾಡಿಸ್ಕೊಳ್ಳೋಕ್ಕೆ. ಹೀಗೆ ಮಾಡ್ತಾ ಇದ್ದಾನೆ. ಇವರು ದೂರದಿಂದ ನೋಡ್ತಾರೆ, ಇವ್ರಿಗೆ ಆಶ್ಚರ್ಯ ಆಗಿಬಿಡುತ್ತೆ, ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಒಂದು ಬುದ್ಧಿ ಸ್ವಾಧೀನ ಇಲ್ಲದೆ ಮಾಡ್ತಿರಬಹುದು. ಕೊಚ್ಚೆ ನೀರನ್ನು ಯಾರು ಕುಡಿತಾರಾ? ಅದನ್ನು ಸರಿ ಮಾಡಿ ಕುಡಿಬೇಕು ಅನ್ನೋದು ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಇನ್ನು ಬುದ್ಧಿವಂತನಾಗಿದ್ದರೆ ಹಾಗೆ ಮಾಡೋ ಅವಕಾಶ ಇಲ್ಲ, ನೋಡೋಣ ಅಂಥೇಳಿ ಒಬ್ಬ ಶಿಷ್ಯರನ್ನು ಕಳಿಸ್ಬಿಟ್ಟು ನೋಡ್ಕೊಂಬನ್ನಿ ಅವನು ಹೇಗೆ ಏನು ಅಂತ. ಒಂದು ವೇಳೆ ಬುದ್ಧಿಭ್ರಮಣ ಆಗಿದ್ದರೆ ಬಿಟ್ಬಿಡಿ, ಸುಮ್ಮನೆ ಅವನೇನೋ ಮಾಡ್ಕೋತಾನೆ, ಅವನು ಕೇಳೋಕ್ಕಾಗಲ್ಲ. ಅಥವಾ ಬುದ್ಧಿ ತಿಳಿದೇ ಮಾಡ್ತಾ ಇದ್ದರೆ ಯಾಕೆ ಹಾಗೆ ಮಾಡ್ತಾ ಇದೆ ಅಂತ ಅವನ್ನ ನಮ್ಮ ಹತ್ರ ಕರ್ಕೊಂಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಇವರು ಹೋಗಿ ಕೇಳಿದಾಗ ನೀನು ಯಾರಪ್ಪ, ನೀನು ಏನು ಮಾಡ್ತಾ ಇದೆಯಾ, ಯಾತಕ್ಕೆ ಹೀಗೆ ಕುಡಿತಾ ಇದೆಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲಿ ಒಬ್ಬರು ಆಚಾರ್ಯ ಪುರುಷರಿದ್ದಾರಂತೆ, ಅವ್ರು ನೋಡಬೇಕು ಅಂತ ಬಂದಿದ್ದೀನಿ ನಾನು ಹೇಳ್ಕೊತಾನೆ. ಒಂದು ಶ್ರೀರಂಗ ಕ್ಷೇತ್ರಕ್ಕೆ ಅವನು ಬಂದಿದ್ದಾನೆ, ಬೇರೆ ಊರಿನವನು ಬಂದಿದ್ದಾನೆ, ದೇವ್ರ ನಮಸ್ಕಾರ ಮಾಡಬೇಕು ಅಂತಂದು, ಹಾಗೇನೆ ಆಚಾರ್ಯರನ್ನ ನೋಡಬೇಕು ಅಂತ ಹೇಳಿ ತುಂಬ ಅವನು ಇದು ಮಾಡ್ತಾ ಇದ್ದಾನೆ. ಅದಕ್ಕೆ ಅಯ್ಯೋ ನೀನು ಆಚಾರ್ಯ ನೋಡಬೇಕು, ನೀನು ಹಂಬಲಿಸೋದಲ್ಲಪ್ಪ, ಅಲ್ಲೇ ಆಚಾರ್ಯ ನಿನ್ನನ್ನು ನೋಡಬೇಕು ಅಂತ ಹೇಳಿ ಕರಿತಾ ಇದ್ದಾರೆ ಬಾ ಅಂಥೇಳಿ ಕರೀತಾರಂತೆ. ಇವನಿಗೆ ಹೌದಾ, ಆಚಾರ್ಯನ ಮೇಲೆ ಅಷ್ಟು ಕೃಪೆ ಮಾಡಿದಾರಾ ಅಂತ ಹೇಳಿಬಿಟ್ಟು ಅವನು ಅಲ್ಲಿಂದ ಬರ್ತಾನೆ. ಬಂದು ಇವ್ರು ನೋಡಿ ಇವ್ರಿಗೆ ನಮಸ್ಕಾರ ಮಾಡಿ ನಿಂತ್ಕೋತಾನೆ. ಆವಾಗ ಯಾರಪ್ಪ ಏನು ಅಂತೆಲ್ಲ ವಿಚಾರಿಸ್ತಾರೆ. ಅವನು ಮಾಯ ಅಂತ ನನ್ನ ಹೆಸರು, ಇಲ್ಲೇ ಹತ್ತಿರದ ಬೇರೆ ಊರಲ್ಲಿರೋವನು, ಇಲ್ಲಿ ಬಂದೆ ನಾನು ಅಕಸ್ಮಾತಾಗಿ ಬಂದೆ ಅಂತೆಲ್ಲ ಹೇಳ್ತಾನೆ. ಅದಕ್ಕೆ ಅದು ಸರಿ, ಎಲ್ಲ ಸರಿ, ನೀನು ಆ ಕೊಚ್ಚೆ ನೀರನ್ನು ಯಾಕೆ ಕುಡಿತಾ ಇದ್ದೆ, ಏನದು ಅಂತ ಕೇಳ್ತಾರೆ. ಅಷ್ಟು ಗೊತ್ತಾಗಿಲ್ವ ನಿನಗೆ ಅಂತ. ಅದಕ್ಕೆ ಅವನು ನಿಂತ್ಕೊಂಡು, ಕೊಚ್ಚೆ ಅಂದರೆ ಏನು, ಮಣ್ಣು ಅಷ್ಟೇ ತಾನೆ, ನಮ್ಮ ದೇಹ ಯಾವುದರಿಂದ ಆಗಿದೆ, ಪಂಚಭೂತಗಳಿಂದ ಆಗಿದೆ, ಅದು ಪೃಥ್ವಿ ತತ್ವ ಒಂದಲ್ವೇ, ಇದೇನೇ ಮುಖ್ಯವಾದ್ದಲ್ವೇ, ಇದರಲ್ಲಿ ಪ್ರಧಾನವಾಗಿರೋದಲ್ವೇ ಈ ನಮ್ಮ ಶರೀರದಲ್ಲಿ, ಇದೂ ಕೂಡ ಪೃಥ್ವಿ ತತ್ವ, ಅಲ್ಲಿರೋದು ಕೂಡ ಪೃಥ್ವಿ ತತ್ವವೇ, ಅಪ್ಪು ಜೊತೆಯಲ್ಲಿ ಪೃಥ್ವಿ ಕಲಸಿದೆ, ಆ ಈ ಪೃಥ್ವಿಯಲ್ಲಿ ಸೇರಿಕೊಂಡ್ರೆ ಏನು ತಪ್ಪಾಗುತ್ತೆ, ಸಹಜವಾಗೇ ಇದೆಯಲ್ಲ ಅಂತ ಹೇಳಿದಾಗ ಆಚಾರ್ಯರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ತತ್ವ ಹೇಳ್ತಾ ಇದ್ದಾನೆ ಇವನು ಅಂಥೇಳಿ, ಇಷ್ಟೆಲ್ಲ ಬುದ್ಧಿವಂತಿಕೆ ಇದೆಯಲ್ಲ ಇವನಿಗೆ ಅಂಥೇಳಿ ತುಂಬ ಖುಷಿ ಆಗಿಬಿಡುತ್ತೆ. ಅವನು ಮುಖ ನೋಡಿದಾಗ ಏನೋ ಒಂಥರ ಸಂತೋಷ ಆಗುತ್ತೆ ಅವ್ರಿಗೆ. ಹಾಗೆ ಅವನು ಮಾತು ಕೇಳಿದಾಗ ಇನ್ನೂ ಸಂತೋಷ ಆಗುತ್ತೆ, ಎಷ್ಟು ಬುದ್ಧಿವಂತಿಕೆಯಿಂದ ತಾತ್ವಿಕವಾದ ಮಾತುಗಳನ್ನ ಆಡ್ತಾ ಇದ್ದಲ್ಲ ಅಂಥೇಳಿ ಒಂದು ಸಲ ಬೇರೆ ಶಿಷ್ಯರ ಕಡೆ ನೋಡ್ತಾರಂತೆ. ನೋಡ್ಬಿಟ್ಟು ಅದರ ಅರ್ಥ ಮಾಡ್ಕೊಳ್ಳಿ ಹೇಗಿದ್ದಾನೆ ಇವನು ಅಂತ. ಅದಕ್ಕೆ ಸರಿಪ ಅಂತ ಮುಂದಕ್ಕೆ ಅವನು ಏನು ಮಾಡ್ತಾನೆ, ನನ್ನನ್ನು ಇದು ಶಿಷ್ಯನಾಗಿ ಸ್ವೀಕರಿಸಬೇಕು ತಾವು ಅಂತ ಬೇರೆ ಕೇಳ್ಬಿಡ್ತಾನೆ. ಅದಕ್ಕೆ ಆಗಲಿಪ್ಪ ನಿಮ್ಮ ಜೊತೆ ಬಾ ಅಂಥೇಳಿ ಕರ್ಕೊಂಡೋಗ್ತಾರೆ, ಆ ಮಠಕ್ಕೆ ಕರ್ಕೊಂಡೋಗ್ತಾರೆ. ಇವ್ರು ಕರ್ಕೊಂಡು ಹೋಗೋವಾಗ ಜೊತೆಯಲ್ಲಿ ಬಂದಂಥ ಒಂದು ನಿಮಿಷ ಏನೋ ಬರ್ತಾ ಇಲ್ಲ ಅಂತಾರೆ, ಕೇಳೋಣ. ಆಡಿಯೋ ಒಂದಿಟ್ಟು ಕಾಪಾರೆ, ಆಡಿಯೋ ಆಫ್ ಆಯಿಟ್ರಕ್ಕಪ್ಪ, ಆಡಿಯೋ ಆಫ್ ಆಯಿருக்கு பாருங்க, ಇಲ್ಲ ಹಿಂಗೆ ಆಫ್ ಆಯಿருக்கு, ಆಡಿಯೋ ಒಂದಿಟ್ಟು ಬರ್ತಾ ಇದೆಯಾ? ಓಕೆ, ಇಲ್ಲ ಆಡಿಯೋ ಆಫ್ ಆಗೋಯ್ತು ಅಂತ ಯಾರೋ ಹೇಳಿದ್ರು, ಅದಕ್ಕೋಸ್ಕರ ಇದು ಮಾಡಿದೆ. ಸರಿ, ಅದರಲ್ಲಿ ಒಬ್ಬ ಶಿಷ್ಯರು ಅಂದರೆ ಗೋಷ್ಠಿ ಪೂರ್ಣರು ಅಂತ ಒಬ್ಬರ ಬಗ್ಗೆ ಹೇಳಿದ್ನಲ್ಲ, ತಿರುಕೋಟಿಯೂರು ನಂಬಿ ಅಂತ, ಅವರೇನು ಮಾಡಿದ್ದಾರೆ, ಅವ್ರಿಗೆ ಯಾಕೋ ಇದು ಇಷ್ಟ ಆಗಲಿಲ್ಲ, ಈ ತರಹ ಇವನನ್ನು ಸೇರಿಸ್ಕೊಳ್ಳೋದು, ಅವನ ಅಂತ್ಯಜ ಅನ್ನೋ ಕಾರಣದಿಂದಲೋ ಏನೋ ಗೊತ್ತಿಲ್ಲ, ಅಷ್ಟ ಅವನು ಸೇರಿಸ್ಕೊಂಡಿದ್ದವ್ರಿಗೆ ಅಷ್ಟು ಮನಸ್ಸಿಗೆ ತೃಪ್ತಿ ಆಗಲಿಲ್ಲ. ಅದನ್ನು ಒಂದು ತರಹ ಬಾಯಿ ಬಿಟ್ಟು ಅವರು ಆಚಾರ್ಯರಿಗೂ ಹೇಳ್ತಾರೆ, ಯಾಮನಾಚಾರ್ಯರಿಗೆ,
ಸ್ವಾಮಿ ತಾವು ಈ ಥರ ಇವನು ಸೇರಿಸ್ಕೊಂಡ್ರಲ್ಲ, ಶಿಷ್ಯನಾಗಿ ಸೇರಿಸ್ಕೊತಾ ಇದ್ದೀರಾ, ನನಗೆ ಯಾಕೋ ಅದರಲ್ಲಿ ಅಷ್ಟು ಸಮಾಧಾನ ಇಲ್ಲ. ಆದರೆ ತಮ್ಮ ಇಚ್ಛೆ ಅಂತ ಹೇಳ್ತಾ ಇದ್ದಾರೆ ಮರ್ಯಾದೆಯಿಂದ, ಆದರೂ ಕೂಡ ಸ್ಪಷ್ಟವಾಗಿ ಒಂಥರ ನನ್ನ ಮನಸ್ಸು ಅದಕ್ಕೆ ಒಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇರಲಿಪ್ಪ ನೋಡೋಣ ಅಂಥೇಳಿ ಅವರು ಕೂಡ ಬಿಟ್ಬಿಡ್ತಾರೆ. ಅಷ್ಟೇ ಅಲ್ಲ, ಅವ್ರಿಗೊಂದು ಕೆಲಸವನ್ನು ಕೊಡ್ತಾರೆ. ಆ ಗೋಷ್ಠಿ ಪೂರ್ಣರಿಗೆ ಇವನು ಬಂದಿದ್ದಾನಲ್ಲ, ಇವನಿಗೆ ಒಂದು ನಾಮಕರಣ ಮಾಡ್ತೀನಿ ಅಂತ ಅಲ್ಲೇ ನಾಮಕರಣ ಮಾಡ್ತಾರೆ. ಇದರಲ್ಲೇ ಏನಂತ ಹೇಳಿದ್ರೆ, ಇವನು ತತ್ವವನ್ನು ಹೇಳಿದ್ನಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಮ್ಮಾಳ್ವಾರು ಯಾವ ತತ್ವವನ್ನು ಬೋಧನೆ ಮಾಡಿದ್ರೋ ಆ ತತ್ವ ಇಲ್ಲಿ ಕಾಣ್ತಾ ಇದೆ ಇವನು ಹೇಳೋದ್ರಲ್ಲಿ. ನಮ್ಮಾಳ್ವಾರಿಗೆ ಮಾರನ್ ಅಂತ ಹೆಸರು, ಅದನ್ನ ಮಾರನ್ನು ಯಾವುದನ್ನ ಹೇಳಿ ಎಲ್ಲ ಉಜ್ಜೀವಗೊಳಿಸಿದ್ರು ಆ ಥರ ಮಾರನೇರಿ ಇವನು, ಮಾರನೇರಿ ನಂಬಿ ಅಂತ ಇವನಿಗೆ ಹೆಸರು ಕೊಡ್ತೀನಿ ಅಂತ ಹೇಳಿ ಮಾರನೇರಿ ನಂಬಿ ಅಂತ ಅವರು ನಾಮಕರಣ ಮಾಡಿಬಿಡ್ತಾರೆ ಇವನಿಗೆ. ಅದೆಲ್ಲ ಪಕ್ಕದಲ್ಲಿರೋ ಶಿಷ್ಯರುಗಳೆಲ್ಲ ನೋಡ್ತಾ ಇರ್ತಾರೆ, ಹೀಗಾಯಿತು ಅನ್ನೋ ಘಟನೆ ಗಮನಿಸ್ತಾ ಇರ್ತಾರೆ. ಈಗ ಇವರು ಯಾಕೋ ನನ್ನ ಮನಸ್ಸಿಗೆ ಬರಲ್ಲ ಅಂತ ಹೇಳಿದ್ರೆ, ಇಲ್ಲ ಮಾರನೇರು ನಂಬಿ ಹೀಗಿರಬಹುದು, ಏನು ಗೊತ್ತಿಲ್ಲದೆ ಇರಬಹುದು, ಆದರೆ ಅವನಿಗೆ ಪಾಠಗಳನ್ನ ಕಲಿಸ್ಬೇಕು, ನೀವೇ ಆ ಜವಾಬ್ದಾರಿನ ತಗೊಳ್ಳಿ ಅಂಥೇಳಿ ಯಾರೋ ಮನಸ್ಸಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆ ಜವಾಬ್ದಾರಿ ಒಪ್ಪಿಸಿ ನೀವು ಅವ್ರಿಗೆ ವೈಷ್ಣವ ಸಿದ್ಧಾಂತಗಳನ್ನು, ಮತಗಳನ್ನು ಇದೆಲ್ಲ ಹೇಳ್ಕೊಡ್ಬೇಕು, ಅವನಿಗೆ ನಮ್ಮ ಸಂಪ್ರದಾಯಗಳ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು ಅಂಥೇಳಿ ಹೇಳ್ತಾರೆ. ಇವ್ರಿಗೆ ಮನಸ್ಸಿಲ್ಲ ಅಂತ ಅವನನ್ನು ಸೇರಿಸ್ಕೊಳ್ಳೋದೇ ಇಷ್ಟ ಇಲ್ಲ, ಇನ್ನು ಪಾಠ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಅದರ ಆಚಾರ್ಯ ಮನಸ್ಸು ಮಾಡಿಬಿಟ್ರೆ ಬಿಡಲ್ಲ. ಅವ್ರೇನು ಮಾಡ್ತಾರೆ, 4 ದಿವಸ ಆದ್ಮೇಲೆ ಮತ್ತೆ ಕೇಳ್ತಾರಂತೆ, ಅಲ್ಲ ನಾನು ಹೇಳಿದ್ನಲ್ಲ ಹೇಗೆ ನಡೀತಾ ಇದೆ, ಪಾಠಗಳೆಲ್ಲ ಹೇಳ್ಕೊಡ್ತಾ ಇದ್ದೀರಾ ಅಂತ ಕೇಳ್ತಾರಂತೆ. ಅದಕ್ಕೆ ಇವರು ಇನ್ನೂ ಒಂಚೂರು ಮಾಡಿಲ್ಲ, ಮಾಡಬೇಕು ಅಂತ ಹೇಳ್ತಾರಂತೆ. ಹೌದು ನಿಮ್ಮ ಮನಸ್ಸಿಲ್ಲ, ಅಷ್ಟು ನಿಧಾನ ಮಾಡ್ತಾ ಇದ್ದೀರಾ, ಆಗಲಿ ಹೇಳ್ಕೊಡಿ ಅಂತ ಹೇಳಿ ಒಂಥರ ಸ್ಟ್ರಾಂಗಾಗಿ ಹೇಳ್ತಾರೆ. ಅದಕ್ಕೊಂದು ಕೆಲವೆಲ್ಲ ನೋಡಿದಾಗ ನನಗೆ ತುಂಬ ನಮ್ಮ ರಂಗಪ್ರಿಯ ಸ್ವಾಮಿಗಳು ಜ್ಞಾಪಕ ಬರುತ್ತೆ. ಅದನ್ನು ನಮ್ಮ ಪದೇ ಜ್ಞಾಪಿಸ್ಕೋತೀನಿ ನಾನು. ಅವರು ಹೀಗೇನೆ ಯಾವ್ದಾದ್ರು ಒಂದು ಮನಸ್ಸು ಮಾಡಿಬಿಟ್ಟಿದ್ರೆ ಈಗ ಆಗಬೇಕು ಅಂಥೇಳಿ ಆ ಶಿಷ್ಯರಿಗೆ ಹೇಳ್ತಾ ಇದ್ರು, ಇದು ಮಾಡಿ ಅಂತ. ಅವರೇನಾದರೂ ಅದು ಇಷ್ಟವಿಲ್ಲದೆ ಇದು ಮಾಡ್ತಾ ಇದ್ದರೆ, ಇಲ್ಲಪ್ಪ ಮಾಡಬೇಕಪ್ಪ, ಮಾಡಪ್ಪ, ನಾನು ಹೇಳ್ತೀನಿ ಮಾಡಪ್ಪ ಅಂಥೇಳಿ ಮಾಡಿಸ್ತಾ ಇದ್ರು ಅವ್ರ ಕೈಯಲ್ಲಿ ಅನ್ನೋದನ್ನು ನಾನು ಗಮನಿಸಿದ್ದೀನಿ. ಅದೆಲ್ಲ ಜ್ಞಾಪಕ ಬರುತ್ತೆ ನನಗೆ. ಹೀಗೆ ಅವ್ರು ಮಾಡ್ತಾಯಿದ್ರು. ಹೀಗೆ ಅವನು ತುಂಬ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದ. ಅವನಿಗೇನು ಕೆಲಸ ಕೊಟ್ಟಿದ್ರು ಅಂತ ಹೇಳಿದ್ರೆ, ಅವನು ಮಠದಲ್ಲಿ ಸೌದೆ ಗಿವ್ದೆ ಎಲ್ಲ ಬೇಕಾಗುತ್ತಲ್ಲ, ಸೌದೆ ಎಲ್ಲ ಕಡಿಯೋದು, ಸುತ್ತಮುತ್ತ ಹೋಗ್ಬಿಟ್ಟು ಮರ ಕಡಿದು ಸೌದೆ ಮಾಡಿ ತಂದು ಹಾಕೋದು, ಇಲ್ಲಿಗೆ ದೇವಸ್ಥಾನಕ್ಕೂ ಹಾಕೋದು, ಇಲ್ಲಿಗೆ ಹಾಕೋದು, ಮಠಕ್ಕೂ ಹಾಕೋದು, ಹೀಗೆ ಆ ಕೆಲಸ ಮಾಡ್ತಾ ಇದ್ದ. ಆಮೇಲೆ ಆ ಸೌದೆನ ಉಪಯೋಗಿಸಿ ಇದು ಒಲೆ ಹಚ್ಚೋದು, ಆ ಕೆಲಸವನ್ನು ಕೊಡ್ತಾಯಿದ್ರು ಅನ್ನೋದು ಕೇಳಿದ್ದೀವಿ. ಆಮೇಲೆ ಸುತ್ತಮುತ್ತ ಎಲ್ಲ ಗಿಡಗಳನ್ನು ಬೆಳೆಸೋದು, ತೋಟಗಾರಿಕೆ, ಅದೆಲ್ಲ ಅವನು ತುಂಬ ನಿಪುಣನಾಗಿದ್ದ. ಅದನ್ನೆಲ್ಲ ಅವನ ಕೈಯಲ್ಲಿ ಮಾಡಿಸ್ತಾ ಇದ್ರು. ಹೀಗೆ ಅವನು ಕೆಲಸ ಮಾಡ್ತಾ ಇರುವಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವನು ಆಚಾರ್ಯನ ಜ್ಞಾಪಿಸ್ಕೊಂಡು ಅದು ತುಂಬ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದ. ಇದೆಲ್ಲ ಆಚಾರ್ಯರು ಗಮನಿಸಿ ತುಂಬ ಸಂತೋಷ ಪಡ್ತಾ ಇದ್ರು. ತನ್ನ ಪ್ರಿಯ ಶಿಷ್ಯನಾಗಿ ಅವನನ್ನು ಭಾವಿಸ್ತಾ ಇದ್ರು, ಹತ್ತಿರ ಇಟ್ಕೋತಾ ಇದ್ರು. ಆಮೇಲೆ ಅವನು ಒಳಗಡೆ ಕರೆಸ್ಕೊಂಡು ಅವರಿಗೆ ಸೇವೆ ಮಾಡೋ ಅಂಥ ಕೆಲಸಗಳನ್ನು ಅವ್ರು ಕೊಡ್ತಾಯಿದ್ರು. ಕೊಟ್ಟು ಏನಪ್ಪ ಅಂತ ಹೇಳಿದ್ರೆ, ಅವನ ಬೀಸನಿಗೆ ಹಾಕೋದು, ಅವರಿಗೆ ಆಚಾರ್ಯಗೆ ಅವರ ಪೀಠದ ಮೇಲೆ ಕುಳಿತು ಮಾತಾಡ್ತಾ ಇದ್ದಾಗ ಬೀಸನಿಗೆ ಹಾಕೋ ಕೆಲಸವನ್ನು ಕೊಡ್ತಾಯಿದ್ರು. ಹಾಗೆ ಅವರು ಹೊರಗಡೆ ಹೋದಾಗ ಹಿಂದ್ಗಡೆ ಬಿಸಿಲು ಛತ್ರಿ ಹಿಡ್ಕೊಳ್ಳೋ ಕೆಲಸವನ್ನು ಕೂಡ ಇವನು ಕೊಡ್ತಾಯಿದ್ರು. ಆ ತರಹ ಅವನು ತುಂಬ ಪ್ರಿಯ ಶಿಷ್ಯನಾಗಿ ಕೆಲಸ ಮಾಡ್ತಿದ್ದ. ಇಷ್ಟನ್ನು ಕೂಡ ತುಂಬ ನಿಷ್ಠೆಯಿಂದ ಅವನು ಮಾಡ್ತಾ ಇದ್ದುದನ್ನು ಉಳಿದವರು ಕೂಡ ಗಮನಿಸಿ ಓಹೋ ಇವನನ್ನು ವಿಶೇಷವಾಗಿ ಗಮನಿಸ್ತಾ ಇದ್ದಾರೆ, ನಿಷ್ಠೆಯಿಂದ ಮಾಡ್ತಾನೆ ಅಂಥೇಳಿ ಒಂದು ಅಪ್ರಿಸಿಯೇಷನ್ ಎಲ್ರಿಗೂ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಆ ಗೋಷ್ಠಿ ಪೂರ್ಣರಿಗೆ ಮಾತ್ರ ಅಷ್ಟು ಇದಾಗ್ತಿರಲಿಲ್ಲ, ಪೂರ್ತಿ ಸಮಾಧಾನ ಆಗ್ತಿರಲಿಲ್ಲ. ಈಗ ಕಂಟಿನ್ಯೂ ಆಗ್ತಾಯಿತ್ತು. ಇದರ ಮಧ್ಯೆ ಕೆಲವು ಕಾಲ ಆದಮೇಲೆ ಮತ್ತೊಂದು ಘಟನೆ ಆಯಿತು. ಏನಪ್ಪ ಅಂತ ಹೇಳಿದ್ರೆ, ಇವರು ಒಂದು ಪ್ರವಚನ ಮಂಟಪ ಅಂತ ಒಂದು ಕಟ್ಟಿಸ್ತಾ ಇದ್ರು ಅಲ್ಲೇ ದೇವಾಲಯದಲ್ಲಿ. ಪ್ರವಚನ ಮಂಟಪ ತುಂಬ ಚೆನ್ನಾಗಾಯಿತು. ಇವರು ಪ್ರವಚನ ಮಾಡುವಾಗ ಅನೇಕ ಜನ ಕುಳಿತುಕೊಂಡು ಕೇಳೋ ಹಾಗೆ ಒಂದು ದೊಡ್ಡ ಮಂಟಪ. ಆಮೇಲೆ ಅದು ಹೇಗಿರಬೇಕು ಅಂತ ಹೇಳಿದ್ರೆ, ಒಳ್ಳೆ ವಿಸ್ತಾರವಾಗಿ ಗಾಳಿ ಇದೆಲ್ಲ ಆಡೋ ಹಾಗಿರಬೇಕು. ಆಮೇಲೆ ಶಬ್ದ ಚೆನ್ನಾಗಿ ಬರೋ ಕೇಳಿಸೋ ಹಾಗಿರ್ಬೇಕು, ಎಲ್ರಿಗೂ ಕೇಳಿಸೋ ಹಾಗಿರಬೇಕು. ಹಾಗೆ ಮಾಡಿ ಕಂಬಗಳನ್ನೆಲ್ಲ ನೆಟ್ಟು, ಅನೇಕ ಕಂಬಗಳು ನೆಟ್ಟು ಅದರಲ್ಲಿ ಶಿಲ್ಪಕಲೆಯನ್ನು ಉಪಯೋಗಿಸಿ ಮಾಡಿ ನೋಡಿದ ತಕ್ಷಣ, ಕಂಬಗಳನ್ನು ನೋಡಿದ ತಕ್ಷಣ ಒಂಥರ ಸಂತೋಷ ಆಗಬೇಕು ಆ ಶಿಲ್ಪಗಳನ್ನು ನೋಡಿದಾಗ. ಆ ತರಹ ಒಂದು ರಚನೆ ಮಾಡಿದರು. ಎಲ್ಲ ಸಿದ್ಧವಾಗಿತ್ತು ಅನೇಕ ಕಾಲದಿಂದ. ಅಲ್ಲೇ
ಒಂದು ಆಸ್ಥಾನ ಸ್ಥಪತಿ ಅಂತ ಒಬ್ಬ ಇದ್ದಾನೆ, ಅವನ ಮೂಲಕ ಎಲ್ಲ ಮಾಡಿಸಿದ್ರು. ಮಾಡಿಸಿ ಆದಮೇಲೆ ಸಿದ್ಧವಾಗಿತ್ತು, ಇನ್ನು ಅದು ಪ್ರವೇಶ ಮಾಡಬೇಕು ಅಂಥೇಳಿ ಒಂದು ಮುಹೂರ್ತವನ್ನು ನಿರ್ಣಯ ಮಾಡಿದ್ರು. ಒಂದು ಒಳ್ಳೆಯ ಶುಭ ದಿವಸ, ಅದು ಶುಭ ಕಾಲ, ಸಂಜೆ ಹೊತ್ತು ಅಂಥೇಳಿ ತೀರ್ಮಾನ ಮಾಡಿ ಅವತ್ತು ಆಚಾರ್ಯರೇ ಮೊದಲು ಭಗವತ್ ಸ್ಮರಣೆಯಲ್ಲಿ ಪ್ರವೇಶ ಮಾಡ್ತಾರೆ ಅಂಥೇಳಿ ಇರ್ತಾಯಿತ್ತು. ಹೀಗಿದ್ದಾಗ ಅದನ್ನು ಇನ್ನೇನು ಮುಗಿತಾ ಬಂತು ಅನ್ನುವಾಗ ಶಿಷ್ಯರೆಲ್ಲ ನೋಡ್ಕೊಂಬಂದಿದ್ರು. ಅದನ್ನು ನೋಡ್ಕೊಂಬಂದ ತುಂಬ ಖುಷಿಪಟ್ಟಿದ್ರು. ಆಚಾರ್ಯ ಹತ್ರ ಬಂದು ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಆಗಿದೆ ಮಂಟಪ, ಇದು ಪ್ರವಚನ ಮಂಟಪ ಅಂತ ಸಂತೋಷವಾಗಿ ಹೇಳ್ತಾ ಇದ್ರು. ಆಚಾರ್ಯ ಕೇಳಿ ಆಗಲಿಪ್ಪ ಅಂತ ಇದ್ರು. ಇದೆಲ್ಲ ಆದಮೇಲೆ ಇವರುಗಳ ಮಧ್ಯೆ ಆ ಮಾರನೇರಿ ನಂಬಿಯೇನು ಬಂದಿದ್ದ, ಅವನು ನೋಡಿರಲಿಲ್ಲ ಇದನ್ನು. ಅವಾಗ ತಾನೇ ಬಂದವ ನೋಡಿರಲಿಲ್ಲ. ಅವನಿಗೆ ಇದನ್ನು ನೋಡಬೇಕು ಅಂತ ತುಂಬ ಆಸೆ ಆಯಿತು. ಒಂಥರ ಸಂತೋಷ, ಇವರೆಲ್ಲ ಇಷ್ಟು ಹೊಗಳ್ತಾ ಇದ್ದಾರೆ ಅಂತ ನಾನು ನೋಡಬೇಕು ಅನ್ನೋ ಒಂದು ಆಸೆ. ಅದಕ್ಕೋಸ್ಕರ ಕೇಳಿ, ನಾನು ಒಂದು ಸಲ ನೋಡಬಹುದಾ, ಅದನ್ನು ದರ್ಶನ ಮಾಡಬಹುದಾ ಅಂತ ವಿನಯದಿಂದ ಕೇಳ್ತಾನೆ ಪಾಪ. ಅದಕ್ಕೆ ಇವರು ತಿರುಕೋಟಿಯವ್ರು ನಂಬಿ ಇದ್ದಾರಲ್ಲ, ಅವರೇ ಸ್ವಲ್ಪ ಯಾವಾಗಲೂ ಸ್ಟ್ರಾಂಗ್ ಆಗಿ ಮಾತಾಡೋರು ಅಂತ ಹೇಳಿದ್ನಲ್ಲ, ಅವ್ರೇನು ಮಾಡಿದ್ರು, ಹಾಗೆಲ್ಲ ಮಾಡೋ ಹಾಗಿಲ್ಲ, ನೀನು ಆ ಕಡೆ ಹೋಗೋ ಹಾಗಿಲ್ಲ, ನೀನು ನೋಡಬಾರ್ದು, ಆಚಾರ್ಯರು ಮೊದಲು ಅವ್ರ ದರ್ಶನ ಆಗಬೇಕು, ಅವರು ಪಾದ ಸ್ಪರ್ಶ ಮಾಡಬೇಕು, ಆಮೇಲೆ ಮುಂದೆ ಉಳಿದವರೆಲ್ಲ ನೋಡೋದು ಅಂತ. ಇವರೆಲ್ಲ ನೋಡ್ಕೊಂಬಂದಿದ್ದಾರೆ, ಅದು ಬೇರೆ ವಿಷಯ. ಅವನು ಹೋಗಬಾರ್ದು ಅಂತ ಅವನ ದೃಷ್ಟಿ ಅದ್ರ ಮೇಲೆ ಬೀಳಬಾರ್ದು ಅಂತ ಏನೋ ಒಂದು ಅವರದ್ದು ಲೆಕ್ಕಾಚಾರ ಮಾಡಿದ್ರು. ಬೇಡ ಅದನ್ನು ಹೋಗಬಾರ್ದು ಅಂಥೇಳಿ ಖಡಾಖಂಡಿತವಾಗಿ ಒಂದು ಆಜ್ಞೆ ಮಾಡಿಬಿಟ್ಟಿದ್ರು. ಆದರೂ ಅವನು ಹೊರಗಡೆ ಬಂದ, ಅವನು ಏನೋ ಒಂದು ಆಸೆ, ಅವನಿಗೆ ಆಸೆ ಅನ್ನೋದಕ್ಕಿಂತ ಒಂದು ಸೆಳೆತ, ಅದನ್ನು ದರ್ಶನ ಮಾಡಬೇಕು ಅಂತ ಹೇಳಿ ತುಂಬ ಇದು ಮಾಡ್ತಾ ಇದ್ದಂತೆ. ಅವಾಗ ಏನು ಮಾಡ್ದ, ಇವ್ರುಗಳು ಬಿಡಲ್ಲ ಅಂತ ಗೊತ್ತು. ಮೆಲ್ಲಿಗೆ ಒಂದು ದಿವಸ ಏನು ಮಾಡೋದು, ಆ ಕಡೆ ಹೋಗ್ತಾ ಇದ್ದಾಗ ಇನ್ನೊಬ್ಬರು ಶಿಷ್ಯರು ಮುಂದೆ ಹೋಗ್ತಾ ಇದ್ದರು. ಅವರು ಸ್ವಲ್ಪ ಕರುಣಾಳುಗಳು ಪಾಪ. ಅವ್ರನ್ನ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ, ನಾನು ಸ್ವಲ್ಪ ದಯವಿಟ್ಟು ಇದನ್ನು ನನಗೆ ತೋರಿಸ್ತೀರಾ, ಆ ಮಂಟಪವನ್ನು ನೋಡಬೇಕಲ್ಲ, ನಾನು ದೂರದಿಂದ ನೋಡ್ತೀನಿ ಅಂತೆಲ್ಲ ಹೇಳಿ ಆಗಬಹುದಾ, ತೋರಿಸ್ತೀರಾ ನನಗೆ ಅಂತ ಕೇಳ್ತಾನೆ. ಅವ್ನಿಗೆ, ಅಯ್ಯೋ ಬೇಡಪ್ಪ, ಅವತ್ತೇ ನೀನು ಬೈಸ್ಕೊಂಡಿದ್ದೀಯ, ನಿಮ್ಗೆ ಗೊತ್ತಿಲ್ವಾ, ಮತ್ತೆ ಅದು ನೋಡಬೇಕು ಅಂತ ಹೇಳ್ತೀಯಲ್ಲ, ನಾನು ಬೇಡ, ಹಾಗೆ ಮಾಡಬೇಡ, ಇನ್ನೊಂದು ಸ್ವಲ್ಪ ದಿವಸ ತಡ್ಕೋ, ಆಚಾರ್ಯರು ಹೇಗಿದ್ದರೂ ಅದನ್ನ ಪ್ರವೇಶ ಮಾಡ್ತಾರೆ, ಅದಾದಮೇಲೆ ಹೋಗ್ಬೋದು, ಈಗ ಬೇಡ ಅಂತೆಲ್ಲ ಹೇಳ್ತಾರೆ. ಇವನು ಇಲ್ಲ ನೋಡ್ಬೇಕು, ನಾನು ದೂರದಿಂದ ನೋಡ್ತೀನಿ ಅಷ್ಟೇ, ನಾನೇನು ಮಾಡಲ್ಲ, ಯಾರಿಗೂ ಏನು ತೊಂದರೆ ಕೊಡಲ್ಲ, ಒಂದು ಕ್ಷಣ ನೋಡಿಬಿಟ್ಟು ಬಂದುಬಿಡ್ತೀನಿ ಅಂಥೇಳಿ ತುಂಬ ಪ್ಲೀಡ್ ಮಾಡ್ಕೋತಾನೆ ಅವನು. ಅದಕ್ಕೆ ಅವ್ರಿಗೂ ಕೂಡ ಪಾಪ ತುಂಬ ಅಯ್ಯೋ ಪಾಪ ಆಗಲಿ ಅಂಥೇಳಿ, ಸರಿ ನೀನು ನಿಂತ್ಕೊಂಡು ನೋಡಿಬಿಟ್ಟು, ದೂರದಿಂದ ನೋಡಿಬಿಟ್ಟು ತಕ್ಷಣ ಬಂದುಬಿಡ್ಬೇಕು, ಇನ್ಯಾರಾದ್ರೂ ನೋಡಿದ್ರೆ ಆಮೇಲೆ ನನಗೂ ಬೀಳುತ್ತೆ ಅನ್ನೋ ಥರ ಹೇಳ್ತಾರೆ. ಸರಿ ಆಯಿತು, ಇವನು ಹೋದ, ಕರ್ಕೊಂಡು ಹೋದ್ರು, ತೋರಿಸು, ನೋಡಪ್ಪ ಇದೇನಪ್ಪ ಮಂಟಪ ಅಂತ ಹೇಳ್ತಾರೆ. ಅವನು ಹಾಗೆ ದೂರ ನಿಂತ್ಕೊಂಡು ನೋಡ್ತಾ ಹಾಗೇ ಅವನು ಒಂಥರ ಪರವಶನಾಗಿಬಿಡ್ತಾನೆ, ತುಂಬ ಸಂತೋಷ ಪಡ್ತಾನೆ ನೋಡ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಅಂತ ಹೇಳಿದ್ರೆ ಏನೋ ಒಂದು ಆಕರ್ಷಣೆ ಅವನಿಗೆ, ನೋಡ್ತಾ ಅಷ್ಟು ಚೆನ್ನಾಗಿದೆ ಅಂತ. ಹಾಗೆ ನೋಡ್ತಾ ಕಣ್ಣು ಮುಚ್ಕೊಂಡಿದ್ದವನು ಹಾಗೇ ಮುಂದೆ ನಡೆದು ಬಿಟ್ಟು ಆ ಮೆಟ್ಲು ಹತ್ತಿ ಒಳಗೆ ಹೋಗಿ ಮಾಡಿಬಿಡ್ತಾರೆ. ಇವ್ರಿಗೆ ಗಾಬರಿ ಪಕ್ಕದಲ್ಲಿ ನಿಂತ್ಕೊಂಡಿರೋರಿಗೆ, ಅಯ್ಯೋ ಬೇಡ ಹೋಗಬೇಡ ನೀನು, ಆವಾಗಲೇ ಹೇಳಲಿಲ್ವಾ ದೂರದಿಂದ ನೋಡಬೇಕು ಅಷ್ಟೇ ಅಂತ, ನೀನು ಕೇಳಲಿಲ್ಲ, ಒಳಗಡೆ ಹೋಗ್ತಾ ಇದೆಯಾ, ಯಾಕೆ ಹಾಗೆ ಮಾಡ್ತೀಯಾ, ಬೇಡ ಬಂದ್ಬಿಡು ಅಂತ ಹೇಳ್ತಾ ಇದ್ದಾರೆ. ಅವನ ಕಿವಿಗೆ ಬೀಳ್ತಾನೇ ಇಲ್ಲ, ಏನೂ ಬೀಳ್ತಾ ಇಲ್ಲ, ಅವನ ಪಾಡಿಗೆ ಅವನು ಹೋಗ್ತಾ ಇದ್ದಾನೆ. ಮೇಲೆ ಒಂದೊಂದೇ ಮೆಟ್ಲು ಹತ್ತಿ ಹೋಗಿ ಕೊನೆಗೆ ಮಾಡಿದ್ರೆ ಹೊರಡೆ ಪ್ರವೇಶನ ಮಾಡಿಬಿಟ್ಟ. ಪ್ರವೇಶ ಮಾಡಿ ಒಂದು 2 ಹೆಜ್ಜೆ ಇಡ್ತಾನೆ, ಧಬಕ್ಕಂದು ಬಿದ್ದೋಗ್ತಾನೆ ಹಾಗೆ ಅಲ್ಲಿ. ಇವ್ರಿಗೆ ಗಾಬರಿ ಆಗುತ್ತೆ, ಏನಪ್ಪ ಪ್ರವೇಶನೂ ಮಾಡಿಬಿಟ್ನಲ್ಲ ಇವನು, ಆಚಾರ್ಯರು ಮೊದಲು ಪ್ರವೇಶ ಮಾಡಬೇಕು, ಒಳ್ಳೆ ಶುಭ ಮುಹೂರ್ತದಲ್ಲಿ ನಿಂತಿದ್ದು, ಇವತ್ತಿನ ದಿವಸ ಇದ್ದಕ್ಕಿದ್ದ ಇವನು ಮೊದಲು ಪ್ರವೇಶ ಮಾಡಿಬಿಟ್ನಲ್ಲ ಅಂಥೇಳಿ ತುಂಬ ಬೇಸರ ಆಗ್ಬಿಡುತ್ತೆ. ಮತ್ತು ಅಲ್ಲಿ ಹೋಗಿ ಬಿಟ್ಟಿದ್ದಾನೆ ಅಂಥೇಳಿ ಆದಷ್ಟು ಬೇಗ ಎತ್ಕೊಂಡ್ಬಂದ್ಬಿಡ್ಬೇಕು ಅಂಥೇಳಿ ಎತ್ಕೊಂಡು ಹೊರಗಡೆ ಬಂದುಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಈ ಗಾಬರಿ ಹಾಗೆ ಇವರೆಲ್ಲ ಉಳಿದವರೆಲ್ಲ ಬಂದುಬಿಟ್ಟಿದ್ದಾರೆ. ಏನಾಯಿತು ಅಂತೆಲ್ಲ ಇದು ಮಾಡ್ತಾರೆ. ಯಾವಾಗ ಏನೂ ಹೇಳಿಲ್ಲ. ಸರಿ ಆಯಿತು, ಹೀಗಾಯಿತು ಒಂದು ಸುದ್ದಿ ಅವರಿಗೆಲ್ಲ ಗೊತ್ತಾಗೋಯ್ತು. ಇನ್ನು ಬಿಡ್ತಾರಾ, ಇವನ ಮೇಲೆ ಮೊದಲೇ ಸ್ವಲ್ಪ ಖಾರ ಇತ್ತು ಅವರಿಗೆ, ಗೋಷ್ಠಿಪೂರ್ಣರಿಗೆ. ಒಂದು ಸ್ವಾಮಿಗಳ ಮುಂದೆ ಒಂದು ಕಂಪ್ಲೇಂಟು, ನೋಡಿ ಸ್ವಾಮಿಗಳೇ, ಇಷ್ಟೆಲ್ಲ ಹೇಳಿದ್ರು ಕೂಡ ಇವನೇನು ಎಂಥ ಕೆಲಸ ಮಾಡಿದ್ದಾನೆ, ಈ ಮಾರನೇ ನಂಬಿ ಹೊರಡೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ, ಅಲ್ಲಿ ಹೋಗಿ ಪ್ರವೇಶ ಮಾಡಿದ್ದಷ್ಟೇ ಎಲ್ಲ ಬಿದ್ದು ಬಿಟ್ಟಿದ್ದಾನೆ ಅಂತ. ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ರು ನೋಡಿ. ಹೌದೇನಪ್ಪ ಹಾಗಾಯ್ತಾ, ನೀವು ನೋಡಿದ್ರಾ, ಅವನು ಪ್ರವೇಶ ನೋಡಿದ್ರಾ ನೀವು ಅಂತ ಕೇಳಿದಾಗ ನೋಡಿರಲಿಲ್ಲ ಹೇಳಿದ್ದ, ಇಲ್ಲ ನಾವು ನೋಡಲಿಲ್ಲ ಅಂತ. ಅವ್ನು ಬಿದ್ದಿದ್ದು ನೋಡಿದ್ರಾ, ಇಲ್ಲ ನಾವು ನೋಡಲಿಲ್ಲ. ಹಾಗಾದರೆ ಹೇಗೆ ಗೊತ್ತಾಯ್ತು ನಿಮಗೆ, ಅವನು ಒಳ್ಳೆ ಪ್ರವೇಶ ಮಾಡ್ದ ಅಂತ ಹೇಗೆ ಹೇಳ್ತೀರಾ, ಬಿದ್ದ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ, ಇಲ್ಲ ಬೇರೆ ಇನ್ನೊಬ್ರು ಹೇಳಿದ್ದು ಅವ್ರ ಮೂಲಕ ಗೊತ್ತಾಯಿತು. ಕೇಳಿದ ಮಾತಾ ನೀವು ನೋಡಲಿಲ್ಲ ತಾನೆ, ಸರಿ ಸುಮ್ಮನೆ ರೀ
ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಕೊನೆಗೆ ಅವನ್ನೇ ಕೇಳಿದ್ರು, ಏನಾಯ್ತಪ್ಪ ಅಂತ ಕೇಳಿದ್ರು. ಹೀಗೆ ಬೇರೆಯವ್ರ ಬಾಯಲ್ಲೂ ಬರೆಸಿದ್ರು, ನಾವು ನೋಡಲಿಲ್ಲ ಎಲ್ಲ ಕೇಳಿದ ಮಾತು ಅಂತ. ಸರಿ, ಆಮೇಲೆ ಅವನ್ನೇ ಕೇಳಿದ್ರು. ಅವನು ಒಪ್ಕೊಂಡ, ಹೌದು ನಾನು ನಿಂತಿದ್ದೆ, ನೋಡಬೇಕು ಅಂತ ತುಂಬ ಆಸೆ ಆಯಿತು, ನಿಂತ್ಕೊಂಡು ನೋಡ್ತಾ ಇದ್ದೆ, ಅದೇನೋ ನನಗೆ ಸುಮ್ಮನೆ ಆಕರ್ಷಣೆ ಎಳೆದ್ಬಿಟ್ಟು ಹಾಗೇ ಮುಂದೆ ಹೋಗ್ಬಿಟ್ಟೆ. ನಾನು ಹೋಗ್ಬಿಟ್ಟು ಹತ್ತಾ ಇರುವಾಗ ಮೇಲ್ಗಡೆ ಹತ್ತೆ, ಹಾಗೆ ಅದು ಎಳ್ಕೊಂಬಿಡ್ತು ನನ್ನ ಅಂತ ಇವನು ಕಣ್ಣು ಮುಚ್ಕೊಂಡು ಡಿಸ್ಕ್ರೈಬ್ ಮಾಡ್ತಾ ಇದ್ದಾನೆ. ಮಾಡಿ ಕೊನೆಗೆ ಬಿದ್ದಿ ಅಂತಲ್ಲ, ಹೌದಾ ಅಂತ ಹೇಳಿದ್ರೆ, ಹೌದು ಅಲ್ಲೇನೋ ನೀರು ಚೆಲ್ಲಿತ್ತು ಅಂತ ಕಾಣುತ್ತೆ, ನೀರೋ ಎಣ್ಣೆನೋ ಚೆಲ್ಲಿರಬೇಕು, ಅದು ಜಾರು ಬಿಡ್ತು, ನಾನು ಬಿದ್ದುಬಿಟ್ಟೆ ಅಷ್ಟು ಗೊತ್ತಾಯ್ತು ನನಗೆ, ಇನ್ನು ಮುಂದೆ ಇನ್ನೇನು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ದೆ. ಸರಿಪ್ಪ ಆಯಿತು ಹೊರಡು ಅಂತ ಹೇಳಿ ಕಳಿಸ್ಬಿಟ್ಟು ಆಮೇಲೆ ಅಲ್ಲಿ ಇದ್ದವ್ರು ಹೇಳಿದ್ರಂತೆ, ಇಲ್ಲಪ್ಪ ಆ ಪ್ರವೇಶ ಆಯ್ತಪ್ಪ, ಇವತ್ತೇ ಒಳ್ಳೆ ದಿವಸ, ನನಗೆ ಗೊತ್ತು, ಅಷ್ಟೇ ಅಲ್ಲ ಪ್ರವೇಶ ಮಾಡಿದ್ನಲ್ಲ ಅದೇ ಒಳ್ಳೆ ಮುಹೂರ್ತಪ್ಪ ಅದು, ನೀವು ಸುಮ್ಮನೆ ಇರಿ ಅಂಥೇಳಿ ಒಂದು ಥರ ಡಿಕ್ಲೇರ್ ಮಾಡಿದ್ರಂತೆ ಅವರು. ಅವ್ರ ಮನಸ್ಸಿಗೆ ಅದೇ ಸರಿಯಾದ ಮುಹೂರ್ತ, ಸರಿಯಾದ ಸಮಯ ಅಂತ ಮನಸ್ಸು ಬಂದ್ಬಿಡ್ತು. ಹಾಗೂ ಕೇಳಿದ್ರಂತೆ, ಅವ್ನು ಯಾವ ಪಾದ ಇಟ್ಟು ಒಳಗೆ ಹೋದ ಹೇಳಿ ನೋಡೋಣ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ, ಯಾಕೆ ಯಾರೂ ನೋಡಿಲ್ಲ. ಅವ್ರ ಪಕ್ಕದಲ್ಲಿ ಒಬ್ಬರಿದ್ದೆಲ್ಲ ಅವನ್ನ ಜ್ಞಾಪಿಸ್ಕೊಂಡು ಹೇಳಿದ್ರು, ಹೌದು ನಾನು ನೋಡ್ತಾ ಇದ್ದೆ, ಅವನು ಪಾದ ಹೇಳುವಾಗ ಮೊದಲು ಬಲಪಾದವನ್ನೇ ಒಳಗಡೆ ಇಟ್ಟ ಅಂತ ಅವ್ರು ಹೇಳ್ತಾರೆ. ಅದು ಹೇಳಿದಾಗ ಇವರು ಎಲ್ಲ ಲೆಕ್ಕಾಚಾರ ಮಾಡಿಕೊಂಡು, ಇಲ್ಲಪ್ಪ ಸರಿಯಾಗಿದೆ, ಒಳ್ಳೆ ಮುಹೂರ್ತ ಆಯಿತು, ಪ್ರವೇಶ ಆಯಿತು ಅಂತ ಹೇಳಿಬಿಡ್ತಾರೆ. ಅಂದರೆ ಯಾವ ಮಟ್ಟಕ್ಕೆ ಅವರು ಅಸೆಸ್ ಮಾಡ್ತಾರೆ ಜನಗಳನ್ನು, ಹೇಗೆ ಮಾಡ್ತಾರೆ ಅನ್ನೋದನ್ನು ಗಮನಿಸ್ಬೇಕು ನಾವು. ಅಂದರೆ ಹೇಗೆ ರಿಸಾಲ್ವ್ ಮಾಡ್ತಾರೆ ಕಾನ್ಫ್ಲಿಕ್ಟ್ಸು, ಸಮಸ್ಯೆಗಳು ಬಂದಾಗ ಅನ್ನೋದಕ್ಕೂ ಕೂಡ ಒಂದು ಉದಾಹರಣೆ ಆಗುತ್ತೆ ಇದು. ಹಾಗೆ ಮತ್ತೊಂದು, ಇವರು ಆಚಾರ್ಯ ಪೀಠದಲ್ಲಿ ಇದ್ದರೂ ಕೂಡ ಒಂದು ಪಾಠ ಪ್ರವಚನಗಳು ಮಾಡೋದು, ಶಿಷ್ಯರನ್ನು ತಯಾರಿ ಮಾಡೋದು ಒಂದು ಕಡೆ ಆಗ್ತಾ ಇರುತ್ತೆ, ಅದ್ರ ಪಾಠಗದಾಗತ್ತೆ. ಅದ್ರ ಜೊತೆಗೆ ಮಠಾಧಿಪತಿಯಾಗಿ ಆ ಆಡಳಿತ ಇದೆಯಲ್ಲ, ಅದರ ಕಡೆಗೂ ಕೂಡ ಹೇಗೆ ಗಮನ ಇಟ್ಟು ಎಲ್ಲ ಮಾಡ್ತಾ ಇದ್ದರು ಅನ್ನೋದಕ್ಕೂ ಕೂಡ ಅನೇಕ ಉದಾಹರಣೆಗಳು ಸಿಕ್ಕತ್ತೆ. ಅದರಲ್ಲಿ ಕೆಲವು ಜ್ಞಾಪಿಸ್ಕೊತಾ ಇದ್ದೀನಿ ಅಷ್ಟೇ. ಇವರು ತುಂಬ ಬುದ್ಧಿವಂತರು, ಬುದ್ಧಿ ಸೂಕ್ಷ್ಮ ತುಂಬ ಚೆನ್ನಾಗಿ ಇತ್ತು. ಹಾಗೆ ಇವರು ಚೆನ್ನಾಗಿ ಅದನ್ನೆಲ್ಲ ಹೇಳ್ತಾ ಇದ್ದರು, ಅದನ್ನು ಅನಲೈಸ್ ಮಾಡೋದ್ರಲ್ಲಿ ತುಂಬ ಒಂದು ಥರ ಭಾಳ ಶ್ರೇಷ್ಠರು ಇವರು ಅನ್ನೋದನ್ನು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಆಮೇಲೆ ಯಾವುದೇ ಒಂದು ಕ್ಷಣದಲ್ಲೂ ಕೂಡ ಕೋಪ ಮಾಡ್ಕೋತಿರಲ್ಲ, ತುಂಬ ಮೃದುವಾಗಿ ಮಾತಾಡ್ತಾ ಇದ್ದರು, ತಮಾಷೆಯ ಮಾತಾಡ್ತಾ ಇದ್ದರು. ಅವಾಗ ಒಂಥರ ಎಷ್ಟು ತಮಾಷೆ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಬೀಸಣಿಗೆ ಬೀಸ್ತಾ ಇರ್ತಾನೆ ಪಾಪ, ಅವನು ರಾತ್ರಿ ನಿದ್ದೆ ಮಾಡಿರಲ್ಲ, ಸೇವೆಯಲ್ಲೇ ಹಾಗೆ ಟೈಮ್ ಆಗೋಗಿರುತ್ತೆ, ಅವಾಗ ಹಿಂಗೆ ತೂಕಡಿಸ್ತಾನೆ, ಅದನ್ನು ಒಂಥರ ಗಮನಿಸಿರ್ತಾರೆ, ಏನಪ್ಪ ನಿದ್ದೆ ಸಾಲದ ನಿನಗೆ, ಇನ್ನು ಸ್ವಲ್ಪ ಬಿಟ್ಟಿದ್ರೆ ಅವನು ಹಾಗೆ ನನ್ನ ಮೇಲೆ ಬಿದ್ದುಬಿಡ್ತಾ ಇದ್ದ ಅಂಥೇಳಿ ಪಕ್ಕದಲ್ಲಿದ್ದವರಿಗೆಲ್ಲ ಹೇಳಿ ತಮಾಷೆ ಮಾಡ್ತಿದ್ರು ಅಂಥೇಳಿ ಕೇಳ್ತೀವಿ. ಹೀಗೆ ತಮಾಷೆನೂ ಆಗ್ತಾ ಇತ್ತು, ಸೀರಿಯಸ್ ಆಗೂ ಹೇಳ್ತಾ ಇದ್ದರು. ಒಳ್ಳೆ ವಿಷಯಗಳು ಬಂದಾಗ, ಕಾನ್ಫ್ಲಿಕ್ಟ್ಸ್ ಬಂದಾಗ ಅನಾಲಿಸಿಸು ಚೆನ್ನಾಗಿರ್ತಾ ಇತ್ತು. ಹೀಗೆ ನಾನಾ ರೀತಿಯಲ್ಲಿ ಇವರು ಬಹಳ ತಮ್ಮ ಇದನ್ನು ಮೇಧೆಯನ್ನು ತೋರಿಸ್ಕೊತಾ ಇದ್ದರು ಅನ್ನೋದನ್ನು ನೋಡ್ತೀವಿ. ಇನ್ನೊಂದು ಬಹಳ ಕಷ್ಟದ ಪರಿಸ್ಥಿತಿ ಒಂದು ಬಂದ್ಬಿಡ್ತು. ಅನೇಕ ಬರುತ್ತೆ, ಒಂದು ಮಠ ಅಂದ ಮೇಲೆ ಅನೇಕ ಬರುತ್ತೆ. ಈಗೇನಾಯಿತು ಅಂತ ಹೇಳಿದ್ರೆ, ಒಂದು ಸಲ ಇವರುಗಳ ಶಿಷ್ಯರೆಲ್ಲ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದರು. ಎಲ್ಲ ಆದಮೇಲೆ ಸರಿಪ್ಪ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂಥೇಳಿ ಕಳಿಸ್ತಾರೆ. ಹೊರಗಡೆ ಬರ್ತಾರೆ. ಇವು ಮಾರನೇ ನಂಬಿ ಹೊರಗೆ ಬರ್ತಾನೆ. ಹೊರಗೆ ಬಂದ ತಕ್ಷಣ ಎದುರುಗಡೆ ಒಬ್ಬ ನಿಂತಿದ್ದಾನೆ, ಮೀಸೆ ಎಲ್ಲ ಬಿಟ್ಕೊಂಡು ಜೋರಾಗಿ ನಿಂತ್ಕೊಂಡು ಅವನು ಇವನ್ನ ದಬಾಯಿಸ್ತಾ ಇದ್ದಾನೆ. ಏನಪ್ಪ ಅಂತ ಹೇಳಿದ್ರೆ, ನೀನು ಇಲ್ಲಿದೆಯಾ, ನಾನು ನಿನ್ನ ಹುಡುಕ್ತಾ ಇದ್ದೀನಿ ಅಂತ ಹೇಳಿ ದಬಾಯಿಸ್ತಾನೆ. ಹುಡುಕ್ತಾ ಇದ್ದೀನಿ, ನೀ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದೆ, ಯಾತಕ್ಕೆ ಇಲ್ಲಿ ಬಂದೆ, ಮಠಕ್ಕೆಲ್ಲ ಯಾತಕ್ಕೆ ಬಂದೆ ನೀನು, ಈ ಥರ ಸನ್ಯಾಸಿಗಿರೋ ಜಾಗಕ್ಕೆ ಯಾಕೆ ಬಂದೆ ನೀನು, ಬಾ ನನ್ನ ಜೊತೆಯಲ್ಲಿ ಅಂತ ಹೇಳಿ ಎಳಿತಾ ಇದ್ದಾನೆ. ಇವನು ಆಗಲ್ಲ ಅಂಥೇಳಿ ತಪ್ಪಿಸ್ಕೊಂಡು ಓಡ್ತಾನೆ, ಓಡಿ ತಪ್ಪಿಸ್ಕೊಂಡ್ಬಿಟ್ಟ ಅಂತ. ಆಮೇಲೆ ಏನು ಇಷ್ಟು ಗಲಾಟೆ ಆಗ್ತಿದೆಯಲ್ಲ, ಏನು ವಿಚಾರಿಸಿ ಅಂಥೇಳಿ ಕರೀರಿ ಅಂಥೇಳಿ ಹೇಳ್ತಾರೆ. ಆವಾಗ ಅವನು ಒಳಗೆ ಬರ್ತಾನೆ. ಒಳಗೆ ಬಂದಾಗ ಆಚಾರ್ಯರು ನಿಧಾನಕ್ಕೆ ಕೇಳ್ತಾರೆ, ಯಾರಪ್ಪ ನೀನು, ಏನು ಬೇಕಾಗಿತ್ತು, ಯಾತಕ್ಕೆ ಈಗ ಇಲ್ಲಿ ಕೂಗಾಡ್ತಾ ಇದೆಯಾ, ಇಲ್ಲಿ ಹೊರಗಡೆ ನಿಂತ್ಕೊಂಡು ಹೋಗ್ತಾರೆ. ಇಲ್ಲ ಇಲ್ಲಿ ನಿಂತಿದ್ದಾನೆ, ಬಂದಲ್ಲ ಇವನು ನನ್ನ ತಮ್ಮ, ಇವನು ಮಾಯ ಅಂತ ಇವನ ಹೆಸರು, ಅವನನ್ನು ಇಲ್ಲಿ ನೀವು ಕೂಡಾಕೊಂಡ್ಬಿಟ್ಟಿದ್ದೀರಾ ಅಂತ ಅವನು ದಬಾಯಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಅವನು ವರಸೆಯಲ್ಲಿ ಮಾತಾಡ್ತಾನೆ. ಇಲ್ಲಿ ಸಹಜವಾಗಿ ಸ್ವಾಮಿಗಳ ಮುಂದೆ, ಪೀಠಾಧಿಪತಿಗಳ ಮುಂದೆ ಹೇಗೆ ಮಾತಾಡಬೇಕು ಅದೆಲ್ಲ ಅವ್ನಿಗೆ ಗೊತ್ತಿಲ್ಲ ಪಾಪ. ಸುಮ್ಮನೆ ಅವನ ಪಾಡಿಗೆ ಅವನ ವರಸೆಯಲ್ಲೇ ಅವ್ರನ್ನ ಹೊಡಿತಾ ಇದ್ದಾನೆ. ನೀವು ಎಲ್ಲ ಕರ್ಕೊಂಬಂದು ಎಳ್ಕೊಂಬಂದು ಇವನ್ನ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ, ಇವನು ಕೂಡಾಕೊಂಡ್ಬಿಟ್ಟಿದ್ದೀರಾ ಇಲ್ಲಿ
ಅಂತ. ಇಲ್ಲಪ್ಪ ಅವನು ಇಲ್ಲಿ ಸೇವೆ ಮಾಡ್ತಾ ಇದ್ದಾನಪ್ಪ, ಅದಕ್ಕೋಸ್ಕರ ಬಂದಿದ್ದಾನೆ, ಭಕ್ತನಾಗಿ ಸೇವೆ ಮಾಡ್ತಾ ಇದ್ದಾನಪ್ಪ ಅಂತ ಅವ್ರು ನಿಧಾನಕ್ಕೆ ಹೇಳ್ತಾರೆ. ಇವನು ಏನು ಸೇವೆ ಮಾಡೋದು, ಅವನು ನಿಮ್ಮ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ದಾನೆ, ನೀವು ಸೇವೆ ಮಾಡ್ತಿದ್ರೆ ಏನು ಬಿಡ್ತೀರಾ, ನೀವೆಲ್ಲ ಚೆನ್ನಾಗಿ ಸೇವೆ ಮಾಡಿಸ್ಕೊಂಡು ಆಮೇಲೆ ಓಡಿಸ್ಬಿಡ್ತೀರಾ ಅವನ್ನ, ಅವನು ಬೇಡ ಅಂತ ಹೇಳಿದ್ರೆ ಅಂತ. ಅವರು ಅದಕ್ಕೆಲ್ಲ ಬಿಡಲ್ಲ, ನನ್ನ ತಮ್ಮ ಅವನು ನಮ್ಮ ಜೊತೆಲಿ ಇರಬೇಕು. ಇವನು ಎಲ್ಲಿ ಹೋದ ಅಂತ ಹುಡುಕ್ತಾ ಇದ್ದೆ, ಬಂದ್ಬಿಡ್ತೀನಿ, ಇಲ್ಲೇ ಕಾವೇರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದವನು ಬಂದ್ಬಿಟ್ಟು ಅವನು ಅಲ್ಲಿ ಹೋಗಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ, ನನಗೆ ಸಿಗಲೇ ಇಲ್ಲ, ನಾನು ಹುಡುಕಿ ಸಾಕಾಯಿತು, ಆಮೇಲೆ ನೋಡಿದ್ರೆ ಇಲ್ಲಿ ಬಂದುಬಿಟ್ಟಿದ್ದಾನೆ ಅವನು ಅಂಥೇಳಿ ನಾನು ಕಳಿಸ್ಕೊಡಿ, ಅವನು ಕಳಿಸ್ಕೊಡಿ ನನ್ನ ಜೊತೆಯಲ್ಲಿ, ನನಗೆ ಅವನು ಬೇಕು, ನನ್ನ ತಮ್ಮ ಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಇಲ್ಲಪ್ಪ ತಮ್ಮ ಬಂದರೆ ಇನ್ನು ಕರಿಯಪ್ಪ ಅವನನ್ನು ಅಂತ ಹೇಳ್ತಾರೆ ಸಮಾಧಾನವಾಗಿ. ನಾನು ಹೋಗಲ್ಲ, ನಾನು ಇಲ್ಲೇ ಇರಬೇಕು, ನಾನು ಸ್ವಾಮಿಗಳ ಸೇವೆ ಮಾಡ್ಕೊಂಡಿರ್ಬೇಕು, ದೇವ್ರ ಸೇವೆ ಮಾಡ್ಕೊಂಡಿರ್ಬೇಕು, ಕೈಂಕರ್ಯ ಮಾಡಬೇಕು, ಎಲ್ಲ ಅವನು ಹೇಳ್ತಾನೆ. ಬರೋದೇ ಇಲ್ಲ ಅಂತ ಅವನು ಹಠ ಹಿಡಿತಾನೆ, ಇವನು ಇಲ್ಲ ಅವನು ಬರಲೇಬೇಕು ಅಂತ ಇವನು ಹಠ ಹಿಡಿತಾನೆ. ಇಬ್ಬರ ಮಧ್ಯೆ ಸಮಸ್ಯೆ ಆಗುತ್ತೆ. ಅವಾಗ ಹೇಳ್ತಾರೆ, ನೋಡಪ್ಪ ನೀನು ಬಾ ಅಂತ ಕರೀತಾ ಇದೆಯಾ, ಅವನು ಬರಲ್ಲ ಅಂತ ಹೇಳ್ತಾ ಇದ್ದಾನೆ, ನೀನು ಯಾಕೆ ಅವನು ಬಲವಂತ ಮಾಡ್ತೀಯ, ಬಿಡು, ಅವನ ಪಾಟಿಗೆ ಅವನು ಸೇವೆ ಮಾಡ್ಕೊಂಡಿರಲಿ, ಅವನು ಸೇವೆ ಮಾಡೋ ಮನಸ್ಸು ತುಂಬ ಬಂದುಬಿಟ್ಟಿದೆ, ಅದರಿಂದ ಅವನು ಮಾಡ್ತಾ ಇದ್ದಾನೆ, ಅವನನ್ನು ತೊಂದರೆ ಕೊಡಬೇಡ ಅವನಿಗೆ. ನಿನಗೂ ಏನಾದರೂ ಆ ತರಹ ಮನಸ್ಸು ಬಂದುಬಿಟ್ರೆ, ಸೇವೆ ಮಾಡೋ ಮನಸ್ಸು ಬಂದುಬಿಟ್ರೆ ಅವಾಗ ನೀನು ಬರ್ತೀಯ ಇಲ್ಲಿ, ನೀನು ಬಂದು ಸೇವೆ ಮಾಡ್ತೀಯ, ನನಗೆ ಗೊತ್ತು ಅಂತ ಆಚಾರ್ಯರು ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ನಾನೇನು ಈಗ ಆ ಮನಸ್ಸಿಲ್ಲ, ಬಂದಾಗ ನೋಡ್ಕೊಳ್ಳೋಣ, ನೀವು ಹೇಳೋ ಪ್ರಕಾರ ಆಮೇಲೆ ನೋಡ್ಕೊಳ್ಳೋಣ ಅಂಥೇಳಿ ಅವನು ಒಂಥರ ದಬಾಯಿಸ್ತಾನೆ. ಅದಕ್ಕೆ ನಾನು ನಿಮ್ಮಗಳನ್ನ ನಂಬಲ್ಲ, ಇವತ್ತು ಚೆನ್ನಾಗಿ ಸೇವೆ ಮಾಡಿಸ್ಕೊಂಡ್ಬಿಡ್ತೀರಾ, ಆಮೇಲೆ ಓಡಿಸ್ಬಿಡ್ತೀರಾ, ಆಮೇಲೆ ಅವನ ಗತಿ ಏನು, ಬೀದಿಗೆ ಬಂದುಬಿಡ್ತಾನವನು, ಅದು ನನ್ನ ಯೋಚನೆ ಅಂತೆಲ್ಲ ಅವನು ಹೇಳ್ತಾನೆ. ಅದಕ್ಕೂ ಇಲ್ಲಪ್ಪ ಹಾಗೆ ಮಾಡಲ್ಲ, ಹಾಗಾಗಲ್ಲ, ನಾವು ಅವನು ನೋಡ್ಕೋತೀವಿ ಅಂತಾರೆ. ಇವಾಗ ಹೇಳ್ತೀರಾ ನೀವು, ನನಗೆ ಗ್ಯಾರಂಟಿ ಕೊಡ್ತೀರಾ, ನೀವು ಭರವಸೆ ಕೊಡ್ತೀರಾ, ನಾನು ಅವನು ಕೊನೆವರೆಗೂ ಅವ್ನು ನೋಡ್ಕೋತೀವಿ ಅಂತ ಭರವಸೆ ಕೊಡ್ತೀರಾ ಅಂತ ಅವನು ಚಾಲೆಂಜ್ ಮಾಡ್ತಾನೆ. ಚಾಲೆಂಜ್ ಮಾಡಿದಾಗ ಆಚಾರ್ಯರೇ ಫಸ್ಟ್ ಹೇಳ್ತಾರೆ, ಹೌದಪ್ಪ ನಾನು ನಿನಗೆ ಭರವಸೆ ಕೊಡ್ತೀನಿ, ಅವನು ನನ್ನ ಪ್ರಾಣ ಇರೋವರೆಗೂ ಅವನ ಇದರಲ್ಲಿ ಮಠದಲ್ಲಿ ಇರ್ತಾನೆ, ಅವನು ನಮ್ಮ ಶಿಷ್ಯನಾಗಿರ್ತಾನೆ, ಇಲ್ಲಿ ಸೇವೆ ಮಾಡ್ಕೊಂಡು ಭಗವತ್ ಸೇವೆ ಮಾಡ್ಕೊಂಡಿರ್ತಾನೆ ಅಂತ ಇವರು ಹೇಳ್ತಾರೆ. ಅದಕ್ಕೆ ನೀವು ಹೇಳ್ತೀರಾ, ನೀವು ವಯಸ್ಸಾದ ಸನ್ಯಾಸಿಗಳು, ನಿಮ್ಮ ಭರವಸೆಯನ್ನು ನಾನು ಹೇಗೆ ತೊಗೊಳಕ್ಕಾಗತ್ತೆ, ನೀವು ವಯಸ್ಸಾಗೋಯ್ತು, ಆಮೇಲೆ ನೀವಿರೋವರೆಗೂ ನೀವು ಮಾಡ್ತೀನಿ ಅಂತ ಹೇಳ್ತೀರಾ, ಆಮೇಲೆ ಮುಂದಕ್ಕೆ ಏನಾಗುತ್ತೆ, ಅವನ ಗತಿ ಏನಾಗುತ್ತೆ, ಉಳಿದವ್ರು ನೋಡ್ಕೋತಾರೆ ಅನ್ನೋ ಗ್ಯಾರಂಟಿ ಇದೆಯಾ ನನಗೆ, ಅದರಿಂದ ಅದು ಒಪ್ಕೊಳಕ್ಕಾಗಲ್ಲ. ನಾನು ಸನ್ಯಾಸಿಗಳದ್ದು ಬ್ರಹ್ಮಚಾರಿಗಳದ್ದು ನನ್ನ ಭರವಸೆ ನಾನು ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಯಾವತ್ತು ಬೇಕಾದ್ರೂ ಬಿಟ್ಟು ಹೋಗ್ಬಿಡ್ತಾರೆ, ಮನೆ ಮಠ ಎಲ್ಲ ಬಿಟ್ಟು ಬಂದವರು ಇವನು ಬಿಡದೆ ಕಟ್ಕೊಂಡಿರ್ತಾರ, ಇವನು ಬಿಟ್ಬಿಡ್ತಾರೆ. ಅದನ್ನು ನಾನು ನಂಬಲ್ಲ. ಗೃಹಸ್ಥರು ಪದ ಬೆಳೆಸಲ್ಲ, ಸಂಸಾರಿಗಳು ಹೇಳಿದ್ರೆ ಹೋಗ್ತೀನಿ, ನಾನು ಅವ್ರು ಭರವಸೆ ಕೊಟ್ಟರೆ ಹೋಗ್ತೀನಿ ಅಂತಾನೆ. ಒಳ್ಳೆ ಚಾಲೆಂಜ್ ಮಾಡ್ತಾರಲ್ಲ ಇವನು, ಕಂಡೀಷನ್ ಹಾಕ್ತಾರಲ್ಲ ಅಂತ ಆಚಾರ್ಯರು ಹೀಗೆ ಒಂಥರ ನೋಡ್ತಾ ಇರ್ತಾರೆ. ಶಿಷ್ಯರೆಲ್ಲ ಸುತ್ತಲೂ ನಿಂತಿದ್ದಾರಲ್ಲ, ಅವರಲ್ಲಿ ಯಾರು ಒಪ್ಕೋತಾರೆ ನೋಡೋಣ ಅಂದರೆ ಆ ಸ್ವಾಮಿಗಳು ಇಮಿಡಿಯೇಟಾಗಿ ನಾನು ನೋಡ್ಕೋತೀನಿ ಅಂತ, ನಾನು ಜೀವಮಾನ ಇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ ನಾನು ನೋಡ್ಕೋತೀನಿ ಅಂತ ಭರವಸೆ ಕೊಟ್ಟರಲ್ಲ, ಆ ಥರ ಅಷ್ಟು ಪ್ರೀತಿ ಇದೆ ಅವನ ವಿಷಯದಲ್ಲಿ ಸ್ವಾಮಿಗಳಿಗೆ, ಅದಕ್ಕೋಸ್ಕರ ಆ ಮಾತು ಬಂತು. ಆದರೆ ಹಾಗೇನೆ ಇವರಲ್ಲಿ ಯಾರಿಗೆ ಆ ಪ್ರೀತಿ ಇದೆ ನೋಡೋಣ ಅಂಥೇಳಿ ಇವರು ಕಾಯ್ತಾ ಇದ್ದಾರೆ. ಯಾರು ಬಾಯೇ ಬಿಡಲಿಲ್ಲ ಸ್ವಲ್ಪ ಹೊತ್ತು. ನಾನು ಹೇಳಿಲ್ವಾ ಯಾರು ಒಪ್ಕೊಳ್ಳಲ್ಲ ಅಂತ, ನೋಡಿ ಯಾರು ಬಾಯಿ ಬಿಡ್ತಾ ಇಲ್ಲ ಅಂತ ಅವನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಇವ್ರಿಗೆ ಇದಾಗೋಯ್ತು. ಒಬ್ಬರಿಗೆ ಆ ಪೆರಿನಂಬಿ ಅಂತಿದಾರಲ್ಲ ಅವ್ರು ಹೇಳ್ಬಿಡ್ತಾರೆ, ಇಲ್ಲಪ್ಪ ನನ್ನ ತಮ್ಮನ ಥರ ನೋಡ್ಕೋತೀನಿ, ನಾನು ಕೊನೆಯವರೆಗೂ ಅವ್ನು ಕೈ ಬಿಡಲ್ಲ, ಅವ್ನು ನೋಡ್ಕೋತೀನಿ, ನೀನು ಭರವಸೆ ಕೊಡ್ತೀನಿ, ಸಾಕಾ ನಿನಗೆ ಅಂತ ಕೇಳ್ತಾರೆ. ಆಯಿತು ಸ್ವಾಮಿ, ನೀವೇನೋ ಕೊಟ್ಬಿಡ್ತೀರಾ, ಆದರೆ ನೀವು ಗೃಹಸ್ಥರು ನೀವು ಹೇಳಿಬಿಟ್ರೆ ಆಗತ್ತಾ, ಸಂಸಾರಿಗಳು ನಿಮ್ಮ ಮನೆಯವ್ರು ಒಪ್ಕೋತಾರ, ಹೋಗಿ ಕೇಳಿ, ಅವ್ರು ಒಪ್ಕೊಂಡ್ರೆ ನೀವು ಹೇಳಿಬಿಟ್ಟು ನಾಳೆ ಅವ್ರು ಒಪ್ಕೊಳ್ಳಲ್ಲ ಅಂದ್ಬಿಟ್ರೆ ಅವಾಗೇನು ಮಾಡೋದು, ನನ್ನ ತಮ್ಮನ ಗತಿ ಏನಾಗೋದು, ನಾನು ಒಪ್ಪಲ್ಲ ಅಂತ ಅವನು ಭಾಷೆಯಲ್ಲೂ ಹೊಡಿತಾನೆ ಅವನು. ಅದಕ್ಕೆ ಆಚೆ ನೋಡ್ಕೊಂಡು ನಗ್ತಾ ಇರ್ತಾರೆ, ಎಂಥ ಬುದ್ಧಿವಂತ ಇವನು ಅಂತ. ಅದಕ್ಕೆ ಅವ್ರು ಒಂದೇ ಮಾತು ಹೇಳ್ತಾರೆ, ಒಂದು ಕೆಲಸ ಮಾಡೋಣಪ್ಪ, ಒಂದು 2 ದಿವಸ ಅವಕಾಶ ಕೊಡು, ಅವ್ರ ಮನೆಯವರು ಇಲ್ಲಿ ಇಲ್ಲ, ಅವ್ರು ಕೇಳ್ಕೊಂಬಂದು ಹೇಳ್ತಾರೆ, ಅದರಿಂದ ಒಂದು 2 ದಿವಸ ಅವಕಾಶ ಕೊಡು, ಅವರು ಒಂದೆರಡು ಒಪ್ಕೊಂಡ್ಬಿಟ್ರೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅವನ ಪಾಡಿಗೆ ಇಲ್ಲಿರ್ತಾನೆ, ನೀನು ನಿನ್ನ ಕೆಲಸ ನೋಡ್ಕೊಂಡು ಹೋಗ್ಬೋದು. ಅವರ ಒಂದು ವೇಳೆ ಒಪ್ಪದೇ ಇದ್ದರೆ ಆವಾಗ ನಾನು ಕಳಿಸ್ತೀವಿ ಅವನ್ನ, ನೀನು ಕರ್ಕೊಂಡು ಹೋಗ್ಬಿಡು, ಅಷ್ಟೇ ತಾನೇ ಅಂತ ಕೂಲಾಗಿ ಅವನಿಗೆ ಸಮಾಧಾನ ಮಾಡ್ತಾರೆ. ಹೌದು ಸರಿ ನಿಮ್ಮ ಮಾತಿನ ಮೇಲೆ ನನಗೆ ಭರವಸೆ ಇದೆ ಅಂತ ಹೇಳಿಬಿಟ್ಟು ಅವನು ಹೊರಡ್ತಾನೆ. ಆದರೆ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಸುತ್ತಮುತ್ತ ಇರ್ತೀನಿ, 2 ದಿವಸ ಬಿಟ್ಟು ಬರ್ತೀನಿ ನಾನು ಅಂತ ಒಂದು ಕೈ ಹಿಂಗೆ ಮಾಡಿಬಿಟ್ಟು ತೋರಿಸ್ಬಿಟ್ಟು ಹೋಗ್ತಾರಂತೆ. ಸರಿ ಆಯಿತು. ಇವರೇನು ಮಾಡ್ತಾರೆ, ಪೆರಿನಂಬಿ ನೀನು ಹೇಳ್ಬಿಟ್ಟಿಯಲ್ಲ, ಮಾತು ಕೊಟ್ಬಿಟ್ಟಿಯಲ್ಲ, ಅವನು ಕೇಳ್ತಿರೋ ಸರಿಯಾಗಿದೆ,
ನೀನು ಕೊಡೋಕ್ಕೆ ಮುಂಚೆ ಒಂದು ಮಾತು ಅವ್ರನ್ನ ಕೇಳ್ಬಿಟ್ಟು ಕೊಡಬೇಕಾಗಿತ್ತು, ನಿಮ್ಮ ಮನೆಯವ್ರನ್ನ ಧರ್ಮಪತ್ನಿಯನ್ನು ಕೇಳ್ಬಿಟ್ಟು ಕೊಡಬೇಕಾಗಿತ್ತು, ಆಗಲಿ ಇರಲಿ ಕೇಳ್ಕೊಂಬ ಹೋಗ್ಬಿಟ್ಟು ಅಂತ ಕಳಿಸ್ತಾರೆ. ಅವರು ಮನೆಯಲ್ಲೇ ಹತ್ತಿರದಲ್ಲಿತ್ತು, ಹೋಗಿ ಕೇಳೋಕ್ಕೋಸ್ಕರ ಹೋಗ್ತಾರೆ. ಹೋಗಿ ಈ ಥರ ಇದೆಲ್ಲ ಕತೆ ಎಲ್ಲ ಹೇಳಿದಾಗ ಅವ್ರು ಏನು ಮಾಡ್ತಾರೆ, ಅದು ಹೇಗ್ರಿ ನೀವು ಒಪ್ಕೊಂಡ್ರಿ, ನಾನು ಹೇಗೆ ಮಾಡೋದು, ನಮಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಹಾಗಿರೋವಾಗ ಸುಮ್ಮನೆ ಅವನು ನಿಮ್ಮ ತಮ್ಮ ಅಂತ ಹೇಳ್ಕೊಂಡು ನೀವು ಇದು ಮಾಡ್ಕೊಂಡ್ಬಿಟ್ರೆ ಹೇಗಾಗುತ್ತೆ, ನಮ್ಮ ಮನೆ ಪರಿಸ್ಥಿತಿ ನೋಡಬೇಕಲ್ಲ ಅಂಥೇಳಿ ಅವಳದೇ ಆರ್ಗ್ಯುಮೆಂಟ್ ಕೊಡ್ತಾಳೆ. ಅಂದರೆ ಏನು, ಹೆಣ್ಮಕ್ಳೆಲ್ಲ ಮನೇಲಿ ಇರೋದ್ರಿಂದ ಇನ್ನೊಬ್ಬ ಬಂದು ಇದು ಮಾಡೋದು, ಅವನು ಏನು ಹೋಗಿ ಇವ್ರ ಮನೇಲಿ ಇರೋಲ್ಲ, ಆದರೂ ಕೂಡ ಅವ್ಳಿಗೆ ಏನೇನೋ ಭಯಗಳು. ಹಾಗಾಗಿ ಆ ಥರ ಎಲ್ಲ ಮಾತು ಕೊಡಬಾರ್ದು, ಏನೋ ಒಂದು ಸ್ವಲ್ಪ ದಿವಸ ಬರ್ತೀನಿ, ಬಂದಾಗ ಊಟ ಹಾಕ್ತೀವಿ ಅದು ಹೇಳ್ಬೋದು ಅಷ್ಟೇ ಹೊರತು ಇನ್ನೇನು ಇದು ಮಾಡೋಕ್ಕಾಗಲ್ಲ, ಹೀಗೆಲ್ಲ ಒಪ್ಕೊಬಾರ, ನಾನು ಇದಕ್ಕೆ ಒಪ್ಪಲ್ಲ ಅಂತ ಹೇಳ್ಬಿಡ್ತಾರೆ. ಇವರಿಗೆ ಏನು ಮಾಡೋದು ಗೊತ್ತಾಗಿಲ್ಲ, ಅದಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಸರಿ ಅಂತ ಅಂದ್ಕೊಂಡು ಮತ್ತೆ ಸ್ವಾಮಿ ಹತ್ರ ಬಂದು ಹೇಳ್ತಾರೆ, ಈಗ ಆಗಿಬಿಟ್ಟಿದೆ ಅಂತ. ಈಗ ಆಯ್ತಪ್ಪ ಇರಲಿ, ಒಂದು ಕೆಲಸ ಮಾಡು, ಅವಳನ್ನ ನಿಮ್ಮ ಮನೆಯವ್ರನ್ನ, ವಿಜಯ ಅಂತ ಏನೋ ಅವಳ ಹೆಸರು, ಆ ವಿಜಯನ ಕರ್ಕೊಂಬ ಇಲ್ಲಿ, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು, ನಾನು ಕರೆದೆ ಅಂತ ಹೇಳು ಅಂಥೇಳಿ ಹೇಳ್ತಾರೆ. ಬಂದ ಮೇಲೆ ಅವಳಿಗೊಂದು ಸಣ್ಣ ಉಪದೇಶ ಮಾಡ್ತಾರೆ. ಚೆನ್ನಾಗಿದೆ ಅದು, ತುಂಬ ಡೀಟೇಲ್ಸ್ ಹೋಗಲ್ಲ. ಏನಂದರೆ ಒಂದು ಪತ್ನಿಯ ಧರ್ಮ ಏನು, ಪತಿಯ ಧರ್ಮ ಏನು, ಆ ಪತಿಯಾದವನು ಹೇಗೆ ಒಂದು ವ್ರತವನ್ನು ಪಾಲಿಸ್ತಾ ಇರ್ತಾರೆ. ವ್ರತ ಅಂತ ಹೇಳಿದ್ರೆ ಅವನು ಮಾಡೋ ಕರ್ತವ್ಯಗಳು ಕೆಲವಿರುತ್ತೆ, ಅದಕ್ಕೆ ಸಹಧರ್ಮಿಣಿಯಾಗಿರಬೇಕು ಅವಳು, ಪತ್ನಿಯಾದವಳು. ಒಪ್ಕೊಂಡು ಅವನು ಮಾಡಿದ ಕೆಲಸಕ್ಕೆ ಒಪ್ಕೊಂಡು ಅವನು ಸಹಕರಿಸಿ ಹೋಗಬೇಕು, ಅನ್ಯೋನ್ಯವಾಗಿರಬೇಕು ಅಂತೆಲ್ಲ ಹೇಳ್ತಾರೆ. ನೀನು ಹಾಗೆ ಮಾಡ್ತಾ ಬಂದಿದೆಯಲ್ಲಮ್ಮ, ಒಳ್ಳೆ ಕುಲದಲ್ಲಿ ಹುಟ್ಟಿದವಳಲ್ಲ ಅಲ್ವಮ್ಮ ನೀನು ಅಂತೆಲ್ಲ ಹೇಳಿ, ಅವಳ ಹಿರಿಮೆಯನ್ನೂ ಹೇಳಿ, ಅವಳ ಕುಲದ ಹಿರಿಮೆಯನ್ನೂ ಹೇಳಿ ಎಲ್ಲ ಇದು ಮಾಡಿ, ಅಂಥವಳು ನೀನು ಇವನ ಧರ್ಮವನ್ನು ಪಾಲಿಸ್ತಾ ಇದೆಯಲ್ಮ ಇಲ್ಲಿವರೆಗೂ, ಇವಾಗ ಅವನಿಗೊಂದು ಸಂಕಟ ಬಂದಿದೆ ಅಂತ ಹೇಳಿದಾಗ ಅವನು ಒಳ್ಳೆ ಕೆಲಸಕ್ಕೋಸ್ಕರ ಹೊರಟಿದ್ದಾರೆ, ಅದಕ್ಕೆ ನೀನು ಸಹಧರ್ಮಿಣಿಯಾಗಿರ್ಬೇಕಲ್ವೇನಮ್ಮ ಅಂತೆಲ್ಲ ಹೇಳಿ ಒಂದಷ್ಟು ಮಾತು ಹೇಳಿದಾಗ ತುಂಬ ಅವಳು ಕನ್ವಿನ್ಸ್ ಆಗಿಬಿಡುತ್ತೆ. ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಆಗಲ್ಲ ಅಂತ ಹೇಳಿ ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಅವಳಿಗೆ ಏನು ಅನಿಸ್ತೋ ಅವಳಕ್ಕೆ ಶುರು ಮಾಡಿಬಿಡ್ತಾಳೆ. ಅವಳು ಪಾದಕ್ಕೆ ಬಿದ್ದು, ಸ್ವಾಮಿಗಳ ಪಾದಕ್ಕೆ ಬಿದ್ದು, ನಾನು ತಪ್ಪು ಮಾಡಿಬಿಟ್ಟೆ ಸ್ವಾಮಿಗಳೇ ಕ್ಷಮಿಸ್ಬೇಕು, ನಾನು ಒಪ್ಕೊಂಡೆ, ನಿಮ್ಮ ಮಾತುಗಳು ಒಪ್ಕೋತೀನಿ, ನಾನು ಸರಿ ಅಂತ ಹೇಳ್ತೀನಿ, ನಾನು ಅವ್ರಿಗೆ ಹೇಗೆ ತಮ್ಮನೋ ಹಾಗೆ ನನಗೂ ತಮ್ಮನಾಗಿ ನಾನು ನೋಡ್ಕೋತೀನಿ ಅಂಥೇಳಿ ಮಾತು ಕೊಟ್ಬಿಡ್ತಾಳೆ. ಹಾಗೆ ಅವನು 2 ದಿವಸ ಬಿಟ್ಟು ಬಂದ ಮೇಲೆ ಅವನಿಗೆ ಹೀಗೆ ಹೇಳಿದಾಗ, ಇವಾಗ ನನಗೆ ನೆಮ್ಮದಿ ಆಯಿತು, ನೀನಿರಪ್ಪ ಇಲ್ಲಿ ಅಂಥೇಳಿ ಅವನು ಹೊರಟಾಗ್ತಾನೆ ಅವನು ಅಣ್ಣ. ಹೀಗೆ ಈ ತರಹ ಈ ಪ್ರಾಬ್ಲಮನ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು, ಒಂದೊಂದು ಸ್ಟೇಜಲ್ಲೂ ಹೇಗೆ ಸಾಲ್ವ್ ಮಾಡಿದ್ರು ಅನ್ನೋದನ್ನು ನಾವು ನೋಡ್ತೀವಿ. ಇದೊಂಥರ ಅವರ ಒಂದು ಸಾಮರ್ಥ್ಯವನ್ನು ಹೇಳೋ ಅಂಥ ಒಂದು ಘಟನೆ ಅದು. ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ಇವನಿಗೆ ಮಾರನೇ ನಂಬಿಕೆ ಸಂಬಂಧಪಟ್ಟಾಗ ಕೆಲವು ಮಾತುಗಳಿದೆ, ಅದನ್ನು ಇನ್ನು ಕೊನೆ ಘಟ್ಟದಲ್ಲಿ ಹೇಳ್ತೀನಿ. ತುಂಬ ಒಂದು ಭಾವನಾತ್ಮಕವಾದದ್ದು, ಅದನ್ನು ಮುಂದೆ ಹೇಳ್ತೀನಿ. ಮತ್ತು ಹಾಗೆ ಇವನು ಅಂತ್ಯಜನ ಆದ್ನಲ್ಲ, ಆದರೆ ಅದೇ ಥರ ಇನ್ನೊಬ್ಬ ಬರ್ತಾನೆ ಮಠಕ್ಕೆ. ಇನ್ನೊಬ್ಬರು ಅಂತ ಹೇಳಿದ್ರೆ ಅವ್ರಿಗೇನು ಒಂಥರ ಹುಡುಗಂತರ ಯುವಕರು ಬರ್ತಾರೆ, ಬಂದು ಒಳ್ಳೆ ಷೋಡಶ ನಾಮಗಳನ್ನು ಹಾಕ್ಕೊಂಡಿದ್ದಾರೆ, 12 ನಾಮಗಳನ್ನು ಪುಂಡ್ರಗಳನ್ನು ಹಾಕ್ಕೊಂಡ್ಬಿಟ್ಟು ಶಿಖೆ ಬಿಟ್ಕೊಂಡಿದ್ದಾರೆ, ಒಳ್ಳೆ ಶುಭ್ರವಾದ ಪಂಚೆಯನ್ನು, ಕಚ್ಚೆ ಪಂಚೆಯನ್ನು ಉಟ್ಕೊಂಡು ಬಂದು ಅಪ್ಪಣೆಯನ್ನು ಕೇಳ್ತಾ ಇದ್ದಾರೆ, ಒಳಗಡೆ ಬರ್ಬೋದಾ, ಸ್ವಾಮಿಗಳನ್ನು ದರ್ಶನ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅಂತ ಕೇಳಿದಾಗ ಇವರು ಕೂಡ ಆಗಲಿ ಒಳಗೆ ಬರಲಿ ಕರೆಸಿ ಅಂತ ಹೇಳಿದ್ರು. ಒಳಗೆ ಬಂದು ಅಲ್ಲೇ ಬಾಗಿಲ ಹತ್ರ ನಿಂತ್ಕೊಂಡು ಕೈ ಮುಗಿದು ನಿಂತ್ಕೊಂಡಿದ್ದಾರೆ. ಸ್ವಾಮಿಗಳು ಹೀಗೆ ತಲೆ ಎತ್ತಿ ಹೀಗೆ ನೋಡ್ತಾರೆ. ಒಂದು ಸಲ ನೋಡಿದ ತಕ್ಷಣವೇ ಅವ್ರಿಗೊಂಥರ ಮುಖ ಎಲ್ಲ ಒಂಥರ ಇದಾಯಿತು, ಕಣ್ಣು ಕೆಂಪಾಯಿತು, ಯಾಕೋ ಇದಾಗಲಿಲ್ಲ. ತಕ್ಷಣ ಪಕ್ಕದಲ್ಲಿದ್ದಂಥ ಪೆರಿ ನಂಬಿ ಮತ್ತು ಇವರಿಗೆ ತಿರುಕೋಟಿಯವ್ರ ನಂಬಿಗೆ ಹೇಳಿಬಿಟ್ರು, ನೋಡಿ ಇವನ್ನ ಮೊದಲು ಹೊರಗಡೆ ಹೋಗಿ ಕೇಳಿ ಅಂತ ಹೇಳಿಬಿಟ್ರು. ಇವರಿಗೆಲ್ಲ ಆಶ್ಚರ್ಯ, ಏನು ಇಂಥ ಒಂದು ಮಹಾಮಹಿಮರ ಕಾಣಿಸ್ತಾ ಇದ್ದಾರೆ, ಅಂಥವ್ರು ಬಂದಾಗ ಶುದ್ಧರು ಬಂದು ಕೇಳಿದಾಗ ಇವರು ಒಳಗಡೆ ಬರೋಕ್ಕೂ ಬಿಡ್ತಾ ಇಲ್ವಲ್ಲ, ಹೀಗೆ ಹೊರಗಡೆ ಹೋಗಿ ಕೇಳು ಅಂತ ಹೇಳ್ತಾ ಇದ್ದಾರಲ್ಲ. ಅಷ್ಟೇ ಅಲ್ಲ, ಇವನನ್ನು ನಮ್ಮ ಮಠದ ಒಳಗಡೆ ಬಿಡಬೇಡಿ, ಮಠದಿಂದ ಆಚೆ ಇರಬೇಕು ಅಂತ ಹೇಳಿ ಅದು ನಿಮ್ಮ ಜವಾಬ್ದಾರಿ ಅಂತ ಒಂಥರ ಸ್ಟ್ರಾಂಗಾಗಿ ಹೇಳ್ತಾರೆ, ಆರ್ಡರ್ ಕೊಡ್ತಾರೆ. ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಯಾಕೆ ಸ್ವಾಮಿಗಳೇ ಹೀಗೆ ಹೇಳ್ತೀರ ಅಂತ ಕೇಳೋ ಹಾಗಿಲ್ಲ, ಭಯ ಅದರಿಂದ. ಆದರೆ ಅವ್ರಿಗೆ ಏನು ಮಾಡಿದ್ರೆ ಏನೋ ಒಂದು ಅರ್ಥ ಇರುತ್ತೆ ಅನ್ನೋ ಅಷ್ಟು ಗೊತ್ತು, ಆದರೆ ಇವ್ರಿಗೆ ಯಾವುದೂ ಕನ್ವಿನ್ಸ್ ಆಗಿಲ್ಲ, ಕಾರಣ ಗೊತ್ತಿಲ್ಲದೆ ಅದರಿಂದ ಕನ್ವಿನ್ಸ್ ಆಗಿಲ್ಲ. ಸರಿ
ಸುಮ್ಮನೆ ಆಗಿಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಅವ್ರನ್ನ ಮೆಲ್ಲಿಗೆ ಹೊರಗಡೆ ಬನ್ನಿಪ್ಪ, ಅವರು ಸ್ವಾಮಿಗಳು ಯಾಕೋ ಇದು ಹೇಳ್ತಾ ಇದ್ದಾರೆ, ನೀವು ಬಂದುಬಿಡಿ ಅಂಥೇಳಿ ಮೆಲ್ಲಿಗೆ ದೂರ ಹೋಗ್ಬಿಡಿ ಅಂತ. ಅಂದರೆ ಮಠದ ಒಳಗಡೆ ಇರೋದು ಬೇಡ, ಅವರ ಪಕ್ಕದಲ್ಲಿ ಇದು ದೇವಸ್ಥಾನ ಇದೆಯಲ್ಲ ಅಲ್ಲೆಲ್ಲಾದರೂ ಇರಬಹುದು ಅಷ್ಟೇ, ದಯವಿಟ್ಟು ಇಲ್ಲಿ ಬರಬೇಡಿ ನೀವು, ಅವರಿಗೆ ಸ್ವಾಮಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದೆಲ್ಲ ಕಾರಣ ಗೊತ್ತಾಗ್ತಾ ಇರಲಿಲ್ಲ. ಹೀಗೆ ಇರುತ್ತೆ, ಇದು ಮನಸ್ಸಲ್ಲಿ ಒಂಥರ ಕೊರಿತಾ ಇರುತ್ತೆ. ಸ್ವಾಮಿಗಳು ಯಾಕೆ ಹೀಗೆ ಮಾಡೋದು, ಸ್ವಾಮಿಗಳಿಗೆ ಯಾಕೆ ಹೀಗೆ ಮಾಡೋದು, ತುಂಬ ದಯಾಳುಗಳು ಅಂತ ಹೇಳ್ತಾರೆ. ಅಂಥ ದಯಾಳುಗಳಾಗಿರೋರಿಗೆ ಹೀಗೆ ಆಗತ್ತಾ ಎಲ್ಲಾದರೂ. ಆ ಮಾರನೆಯನ್ನು ನಂಬಿ ಅಂತ್ಯಜ ಅವನನ್ನು ಅಷ್ಟು ಪ್ರೀತಿಯಿಂದ ಸ್ವೀಕರಿಸಿದ್ರು. ಈಗ ಇಷ್ಟು ಶುದ್ಧಾತ್ಮರು ಅಂತ ಕಾಣಿಸ್ತಾರೆ ನಮಗೆಲ್ಲ, ಅಂಥವ್ರು ಬಂದಾಗ ಹೀಗೆ ಮಾಡ್ತಾ ಇರಲ್ಲ ಅಂತ ಒಂದು ಪ್ರಶ್ನೆ ಇದ್ದೇ ಇದೆ ಇವ್ರ ತಲೆಯಲ್ಲಿ. ಸರಿ, ಅದರ ಮಧ್ಯೆ ಏನಾಯಿತು, ಒಂದು ದಿವಸ ಆಯಿತು, 2 ದಿವಸ ಆಯಿತು. ಅಷ್ಟರೊಳಗೆ ತಿರುಮಲೈ ನಂಬಿ ಅಂತ ಹೇಳಿದ್ನಲ್ಲ, ತಿರುಪತಿಯಲ್ಲಿ ಕೈಂಕರ್ಯ ಮಾಡ್ತಾ ಇರೋರು, ಅವರು ಇಲ್ಲಿ ಬರ್ತಾರೆ ಶ್ರೀರಂಗಕ್ಕೆ ಅಂತ ಒಂದು ಸುದ್ದಿ ಬಂತು. ಅವ್ರು ಬರಲಿ ಅಂತ ಕಾಯ್ತಾ ಇರ್ತಾರೆ. ಎಷ್ಟೊತ್ತಾದರೂ ಬರಲೇ ಇಲ್ಲ. ಯಾಕೆ ಬರಲಿಲ್ಲ ನೋಡೋಣ, ಅಲ್ಲಿ ರಂಗನಾಥನ ಸೇವಿಸೋಕ್ಕೋಸ್ಕರ ಹೋಗಿರಬಹುದು ನೋಡೋಣ ಅಂಥೇಳಿ ಇವರುಗಳು ದೇವಾಲಯಕ್ಕೆ ಇಬ್ಬರು ಹೋಗ್ತಾರೆ. ಹೋಗಿ ಪ್ರಾಕಾರ ಸುತ್ಕೊಂಡು ಹೋಗ್ತಾ ಇರುವಾಗ ನೋಡಿದ್ರೆ ಅಲ್ಲಿ ತಿರುಮಲೈ ನಂಬಿ ಕುಳಿತಿದ್ದಾರೆ. ಅಲ್ಲಿ ಒಂದು ಜಗಲಿ ಮೇಲೆ ಕೂತಿದ್ದಾರೆ. ಕುಳಿತುಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಆವತ್ತು ಒಬ್ಬರು ಬಂದಿದ್ರಲ್ಲ ಶ್ರೀ ವೈಷ್ಣವರು ಅಂತ, ಬಂದು ಅವ್ರನ್ನ ಹೊರಗಡೆ ಹೋಗು ಅಂತ ಹೇಳಿ ಕಳಿಸ್ಬಿಟ್ರು ಅಂತ, ಅವರನ್ನು ಮುಂದ್ಗಡೆ ಕೂರಿಸ್ಕೊಂಡಿದ್ದಾರೆ ತಿರುಮಲೈ ನಂಬಿ. ಮುಂದ್ಗಡೆ ಕೂರಿಸ್ಕೊಂಡು ಅಷ್ಟೇ ಅಲ್ಲ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಪ್ರೀತಿಯಿಂದ ಅವ್ರು ನೋಡ್ತಾ ಇದ್ದಾರೆ. ಕೈಯಲ್ಲಿ ಒಂದು ದೊನ್ನೆ ಇಟ್ಕೊಂಡಿದ್ದಾರೆ, ದೊನ್ನೆಯಲ್ಲಿ ಪ್ರಸಾದ ಇದೆ, ಸಕ್ಕರೆ ಪೊಂಗಲ್ ಪ್ರಸಾದ ಇದೆ. ಅದನ್ನು ಕೈಯಲ್ಲಿ ಇಟ್ಕೊಂಡು ತಗೊಳಪ್ಪ, ಇದನ್ನು ಪ್ರಸಾದ ತಗೋಪ್ಪ ಅಂತ ಕೇಳ್ತಾ ಇದ್ದಾರೆ. ಅವರು ಕೂಡ ಇವ್ರ ಕೈಯಿಂದ ಆ ಪ್ರಸಾದ ತೆಗೆದುಕೊಂಡು ಬಾಯಿಗೆ ಹಾಕ್ಕೋತಾ ಇದ್ದಾರೆ. ಒಂದೊಂದೇ ತುತ್ತು ಬಾಯಿಗೆ ಹಾಕ್ಕೋತಾ ಇದ್ದಾರೆ. ಹಾಕೊಳ್ಳೋ ಕಣ್ಮುಚ್ಕೊಂಡು ಭಗವತ್ ಸ್ಮರಣೆ ಮಾಡಿಕೊಂಡು ಅವ್ರು ಹಾಕ್ಕೋತಾ ಇರಬೇಕು. ಒಂದ್ಸಲಿ ಅವ್ರಿಗೆ ಓಡಿಸಿದ್ದು ತುಂಬ ಬೇಜಾರಾಗಿದೆ, ಮನಸ್ಸಿಗೆ ತುಂಬ ಕ್ಲೇಶ ಉಂಟಾಗಿದೆ. ಅದ್ರ ಜೊತೆಗೆ ಅದರ ಪಾಡಿಗೆ ಅದೊಂದು ಕಡೆ ಇದೆ. ಇಲ್ಲಿ ಪ್ರಸಾದವನ್ನು ಸ್ವೀಕರಿಸುವಾಗ ಭಗವಂತನ ಪ್ರಸಾದ ಅಂಥೇಳಿ ಸಂತೋಷವಾಗಿ ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಇವರು ಕೂಡ ಸ್ವೀಕರಿಸೋದನ್ನು ನೋಡಿ ಒಂಥರ ಸಂತೋಷ ಪಡ್ತಾ ಇದ್ದಾರೆ ಎದುರುಗಡೆ ಕೂತ್ಕೊಂಡು. ಇವರು ತಿರುಮಲೈ ನಂಬಿ ಇದನ್ನು ನೋಡಿಬಿಟ್ಟು ಇವರಿಬ್ಬರು ಬಂದಲ್ಲ, ಇವರಿಗೆ ಆಶ್ಚರ್ಯವಾದ, ಏನಪ್ಪ ಹೀಗೆ ಮಾಡ್ತಾ ಇದ್ದಾರೆ ಇವರು ತಿರುಮಲೈ ನಂಬಿಗಳು ಅಂತ ಹೇಳಿದ್ರೆ, ಆಚಾರ್ಯರು ತುಂಬ ಪ್ರಿಯರಾದವರು, ಪ್ರಿಯ ಶಿಷ್ಯರವರು. ಅಂಥ ಶಿಷ್ಯರು ಅವ್ರಿಗೆ ಇಷ್ಟವಿಲ್ಲದೆ ಯಾರೋ ಕೆಲಸ ಮಾಡ್ತಾ ಇದ್ದಾರಲ್ಲ, ಹೀಗೆ ಅವನಿಗೆ ಪ್ರಸಾದ ಕೊಟ್ಬಿಟ್ಟು ಅವನ ಮುಖ ನೋಡ್ತಾ ಸಂತೋಷ ಪಡ್ತಾ ಇದ್ದಾರಲ್ಲ, ಇದು ಎಂಥದ್ದಿದ್ದು ಹೀಗೆ ಅಂಥೇಳಿ ಅಲ್ಲಿ ಹೋಗ್ಬಿಟ್ಟು ನಂಬಿಗಳೇ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಏನಾಯಿತು ಅಂತ ಅವರಿಗೆ ಆಶ್ಚರ್ಯ, ಯಾಕೆ ಹೀಗೆ ಹೇಳ್ತಿದ್ದಾರೆ, ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಎಂಥ ಕೆಲಸ ಮಾಡ್ತಾ ಇದ್ದೀರಾ ನೀವು, ಇದು ಯಾರು ಗೊತ್ತಾ, ಹೀಗೆ ಇಲ್ಲಿ ಕೊಡ್ತಿರೋರು ಅವ್ರಿಗೆ ಹೋಗಿ ಪ್ರಸಾದ ಕೊಡ್ತಾ ಇದ್ದೀರಲ್ಲ, ಇವರ ಮುಖನೂ ನೋಡೋಕ್ಕೆ ಇಷ್ಟಪಡಲಿಲ್ಲ ಆಚಾರ್ಯರು ಅಂಥವ್ರಿಗೆ ಹೀಗೆ ಮಾಡ್ತಾ ಇದ್ದೀರಲ್ಲ ಅಂತ. ಆಗ ಅವ್ರ ಮುಖ ನೋಡೋಕ್ಕೆ ಇಷ್ಟಪಡಲಿಲ್ಲ ಆಚಾರ್ಯರು ಅಂಥೇಳಿ ಅವ್ರು ನೋಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂಥೇಳಿ ಆ ಕಥೆ ಎಲ್ಲ ಹೇಳ್ತಾ, ಏನಾಯಿತು ಒಂದು ಘಟನೆ ಎಲ್ಲ ವಿವರಿಸ್ತಾರೆ ಇವರು. ಎಲ್ಲ ಕೇಳಿದ್ಮೇಲೆ ಅದೆಲ್ಲ ಇರಲಿ ಒಂದು ಕಡೆ, ಇದು ಯಾರು ಅಂತ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಅದಕ್ಕೆ ಗೊತ್ತಿಲ್ಲ ನಮಗೆ, ಯಾರು ಅಂತ ಹೇಳ್ತೀನಿ ರೀ ಅಂತ ಹೇಳ್ಬಿಟ್ಟು, ನಮ್ಮ ಆಚಾರ್ಯರ ಪೂರ್ವಾಶ್ರಮದ ಪುತ್ರ ಇವರು ಅಂತ ಹೇಳ್ತಾರೆ. 4 ಜನ ಮಕ್ಕಳಿದ್ರಲ್ಲ ಅವ್ರಿಗೆ, ಅಲ್ಲಿ 2ನೇ ಮಗ ಇವರು ಅಂತ ಹೇಳ್ತಾರೆ. ನೋಡಿದ ತಕ್ಷಣ ಇವರಿಗೆ ಆಶ್ಚರ್ಯ ಆಗೋಯ್ತು, ಒಂದು ಕಡೆ ಸಂತೋಷವೂ ಆಯಿತು. ಅದು ನೋಡಿದ್ರೆ ಮುಖದಲ್ಲಿ ಎಂಥ ತೇಜಸ್ಸು, ಎಂಥ ವರ್ಚಸ್ಸು ಇದೆ. ನಾವು ಆವಾಗಲೇ ಅಂದ್ಕೊಂಡು ಅವರು ಶುದ್ಧವಾದ ಒಂದು ವಸ್ತ್ರ, ಇದು ಪುಂಡ್ರಗಳ ಧಾರಣೆ, ಅವ್ರ ಶಿಖೆ ಇದೆಲ್ಲ ನೋಡಿದಾಗ ಎಷ್ಟು ಸಂತೋಷ ಆಗ್ತಾ ಇತ್ತು ನಮಗೆ. ಅವ್ರು ನೋಡಿದ್ರೆ ಅಂಥವ್ರನ್ನ ಸ್ವಾಮಿಗಳು ನೋಡಲಿಲ್ಲಲ್ಲ, ಓಡಿಸ್ಬಿಟ್ರಲ್ಲ ಅಂತ ಅನ್ಸುತ್ತೆ ನಮಗೆ. ಹೀಗೆ ಗೊತ್ತಾಯಿತು ಅವರ ಔರಸ ಪುತ್ರ, ಸ್ವಾಮಿಗಳ ಔರಸ ಪುತ್ರ, ಅದ್ರ ತಾನೇ ಹೀಗೆ ಆಗ್ತಿದೆ ಅಂಥೇಳಿ ತುಂಬ ಸಂತೋಷಪಟ್ಟು, ಆದರೂ ಸ್ವಾಮಿಗಳು ಯಾಕೋ ಇಷ್ಟಪಡಲಿಲ್ಲ, ಬಿಟ್ಬಿಟ್ಟಿದ್ದಾರೆ, ನೋಡೋಣ ಅಂಥೇಳಿ ಅವರು ಸರಿ ನೀವು ಮಾಡ್ತಿರೋದು ಸರಿ ಅಂತ ನಮಗನ್ಸುತ್ತೆ. ಆದರೆ ಸ್ವಾಮಿಗಳು ಇಷ್ಟ ಆಗಲಿಲ್ಲ ಅಂಥೇಳಿ ಏನು ಮಾಡ್ತಾರೆ, ಇದೆಲ್ಲ ಮೆಲ್ಲಿಗೆ ಅವತ್ತು ಬಿಟ್ಬಿಟ್ಟು ಆ ತಿರುಮಲೈ ನಂಬಿನೂ ಕರ್ಕೊಂಡು ಸ್ವಾಮಿಗಳ ಹತ್ರ ಬರ್ತಾರೆ. ಬಂದ್ಬಿಟ್ಟು ಈಗಲೇ ಕೇಳಿಬಿಡ್ಬೇಕು ಅಂತ, ಸ್ವಾಮಿಗಳೇ ತಮ್ಮ ಹತ್ರ ಒಂದು ವಿಜ್ಞಾಪನೆ ಅಂತ ತುಂಬ ಇದಾಗಿ ನಯವಾಗಿ ಮಾತಾಡ್ತಾರೆ ಅವರೆಲ್ಲ. ಕೇಳ್ತಾರೆ, ಏನಪ್ಪ ಸಂಶಯ ಬಂದುಬಿಡ್ತೆ ಇದ್ದಕ್ಕಿದ್ದಾಗ ನಿಮಗೆ ಕೇಳಿ ಅಂತ ಅವರು ತಮಾಷೆಯಾಗಿ ಅವರು ಇದು ಮಾಡ್ತಾರೆ. ಅದಕ್ಕೆ ಇವರು ಹೇಳ್ತಾರಂತೆ, ಇಲ್ಲ ಅವತ್ತು ನೀವು ಓಡಿಸ್ಬಿಟ್ರಲ್ಲ ಅವರೊಬ್ಬರು ಬಂದವರು ಶ್ರೀ ವೈಷ್ಣವರನ್ನು, ಅದು ಯಾಕೆ ಅಂತ ನಾವು ಕೇಳಬಹುದಾ? ತಾವು ಮಾಡಿದ್ದು ಸರಿಯಾಗಿರುತ್ತೆ ಯಾವಾಗಲೂ, ಆದರೂ ನಮಗೆ ಅದರ ಕಾರಣ ಗೊತ್ತಾಗ್ತಾ ಇಲ್ಲ, ಅದನ್ನು ಸ್ವಲ್ಪ ವಿವರಿಸಿ ಹೇಳೋಕ್ಕಾಗತ್ತಾ ಅಂತ ಹೇಳಿದವರು. ಅಷ್ಟೇ ಅಲ್ಲ,
ಅವ್ರು ಯಾರು ಅಂತ ಗೊತ್ತಾದ ಮೇಲೂ ಅವ್ರಿಗೆ ಗೊತ್ತಾಯಿತು ಅಂತ ಗೊತ್ತಿರುತ್ತೆ ಅಂತ ಗೊತ್ತು ಇವರಿಗೆ, ಅದಕ್ಕೋಸ್ಕರ ಯಾಕೆ ಗೊತ್ತಾದ ಮೇಲೂ ಹೀಗೆ ಮಾಡಬಹುದಾ ಅನ್ನೋ ಸಂಶಯ ಅಂತ. ಅವ್ರು ಯಾರು ನಿಮ್ಗೆ ಗೊತ್ತಾಯ್ತಾ ಅಂತ ಇವರು ಕೇಳ್ತಾರೆ. ಅದಕ್ಕೆ ಗೊತ್ತಾಯ್ತಾ ನಿಮಗೆ, ತಮ್ಮ ಒಂದು ಪೂರ್ವಾಶ್ರಮದ ಪುತ್ರ ಅವರು, ಎರಡನೇವರು ವರರಂಗ ಅಂತ ಹೆಸರು ಅವ್ರಿಗೆ ಅಲ್ವಾ ಅಂತ ಹೇಳಿದ್ರು. ಓ ಗೊತ್ತಾಯ್ತಾ ಎಲ್ಲ ನಿಮಗೆ ಅಂತ ಹೇಳ್ತಾರೆ. ಅದಕ್ಕೇಪ್ಪ ನಾನು ಬೇಡ ಅಂತ ಹೇಳಿದ್ದು ಅಂತಾರೆ. ಯಾಕೆ ಅಂತ ಹೇಳ್ತಾರೆ. ಇಲ್ಲಪ್ಪ, ಅವನು ನನ್ನ ಪೂರ್ವಾಶ್ರಮದ ಪುತ್ರ, ಅವನೇನಾದರೂ ಇಲ್ಲಿ ನಮ್ಮ ಮಠದಲ್ಲಿ ಸೇರಿಸ್ಕೊಂಡು ಅವನು ನಿಮ್ಮಲ್ಲಿ ಒಬ್ಬ ಶಿಷ್ಯನಾಗಿ ಇದ್ದು ಬಿಟ್ಟರೆ, ನಾಳೆ ಏನಾದರೂ ಅವನು ಬುದ್ಧಿವಂತ ಮತ್ತು ಶಾಸ್ತ್ರಜ್ಞಾನ ಎಲ್ಲ ಇದೆ, ಅವನು ಮುಂದೆ ಏನಾದರೂ ತುಂಬ ಒಳ್ಳೆ ಕೆಲಸ ಮಾಡಿಬಿಟ್ಟು ಪಾಂಡಿತ್ಯ ತೋರಿಸಿ ಏನಾದರೂ ಮಾಡಿದ್ರೆ ಅವಾಗ ನಾನು ಸಂತೋಷವಾಗಿ ಅವನ್ನ ಅಪ್ರಿಷಿಯೇಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಅವಾಗ ನಿಮಗೆಲ್ಲ ಏನು ಅನಿಸುತ್ತೆ, ನಿಮ್ಮನ್ನು ಹೇಗೆ ಹೇಳ್ತೀನೋ ಹಾಗೆ ಅವನ್ನೂ ಹೇಳ್ತೀನಿ. ಆದರೂ ನಿಮ್ಗೇನು ಅನಿಸುತ್ತೆ, ಅವರ ಪೂರ್ವಾಶ್ರಮದ ಪುತ್ರ, ಅದಕ್ಕೋಸ್ಕರ ಸ್ವಾಮಿಗಳು ಸ್ವಲ್ಪ ಅವನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಅಂತ ಅನಿಸ್ಬಿಡಲ್ವಾ ನಿಮಗೆಲ್ಲ ಅಂತ ಇವ್ರಿಗೆ ಅನಿಸುತ್ತೆ. ಈಗ ಅವರು ಹಾಗೆ ಇದು ಮಾಡ್ತಾರೆ ನೋಡಿ, ಹಾಗೆ ಅನ್ನಿಸ್ಬಿಡಲ್ವ ನಿಮಗೆ? ಆ ತರಹ ಒಂದು ಅವಕಾಶ ಕೊಡಬಾರ್ದಪ್ಪ. ಏನಾದರೂ ಅದು ಮನಸ್ಸಿಗೆ ಬಂದುಬಿಡುತ್ತೆ. ಹಾಗೇನೆ ಅಕಸ್ಮಾತ್ ಏನಾದರೂ ಅವನು ಒಂದು ತಪ್ಪು ಕೆಲಸ ಮಾಡಿದ್ರೆ ಅವನ್ನ ನಾನು ಸುಮ್ಮನೆ ಬಿಡೋಕ್ಕಾಗಲ್ಲ. ನನ್ನ ಹಿಂದಿನ ಪುತ್ರ ಅಂತ ಹೇಳಿ ಅವ್ನು ಸುಮ್ಮನೆ ಬಿಡೋಕ್ಕಾಗಲ್ಲ. ಒಂದು ಬೈತೀನಿ, ಬೈದಾಗ ನೀವು ಮತ್ತೆ ಬೇಜಾರು ಮಾಡ್ಕೋತೀರ. ಏನು ಇವರು ಪೂರ್ವಾಶ್ರಮ ಪುತ್ರನ್ನೇ ಹೀಗೆ ಬೈತಾರಲ್ಲ, ಮಾಡ್ಬೋದಾ ಅಂತೆಲ್ಲ ಹೇಳಿ ಇದು ಮಾಡ್ಕೋತೀರ. ಅದಕ್ಕೋಸ್ಕರ ಅದು ಯಾವುದೋ ಅವಕಾಶ ಕೊಡೋದು ಬೇಡ, ಇಲ್ಲಿ ಇರೋದು ಬೇಡ ಅವನು ಅಂಥೇಳಿ ಹಾಗೆ ಮಾಡೋ ಹಾಗಿದ್ರೆ ಅವನು ಬೇರೆ ಅವನು ದೊಡ್ಡ ಅಣ್ಣ ಒಬ್ಬ ಇದ್ದಾನೆ, ಅವನು ಬೇರೆ ಒಂದು ಆಶ್ರಮಕ್ಕೆ ಹೋಗಿ ಸೇರಿಕೊಂಡ, ಕೈಂಕರ್ಯ ಮಾಡ್ತೇನೆ, ಅಲ್ಲೇ ಹೋಗಿ ಮಾಡ್ಕೊಳ್ಳಿ, ಅವನು ಇಲ್ಲೇ ಮಾಡಬೇಕು ಅಂತ ಏನು ಇಲ್ವಲ್ಲ ಅಂತೆಲ್ಲ ಹೇಳ್ತಾರೆ. ಇಲ್ಲ ಸ್ವಾಮಿಗಳೇ, ನಾನು ದಯವಿಟ್ಟು ಅವನ್ನ ಇದು ಸೇರಿಸ್ಕೋಬೇಕು ಅಂತ ನಮ್ಮ ಪ್ರಾರ್ಥನೆ ಅಂತೆಲ್ಲ ಹೇಳ್ಕೊತಾರೆ. ಅವನಿಗೆ ಹಾಗಾದರೆ ಅವನು ಇಲ್ಲಿ ಮಠದಲ್ಲಿ ಬೇಡ, ಅವನು ದೇವಸ್ಥಾನದಲ್ಲಿ ಕೈಂಕರ್ಯ ಮಾಡಿಕೊಳ್ಳಿ ಅಂಥೇಳಿ, ದೇವಸ್ಥಾನ ಇದು ಸ್ವಲ್ಪ ಸೆಪರೇಟ್ ಆಗಿರುತ್ತೆ, ಆಡಳಿತದಲ್ಲಿ ಸೆಪರೇಟ್ ಆಗಿರುತ್ತೆ, ಅದಕ್ಕೋಸ್ಕರ ಅಲ್ಲಿ ಇದ್ಕೊಳ್ಳಿ ಅಂಥೇಳಿ ಇಲ್ಲಿ ಬರೋದು ಬೇಡ ಅಂಥೇಳಿ ಹೇಳಿಬಿಡ್ತಾರೆ. ಹಾಗೆ ಮಾಡಿ ಅಲ್ಲಿ ಮಾಡ್ತಾರೆ. ಅವರು ತುಂಬ ದೇವಸ್ಥಾನದಲ್ಲಿ ರಂಗನಾಥನ ಸೇವೆ ಮಾಡಿಕೊಂಡು ಕೈಂಕರ್ಯ ಮಾಡಿಕೊಂಡು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಏನಪ್ಪ ವಿಶೇಷವಾದ ಕೈಂಕರ್ಯ ಅವ್ರು ಮಾಡೋದು ಅಂತ ಹೇಳಿದ್ರೆ, ಈಗ ತಿರುವಾಯಿಮೊಳಿ ಪ್ರಬಂಧಗಳು, ಪಾಶರಗಳು ಇದೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು ಅವರಿಗೆ. ನಾಥಮುನಿಗಳು ಹೇಗೆ ರಾಗ ತಾಳಗಳು ಹಾಕಿ ಹೇಳ್ಕೊಟ್ಟಿದ್ರು, ಅದು ಪರಂಪರೆಯಲ್ಲಿ ಅವರ ಶಿಷ್ಯರಿಗೆಲ್ಲ ಬಂದಿತ್ತಲ್ಲ. ಇವರು ವರರಂಗನೂ ಕಲ್ತ್ಕೊಂಡಿದ್ರು. ಅದನ್ನೆಲ್ಲ ಕಲ್ತ್ಕೊಂಡು ತುಂಬ ಸುಶ್ರಾವ್ಯವಾಗಿ ಅವರು ಅದನ್ನು ಗಾನ ಮಾಡ್ತಿದ್ರಂತೆ. ಗಾನ ಮಾಡೋದಷ್ಟೇ ಇಲ್ಲ, ನಾಥಮುನಿಗಳು ಕೂಡ ಅಭಿನಯಿಸ್ತಾ ಇದ್ರು ಅಂತ ಆ ಪಾಶರಗಳು ಹೇಳ್ತಾ ರಂಗನಾಥನ ಮುಂದೆ ಸೇವೆ ಸಲ್ಲಿಸುವಾಗ ಅದನ್ನು ಅಭಿನಯಿಸ್ತಾ ಇದ್ರಂತೆ. ಹಾಗೆ ಒಂಥರ ನರ್ತನ ಭಾವದಲ್ಲಿ, ನಾಟ್ಯ ಭಾವದಲ್ಲಿ ಮಾಡ್ತಾಯಿದ್ರು ಅಂತ. ಅದನ್ನು ನೋಡಿ ತುಂಬ ಜನ ಖುಷಿ ಪಡ್ತಾ ಇದ್ರಂತೆ. ಮುಂದೆಯೂ ಹೇಳ್ತಾರೆ, ಎಲ್ಲರಿಗೂ ನೋಡಿದವರೆಲ್ಲ ಖುಷಿ ಸಂತೋಷ ಪಡ್ತಾರೆ. ಅದು ನೋಡ್ತಾ ಇದ್ದರೆ ಹಾಗೆ ನೋಡ್ತಾನೆ ಕೂತ್ಕೊಳ್ಳೋಣ, ಇನ್ನು ಯಾಕೆ ನಿಲ್ಲಿಸಿದ್ರು, ಇನ್ನೂ ಮುಂದುವರೆಸ್ಲಿ ಹೇಳೋ ಆಗ್ತಾ ಇತ್ತು ಅಂತ ಪ್ರತಿಯೊಬ್ಬರೂ ಬಂದು ಸ್ವಾಮಿಗಳಿಗೆ ಹೇಳ್ತಾ ಇದ್ರಂತೆ. ಆಮೇಲೂ ಕೂಡ ಹೀಗೆ ಆಗ್ತಾ ಇತ್ತು ಅಂತ ಯಾರು ಬಿಡಲ್ಲ. ಅಷ್ಟೇ ಅಲ್ಲ, ಈ ವಿಷಯ ಊರೆಲ್ಲ ಹರಡಿ ಜಾಸ್ತಿ ಜನ ಬಂದು ನೋಡೋಕ್ಕೆ ಬಂದು ದೇವಸ್ಥಾನದಲ್ಲಿ ಬಂದು ಕೂತ್ಕೊಂಡು ಇವರ ಅಭಿನಯವನ್ನು ನೋಡ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಚೆನ್ನಾಗಿ ಸೇವೆ ಮಾಡ್ತಾಯಿದ್ರು ಅನ್ನೋದೆಲ್ಲ ಕೇಳ್ತಾಯಿದ್ರು. ಅಷ್ಟೆಲ್ಲ ಆದಮೇಲೆ ಕೊನೆಗೆ ಇಲ್ಲಿ ಮಠಕ್ಕೆ ಬಂದು ಹೋಗಲಿ ಅವನು, ಆದರೆ ಮಠದ ಕೈಂಕರ್ಯ ಮಾಡೋದು ಬೇಡ, ಕೈಂಕರ್ಯಗಳ ಅಲ್ಲೇ ಮಾಡಲಿ, ಅವನು ಬಂದು ನಮಸ್ಕಾರ ಮಾಡಬೇಕು ಸ್ವಾಮಿಗಳೆಲ್ಲ ಅಂತ ಒಂದು ಆಸೆ ಪಡೋದರಿಂದ ನಮಸ್ಕಾರ ಮಾಡ್ಕೊಂಡು ಹೋಗಲಿ ಅಂತ ಅಷ್ಟೇ ಪರ್ಮಿಷನ್ ಕೊಟ್ಟಿದ್ರು ಅಂತ ಕೇಳ್ತೀವಿ. ಹಾಗೆ ಎಲ್ಲಿ ಸ್ಟ್ರಿಕ್ಟಾಗಿರಬೇಕೋ ಅಲ್ಲಿ ಸ್ಟ್ರಿಕ್ಟಾಗಿರ್ತಾರೆ. ಅವ್ರದ್ದೇ ಆದಂಥ ನಿಯಮಗಳಿದೆ, ಅದನ್ನು ಹಾಕ್ಕೊಂಡು ಅದರಲ್ಲಿ ಮಾಡ್ಕೊಳ್ಳಲ್ಲ ಅನ್ನೋದು. ಹಾಗೆ ಎಲ್ಲಿ ಭಕ್ತಿ ರಸವನ್ನು ಗುರುತಿಸಬಹುದೋ ಅದನ್ನು ಚೆನ್ನಾಗಿ ಗುರುತಿಸಿ, ಬಹಳ ಬೇಗ ಅದನ್ನು ಗುರುತಿಸಿ ಅದನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನು ಮಾಡ್ತಾಯಿದ್ರು ಅನ್ನೋದನ್ನು ನಾವು ಕೇಳ್ತೀವಿ ಅಂತ. ಇದೆಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ನಮ್ಮ ರಂಗಪ್ರಿಯ ಸ್ವಾಮಿಗಳದ್ದೇ ಜ್ಞಾಪಕ ಬರುತ್ತೆ. ಅವರು ಕೂಡ ತುಂಬ ಹೀಗೆ ಮಾಡ್ತಾಯಿದ್ರು. ಅವರು ಕೂಡ ಹೇಗೆಲ್ಲ ಗುರುತಿಸ್ತಾ ಇದ್ರು, ಗಮನಿಸ್ತಾ ಇದ್ರು, ಹೇಳ್ತಾ ಇದ್ರು. ತುಂಬ ಹತ್ತಿರದಲ್ಲಿರೋರಿಗೆ ಇದು ಗಮನಿಸ್ತೀನಪ್ಪ, ನೋಡಿದೇನಪ್ಪ ಅಂತೆಲ್ಲ ಹೇಳ್ತಾ ಇದ್ರು ಅನ್ನೋದನ್ನು ಅವರು ಗಮನಿಸಿ ಅದಕ್ಕೆ ಸರಿಯಾಗಿ ಅವಕಾಶ ಕೊಟ್ಟು ಮಾಡ್ತಾಯಿದ್ರು. ಅವ್ರಿಗೂ ಕೂಡ ಯಾವ ವರ್ಣದವರು, ಯಾವ ಜಾತಿ ಅದೆಲ್ಲ ಅವ್ರಿಗೆ ತುಂಬ ಗಮನದಲ್ಲಿರ್ತಿರಲಿಲ್ಲ. ಅವ್ರು ನೋಡ್ತಾ ಇದ್ದಿದ್ದೇ ಬೇರೆ ಭಕ್ತಿಭಾವ, ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾನೆ ನೋಡ್ತಾ ಇದ್ರು. ಸೊ ಇವ್ರ ಕಥೆಗಳೆಲ್ಲ ಕೇಳೋವಾಗ ನಮ್ಗೆ ಅದೆಲ್ಲ ಕೂಡ ಜ್ಞಾಪಕ ಬರುತ್ತೆ ಅನ್ನೋದನ್ನು ಜ್ಞಾಪಿಸ್ಕೊತೀನಿ. ಹೀಗೆ
ಸುಮಾರು 8:30 ಟೈಮ್ ಆಗೋಯಿತು. ಇನ್ನು ಸುಮಾರು ವಿಷಯಗಳು ಹೇಳೋದಿದೆ ಈ ಸಂಬಂಧಪಟ್ಟ ಹಾಗೆ. ಒಂದು ಕೆಲಸ ಮುಖ್ಯ ಮ್ಯಾಟ್ರ್ ಆಯ್ತು ಯಾಕಂದರೆ ಇನ್ನು ಸ್ವಲ್ಪ ಮುಂದುವರಿಸ್ಬೋದಾ? ಟೈಮ್ ಇದೆಯಾ ಅಥವಾ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣವಾ? 8:30 ಯಾರು ಏನು ಹೇಳ್ತಾ ಇಲ್ಲ. ಚೆನ್ನಾಗಿದೆ. ಹಿಂಗೆ ಮ್ಯೂಟ್ ರಿಮೂವ್ ಪಂಟ್ಮಾ. ಹಲೋ, ಹಾಂ ಮುಂದುವರಿಸಲ ಸ್ವಲ್ಪ. ಹಾಂ ಆಯಿತು 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 ಸರಿ. ಮತ್ತೊಂದು ಘಟನೆ ಹಿಂದೆ ಹೇಳಿದಾಗೆ ಆಚಾರ್ಯರು, ಯಮುನಾಚಾರ್ಯರು ಕೆಲವು ಶ್ಲೋಕಗಳನ್ನು ಮಾಡಿದ್ದರು, ರಚನೆ ಮಾಡಿದ್ದರು. ತುಂಬ ಅದ್ಭುತವಾದ ಶ್ಲೋಕಗಳು. ಅದು ತುಂಬ ಪ್ರಸಿದ್ಧವಾದದ್ದು ನಮಗೆ ಸಿಗ್ತಾ ಇರುವಂಥ ಶ್ಲೋಕಗಳು ಅಂತ ಹೇಳಿದ್ರೆ ಸ್ತೋತ್ರ ರತ್ನ ಅಂತ ಹಿಂದೆ ಹೇಳಿದ್ದೆ ಒಂದು ಸಲ. ಸ್ತೋತ್ರ ರತ್ನ ಅಂತ ಸುಮಾರು ಒಂದು 65 ಶ್ಲೋಕಗಳು ಮಾಡಿದ್ದಾರೆ. ಅದನ್ನು ಅದರ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡೋಣ ಸಮಯ ಆದರೆ. ಇವಾಗ ಅದನ್ನು ಬೇಡ, ಇನ್ನೊಂದು ಎಪಿಸೋಡ್ ಹೇಳಬೇಕು ಅಂತಿದ್ದೀನಿ ಅದಕ್ಕೋಸ್ಕರ. ಅದರಲ್ಲಿ ಭಕ್ತಿ ಭಾವಕ್ಕೆ ಸಂಬಂಧಪಟ್ಟಂಗೆ ರಂಗನಾಥನ ವಿಷಯದಲ್ಲಿ ಭಕ್ತಿ, ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ಇದೆ. ಆಮೇಲೆ ಪ್ರಪತ್ತಿ ಶರಣಾಗತಿ ವಿಷಯ ಅದು ಬರುತ್ತೆ. ಆಮೇಲೆ ನೈಚ್ಛಾನುಸಂಧಾನ ತುಂಬ ಮಾಡ್ಕೋತಾರೆ. ನನಗೇನು ಗೊತ್ತಿಲ್ಲ, ಮೂಢ ನಾನು, ನನ್ನ ಭಕ್ತಿ ಇಲ್ಲ, ಶಾಸ್ತ್ರ ಜ್ಞಾನ ಇಲ್ಲ ಅಂತೆಲ್ಲ ಅದೆಲ್ಲ ಹೇಳ್ಕೊತಾರೆ. ನೈಚ್ಛಾನುಸಂಧಾನ ಅಂದರೆ ಅವ್ರಿಗಿಲ್ಲ ಅಂತಲ್ಲ, ಇದೇ ಇರೋರು ಅದನ್ನು ಹೇಗೆ ಹೇಳ್ಬೋದು, ಹೇಗೆ ಭಾವಿಸ್ಬಹುದು, ಇದನ್ನೆಲ್ಲ ಬಿಟ್ಟು ಕೊನೆಗೆ ಭಗವಂತನ ಪಾದವೇ ಗತಿ ಅಂತ ಹೇಳಿ ಶರಣಾಗತರಾಗಿರಬೇಕು ಅನ್ನೋ ದಾರಿ ತೋರಿಸ್ಕೊಡೋಕ್ಕೋಸ್ಕರ ಮಾಡಿದ್ದು ಅಂತ ಇಟ್ಕೋಬೋದು. ಇದೆಲ್ಲ ಅವರು ರಚನೆ ಮಾಡುವಾಗ, ಬರಿತಾ ಇರುವಾಗ ಹಾಗೇ ಮುಳುಗಿ ರಂಗನಾಥನ ಜ್ಞಾಪಿಸ್ಕೊಂಡು ಅವನ ಒಂದು ರೂಪವನ್ನು, ಗುಣವನ್ನು ಜ್ಞಾಪಿಸ್ಕೊಂಡು ಹಾಗೇ ಒಲಗರಿಯಲ್ಲಿ ಬರಿತಾ ಇರೋರಂತೆ. ಬರಿತಾ ಹಾಗೇ ಅದ್ರಲ್ಲಿ ಮುಳುಗಿಬಿಟ್ಟು ಸಮಯ ಹೋಗೋದೇ ಗೊತ್ತಾಗ್ತಿರಲ್ವಂತೆ ಅವರಿಗೆ. ಎಷ್ಟೋ ಹೊತ್ತಾದ್ಮೇಲೆ ಹೀಗೆ ಮಾಡ್ತಾ ಇದ್ದಾಗ ಶಿಷ್ಯರೆಲ್ಲ ಬಂದು, ಸ್ವಾಮಿಗಳೇ ತುಂಬ ಹೊತ್ತಾಯಿತು, ನೀವು ಹೀಗೇನೋ ಬರಿತಾ ಇದ್ದೀರಲ್ಲ, ನೀವು ಇನ್ನೂ ಇದು ತೊಗೊಂಡು ಭಿಕ್ಷೆ ಬಂದಿಲ್ಲ, ಬರಬೇಕು ಅಂತೆಲ್ಲ ಹೇಳಿ ಜ್ಞಾಪಿಸಿ ಇದು ಮಾಡೋರಂತೆ. ಇಲ್ಲಪ್ಪ, ರಂಗನಾಥನ ಜ್ಞಾಪಿಸ್ಕೊಂಡು ನಾವು ಬರಿತಾ ಇರುವಾಗ ಇನ್ಯಾವುದು ಬೇಕಾಗಲ್ಲಪ್ಪ, ಅದನ್ನು ಬಿಟ್ಟು ಇನ್ನೇನೂ ಬೇಕಾಗಲ್ಲಪ್ಪ ಅಂಥೇಳಿ ಹೇಳೋರಂತೆ. ಇದು ಕೂಡ ನಮ್ಮ ರಂಗಪ್ರಿಯ ಸ್ವಾಮಿ ಜ್ಞಾಪಿಸುತ್ತೆ ನಮಗೆ. ಅದು ಸ್ತೋತ್ರರತ್ನದ ಬಗ್ಗೆ ನೇರವಾಗಿ. ಅದಲ್ಲದೆ ಚತುಶ್ಲೋಕಿ ಅಂತ ಒಂದು ಮಾಡಿದ್ದು. ಚತುಶ್ಲೋಕಿ 4 ಶ್ಲೋಕಗಳು. ಅದ್ಯಾವುದಪ್ಪ ಅಂತ ಹೇಳಿದ್ರೆ ತಾಯಾರ ಅಂತ ಹೇಳಿದ್ರೆ ಭಗವತಿ ಮಹಾಲಕ್ಷ್ಮಿ ಮೇಲೆ ಅವಳ ಒಂದು ಗುಣಗಳು, ಅವಳ ಒಂದು ಕರುಣೆ, ದಯೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಶ್ಲೋಕಗಳು, ಅದನ್ನು ರಚಿಸಿದ್ದಾರೆ ಅವರು. ಚತುಶ್ಲೋಕಿ ಅಂತ ಹೆಸರು. ತುಂಬ ಚೆನ್ನಾಗಿರೋದು. ಅನೇಕ ಶ್ಲೋಕಗಳನ್ನು ಮಾಡಬಹುದು. ನಮ್ಮ ವೇದಾಂತೇಶರು 100 ಶ್ಲೋಕ ಮಾಡಿದ್ದಾರೆ, ದಯಾಶತಕ ಅಂತಲೇ ಮಾಡಿದ್ದಾರೆ. ಇವರು ಬ್ರೀಫಾಗಿ 4 ಶ್ಲೋಕದಲ್ಲಿ ಅಷ್ಟು ಅಭಿಪ್ರಾಯ ಚೆನ್ನಾಗಿ ಬರೋ ಹಾಗೆ ಮಾಡಿದ್ದಾರೆ ಅಂತ ಒಂದಿದು. ಅದನ್ನು ಆವಾಗ ತಾನೇ ಮಾಡಿ ಮುಗಿಸಿದ್ರಂತೆ. ಮುಗಿಸಿದ ಮೇಲೆ ಇದನ್ನು ಯಾರಾದರೂ ವಿದ್ವಾಂಸರು ನೋಡಿಬಿಟ್ಟು ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ, ತಪ್ಪುಗಳು ಅಂತ ಹೇಳಿದ್ರೆ ಅಕ್ಷರ ತಪ್ಪಾಗಿರಬಹುದು ಅಥವಾ ಒಂದು ಅರ್ಥದ ಒಂದು ತಪ್ಪುಗಳಿರಬಹುದು, ಅದನ್ನು ನೋಡಿ ಹೇಳಬೇಕು ಅಂಥೇಳಿ, ವಿಮರ್ಶೆ ಮಾಡಬೇಕು ಅಂಥೇಳಿ ಅವರಿಗೆ ಒಂದು ಮನಸ್ಸಿದೆ. ಅದನ್ನು ತಮ್ಮ ಶಿಷ್ಯರ ಮುಂದೆ ಹೇಳಿದ್ರಂತೆ. ಅವರಿಗೆ, ಸ್ವಾಮಿಗಳೇ, ಏನು ತಾವು ಬರೆದಿದ್ದು ಇನ್ನೇನು ಅದಲ್ಲಿ ಏನಾದರೂ ತಪ್ಪಿರೋಕ್ಕೆ ಸಾಧ್ಯನಾ? ಅದರಿಂದ ಇನ್ಯಾರೋ ಅದನ್ನು ರಿವ್ಯೂ ಮಾಡೋದು ಬೇಕಾಗಿಲ್ಲ, ಮಾಡೋ ಸಾಮರ್ಥ್ಯ ಯಾರಿಗೂ ಇಲ್ಲ ಅಂತೆಲ್ಲ ಹೇಳ್ತಾರೆ. ಇಲ್ಲಪ್ಪ, ಹಾಗೆಲ್ಲ ಹೇಳ್ಕೊಳಕ್ಕಾಗಲ್ಲ. ನಾವೇ ಮಾಡಿದ್ದನ್ನು ಮತ್ತೆ ಒಂದು ಸಲ ನೋಡಿದ್ರೆ ಆ ತಪ್ಪುಗಳಿದ್ದರೂ ಕೂಡ ನಮ್ಮ ಕಣ್ಣಿಗೆ ಬೀಳಲ್ಲ, ಬೇರೆಯವ್ರಿಗಾದರೆ ಬೀಳತ್ತೆ, ಅದು ಗೊತ್ತಾಗತ್ತೆ. ಅದರಿಂದ ಅದನ್ನು ತಿದ್ದುಕೊಂಡು ಸರಿ ಮಾಡಿಕೊಂಡು ಆಮೇಲೆ ಅದನ್ನು ಲೋಕಕ್ಕೆ ಕೊಡಬೇಕು. ಹಾಗೆ ತಪ್ಪುಗಳನ್ನು ಕೊಡಬಾರ್ದಪ್ಪ ಅಂಥೇಳಿ ತುಂಬ ವಿನಯದಿಂದ ಅವ್ರು ಎಷ್ಟು ಗಂಭೀರವಾಗಿ ಅದನ್ನು ನೋಡ್ತಾರೆ ನೋಡಿ. ನೋಡಿ ಹಾಗಿರೋದ್ರಿಂದ ಯಾರಾದರೂ ಒಬ್ಬ ನೋಡಬೇಕು, ಅಂಥ ಒಂದು ವಿದ್ವಾಂಸರು ಯಾರಾದರೂ ಇದ್ದಾರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಮಗೆ ಯಾರಿಗೂ ಸಾಧ್ಯ ಇಲ್ಲ ಸ್ವಾಮಿಗಳೇ ಅಂಥೇಳಿ ಇವರೆಲ್ಲ ಕೈ ಬಿಟ್ಬಿಡ್ತಾರೆ. ತಕ್ಷಣ ಒಬ್ಬರು ಹೇಳ್ತಾರಂತೆ, ಇಲ್ಲಿ ವಿಜಯರಾಘವ ಅಂತ ಒಬ್ಬರು ಮಹಾಪಂಡಿತರೊಬ್ಬರು ಇದ್ದಾರೆ, ಅವರು ನೀವು ಹೇಳಿದ ಹಾಗೆ ಇದನ್ನು ನೋಡೋ ಸಾಮರ್ಥ್ಯ ಅವರು, ಮಹಾಪಂಡಿತರವರು, ಅವರು ಇಲ್ಲಿ ಶ್ರೀರಂಗಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಯಿತು ಅಂತ ಹೇಳ್ತಾರಂತೆ. ಇವರು ತಕ್ಷಣ, ಹೌದಾ, ಹಾಗಾದರೆ ವಿಜಯರಾಘವನ್ ಬಂದಿದ್ದಾರಾ? ತುಂಬ ಸಂತೋಷ ನಮಗೆ.
ಸರಿಯಾದ ಸಮಯದಲ್ಲಿ ಜ್ಞಾಪಿಸಿದ್ರಿ, ಸರಿಯಾದ ಸಮಯದಲ್ಲಿ ಅವರು ಬಂದಿದ್ದಾರೆ ಇಲ್ಲಿ ಅಂತ ನಾನು ಹೇಳಿದೆ ಅಂತ ಸ್ವಲ್ಪ ಹೇಳಿ ಅವ್ರನ್ನ ಕರೆಸ್ತೀರಾ ನಮ್ಮ ಮಠಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಆಗಲಿ ಅಂಥೇಳಿ ಕರೆಸ್ತೀವಿ ಅಂಥೇಳಿ ಮಾರನೇ ದಿವಸ ಅದನ್ನ ಕರ್ಕೊಂಬರ್ತಾರೆ. ಅವರು ಬಂದು ತುಂಬ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ಕೇಳ್ತಾರೆ, ಸ್ವಾಮಿಗಳು ಕರೆಸಿದ್ದು ಉದ್ದೇಶ ಏನು ಗೊತ್ತಾಗಲಿಲ್ಲ ಅಂತ. ಆವಾಗಲೇ ಹೇಳ್ತಾರೆ, ನಮ್ಮ ಕಡೆಯಿಂದ ಒಂದು ಚತುಶ್ಲೋಕಿ ಅಂತ ಒಂದು ಶ್ಲೋಕ ರಚನೆ ಆಗಿದೆ, ಅದನ್ನು ತಾವು ನೋಡಿ ಇದರಲ್ಲಿ ತಪ್ಪುಗಳಿದ್ರೆ, ಅಯ್ಯೋ ತಪ್ಪುಗಳ ನಾನಾ ಅಂತೆಲ್ಲ ಅವರು ಪಾಪ ವಿನಯದಿಂದ ಹೇಳ್ತಾರೆ. ಇಲ್ಲ ಆಗ್ಬೋದು, ತಮಗೆ ಆ ಪಾಂಡಿತ್ಯ ಇದೆ ನಮ್ಗೆ ಗೊತ್ತು, ಚೆನ್ನಾಗಿ ಗೊತ್ತು, ದಯವಿಟ್ಟು ಅದನ್ನು ಮಾಡಿಕೊಡಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಅವರು ಬಂದ ತಕ್ಷಣ ಆಚಾರ್ಯ ಎದ್ದು ನಿಂತ್ಕೋತಾರಂತ. ಅಯ್ಯೋ ಆಚಾರ್ಯರೇ ಹಾಗೆ ಮಾಡಬಾರ್ದು, ಪೀಠಾಧಿಪತಿಗಳು ತಾವು ಎದ್ದು ನಿಂತ್ಕೋಬಾರ್ದು ಅಂತೆಲ್ಲ ಹೇಳಿ ಅವ್ರನ್ನ ಪೀಠದಲ್ಲಿ ಕೂರಿಸಿ ಆಮೇಲೆ ಇವರು ನಿಂತ್ಕೊಂಡಿರುವಾಗ ಇವ್ರನ್ನೂ ಕೂರಿಸ್ತಾರೆ ಅವರು ಅಂತ. ಅಂದರೆ ಆ ತರಹ ಒಂದು ಸಂಪ್ರದಾಯ ಹಾಗೆಲ್ಲ ಬೆಳೆದಿತ್ತು ಅನ್ನೋದನ್ನು ನೋಡ್ತೀವಿ. ಮಾಡಿದಾಗ ಇವರು ಕೊನೆಗೆ ಇವರು ಬಲವಂತ ಮಾಡಿ ಕೊಡ್ತಾರೆ, ಇಲ್ಲ ಅಂತ ಅವ್ರು ನೋಡಿ ಕೊಡಬೇಕು. ನೋಡಿಬಿಟ್ಟು ನೀವು ಸಂಕೋಚ ಪಡದೆ ಏನು ತಪ್ಪಿದ್ರು ನಮ್ಗೆ ತಿಳಿಸ್ಕೊಡ್ಬೇಕು, ತಿಳಿಸ್ಕೊಟ್ರೆ ನಾವು ಅದನ್ನು ಬದಲಾವಣೆ ಮಾಡ್ಕೋತೀವಿ, ಬದಲಾವಣೆ ಮಾಡಿಕೊಂಡು ಅದನ್ನು ಲೋಕಕ್ಕೆ ಅರ್ಪಿಸೋಣ ಅಂಥೇಳಿ ಇದು ಮಾಡ್ತಾರೆ. ಅದಕ್ಕೆ ಸಂಕೋಚ ಪಡದೆ ಹೇಳಿ ಅಂತ ಹೇಳಿದ್ರಿಂದ ಸರಿ ಅಂಥೇಳಿ ಅವರು ತೊಗೊಂಡೋಗ್ತಾರೆ. ತೊಗೊಂಡೋಗಿ ಮಾರನೇ ದಿವಸ ಒಂದ್ಸಲ ಎಲ್ಲ ಚೆನ್ನಾಗಿ ನೋಡಿಬಿಟ್ಟು ಮಾರನೇ ದಿವಸ ತೊಗೊಂಬರ್ತಾರಂತೆ. ತೊಗೊಂಬಂದು ಇವರು ಬಂದ ತಕ್ಷಣ ಅವ್ರು ಖುಷಿಯಾಗ್ಬಿಡುತ್ತಂತೆ. ಖುಷಿಯಾಗ್ಬಿಟ್ಟು ನೋಡಿದ್ರ ಅದನ್ನು ಚತುಶ್ಲೋಕಿ ನೋಡಿದ್ರ ಹೇಗೆ ಏನು ಅನಿಸುತ್ತೆ ನಿಮಗೆ ಹೇಳಬಹುದು, ಸಂಕೋಚ ಇಲ್ಲದೆ ಹೇಳಿ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತೆಲ್ಲ ಒಂದು ಸ್ವಲ್ಪ ಹೊಗಳುತ್ತಾರೆ. ಎಲ್ಲ ಹೇಳಿಬಿಟ್ಟು ಆದರೆ ಅಂತ ಹೇಳ್ತಾರೆ. ಆದರೆ ಏನು ಅಂತ ಇವ್ರಿಗೂ ಒಂದು ಕ್ಯೂರಿಯಾಸಿಟಿ. ಹಾಗಾದ್ರೆ ಇನ್ನೇನೋ ವ್ಯತ್ಯಾಸ ಆಗಿದೆ ಅಂತ. ಅದಕ್ಕೋಸ್ಕರ ಏನು ಹೇಳಿ, ಧೈರ್ಯವಾಗಿ ಕೇಳಿ, ಏನು ತೊಂದರೆ ಇಲ್ಲ ಹೇಳಿ, ಅದಕ್ಕೋಸ್ಕರ ನಿಮ್ಗೆ ಕೊಟ್ಟಿದ್ದು ಅಂತೆಲ್ಲ ಇವ್ರು ಹೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಆ 2ನೇ ಶ್ಲೋಕದಲ್ಲಿ ಆ ಮೊದಲನೇ ಸಾಲಿದೆಯಲ್ಲ, ಅದರಲ್ಲಿ ಅರ್ಥ ನಮಗೆ ಯಾಕೋ ಸರಿ ತೋರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಮಹಾಲಕ್ಷ್ಮಿಯ ಗುಣಗಳನ್ನು ಹೇಳುವಾಗ ಯಾವುದೋ ಒಂದು ಭಾಗ ಅವರಿಗೆ ಸರಿ ತೋರಲಿಲ್ಲ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದಾ ಹಾಗಾದರೆ ಒಂದು ಕೆಲಸ ಮಾಡೋಣ, ನೀವು ಪೂರ್ತಿ ನೋಡಿಬಿಡಿ, ಇದನ್ನು ನೋಡಿಬಿಟ್ಟು ಎಲ್ಲವನ್ನೂ ಹೇಳಿ ನಮಗೆ, ಆಮೇಲೆ ತಿದ್ದೋಣ, ಅದನ್ನು ಸರಿಪಡಿಸೋಣ ಅಂಥೇಳಿ ಮತ್ತೆ ಅವ್ರನ್ನ ಕಳಿಸ್ಕೊಡ್ತಾರೆ. ನಿಮ್ಮ ಹತ್ರನೇ ಇರಲಿ, ಅದು ಇದ್ಕೊಂಡು ಚೆನ್ನಾಗಿ ನೋಡ್ಬಿಟ್ಟು ಒಂದು 2 ದಿವಸ ಸಮಯ ನೋಡಿ, ಅದು ಆತರ ಪಡಬೇಕಾಗಿಲ್ಲ, ನಿಧಾನಕ್ಕೆ ನೋಡಿ ಆಮೇಲೆ ನಮ್ಗೆ ತಿಳಿಸಿ ಅಂಥೇಳಿ ಹೇಳಿ ಕಳಿಸ್ತಾರೆ. ಸರಿ ಆಯಿತು. ಇವರು ಅಲ್ಲೇ ಇರ್ತಾರೆ, ಅವರಿಗೆಲ್ಲ ವಸತಿಗೆಲ್ಲ ಏರ್ಪಾಡು ಮಾಡಿಕೊಟ್ಟಿರ್ತಾರೆ, ಎಲ್ಲ ಆಯಿತು. ಇವರು ಹೀಗೆ ಓಡಾಡ್ತಾ ಇರ್ತಾರೆ, ಅಲ್ಲೇ ದೇವಸ್ಥಾನದ ಹತ್ರ ಎಲ್ಲ ಸುತ್ತಮುತ್ತ ಓಡಾಡ್ತಾ ಇರುವಾಗ ಈ ಇನ್ನೊಬ್ಬ ಶಿಷ್ಯರಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಏನೋ ಒಂದು ಓಲೆಗರಿ ನೋಡಿಕೊಂಡು ಒಂಥರ ಸಂತೋಷ ಪಡ್ತಿರ್ತಾರಂತೆ. ಇವರು ವಿಜಯರಾಘವನ್ ಪಂಡಿತರು ಏನು ಮಾಡ್ತಾರೆ, ಅವ್ರು ನೋಡ್ತಾರೆ. ನೋಡಿಬಿಟ್ಟು ಏನಿದು, ಏನು ನೋಡ್ತಾ ಇದ್ದೀರಲ್ಲ, ಸಂತೋಷ ಪಡ್ತಾ ಇದ್ದೀರಲ್ಲ ಅಂತಾರೆ. ಇಲ್ಲ, ಇದು ಆಚಾರ್ಯ ಬರೆದಿರೋ ಅಂಥ ಒಂದು ಸ್ತೋತ್ರರತ್ನ ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ ಅಂಥೇಳಿ ಅದನ್ನು ಒಂಥರ ವ್ಯಾಖ್ಯಾನ ಮಾಡ್ತಾರೆ, ಸಂತೋಷ ಪಡ್ತಾರೆ. ಅವರು ಹೌದೌದು ಸ್ತೋತ್ರದ ಬಗ್ಗೆ ಕೇಳಿದ್ದೀನಿ, ನಾನು ನೋಡಿಲ್ಲ ಅಂಥೇಳಿ ಎಷ್ಟು ಅನುಭವಿಸ್ತೀರಾ, ನೀವು ಸಂತೋಷ ಪಡ್ತೀರಾ ಅಂಥೇಳಿ ಎಲ್ಲ ಇದು ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ, ಅಷ್ಟಕ್ಕೆ ನಿಲ್ಲಿಸಿದೆ ಅವರು. ನೆನ್ನೆ ನೀವು ಚತುಶ್ಲೋಕಿ ವಿಷಯದಲ್ಲಿ ಒಂದು ಆಚಾರ್ಯ ಮುಂದೆ ಹೇಳಿದ್ರಲ್ಲ, ಆ 2ನೇ ಸಾಲಲ್ಲಿರೋ ಒಂದು ಲೈನು ಸರಿಯಾಗಿಲ್ಲ, ಅದು 2ನೇ ಶ್ಲೋಕದಲ್ಲಿ ಒಂದು ಲೈನ್ ಸರಿಯಾಗಿಲ್ಲ ಅಂತ ಹೇಳಿದ್ರಲ್ಲ ಅಂಥೇಳಿ ಹೇಳ್ತಾರೆ. ಹೌದು ಹೇಳಿದೆ ನಾನು, ನನಗೆ ಹಾಗೆ ಅನ್ನಿಸ್ತು ಅಂತಾರಂತೆ. ಅದಕ್ಕೆ ನೀವು ಹೇಳಿದ್ರಲ್ಲಿ ಏನು ತಪ್ಪಿದೆ, ಆಚಾರ್ಯ ಹೇಳಿದ ಏನು ತಪ್ಪಿದೆ ಅಂಥೇಳಿ ಒಂದು ವ್ಯಾಖ್ಯಾನ ಕೊಡ್ತಾರೆ. ಅದಕ್ಕೆ ಕೊಟ್ಬಿಟ್ಟು ಈ ದೃಷ್ಟಿಯಿಂದ ನೋಡಿದ್ರೆ ಏನು ತಪ್ಪಾಗತ್ತೆ, ಇದರಲ್ಲಿ ಏನು ತಪ್ಪಿದೆ ಅಂತ ಕೇಳಿದಾಗ ಅವ್ರಿಗೊಂಥರ ಆಶ್ಚರ್ಯ ಆಗುತ್ತೆ. ಹೌದಲ್ಲ, ಹೀಗೆ ನೋಡಿದ್ರೆ ಅದು ತಪ್ಪಾಗಲಿಲ್ಲ, ಆ ಅರ್ಥದಲ್ಲೇ ಅವರು ಬರೆದಿರ್ಬೋದೇನೋ, ಅದನ್ನು ನೋಡಲಿಲ್ಲ, ಗಮನಿಸಲೇ ಇಲ್ವಲ್ಲ, ನನಗೆ ಯಾಕಿದ್ದು ಹೊಳಿಲಿಲ್ಲ ಅಂಥೇಳಿ, ನನಗೂ ಜ್ಞಾನವನ್ನು ಕೊಟ್ಟಿಯಲ್ಲಪ್ಪ ನೀನು, ವಯಸ್ಸಲ್ಲಿ ಇಷ್ಟು ಚಿಕ್ಕವನಾಗಿದೆಯಾ, ಅದು ನನಗೊಂದು ಜ್ಞಾನವನ್ನು ಕೊಟ್ಟಿಯಲ್ಲ, ನನಗಿದ್ದು ಹೊಳೆದೇ ಇರಲ್ವಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇವರು ಏನು ಹೀಗೆ ಆಚಾರ್ಯರು ಹೋಗಿ ಹೀಗೆ ಹೇಳ್ಬಿಟ್ರಲ್ಲ, ತಪ್ಪು ಅಂತ ಹೇಳ್ಬಿಟ್ರಲ್ಲ, ಇದು ನ್ಯಾಯವೇ ಅಂಥೇಳಿ ಸ್ವಲ್ಪ ಒಂದು ಇದನ್ನು ತೋರಿಸ್ಕೊಂಡು ಈ ತರಹ ಒಂದು ನನಗೆ ಹೊಳಿಲಿಲ್ವಾ ಅಂತ ಏನೋ ಒಂದು ಆ ಥರ ಕೇಳಿಬಿಟ್ಟಿದ್ದಾರೆ. ಅದು ಇವರಿಗೆ ಮನಸ್ಸಿಗೂ ಸ್ವಲ್ಪ ಹಿಂಸೆ ಆಗಿದೆ. ಆದರೂ ಕೂಡ ಇದು ನನಗೆ ಹೊಳಿಲಿಲ್ವಲ್ಲ ಅಂತ ಅವರಿಗೆ ಇದಾಗಿತ್ತು. ಸರಿ, ಇದರ ಮುಂಚೆ ಒಂದು ಸಣ್ಣ ಘಟನೆ ಆಗಿದೆ, ಅದನ್ನು ಹೇಳ್ಬಿಡ್ತೀನಿ. ಪ್ರಾಸಂಗಿಕವಾಗಿ ಬಂದಿದ್ದಷ್ಟೇ ಇದು. ಇವರು ಕಾವೇರಿ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಇಬ್ಬರು ಹೆಂಗಸರು ಒಂದು ಮಡಕೆ ಇಟ್ಕೊಂಡು ನೀರು ಸೇದ್ಕೊಂಡು ಬರ್ತಾ ಇದ್ದಾಗ ಅಲ್ಲಿ ಕೊಚ್ಚೆ ಇರುತ್ತೆ, ಕೊಚ್ಚೆಯಲ್ಲಿ ಕಾಲಿಟ್ಬಿಟ್ಟು ಬೀಳೋ ಹಾಗೆ ಆಗಿಬಿಡುತ್ತೆ. ಒಂಥರ ಅಯ್ಯೋ ಬಿದ್ದು ನೋವಾಯಿತು ಅಂಥೇಳಿ ಒದ್ದಾಡ್ತಾ ಇದ್ದಾರೆ.
ಇವರು ಈ ಪಂಡಿತರು ಇಲ್ಲಿಂದ ನೋಡ್ತಾ ಇದ್ದಾರೆ, ಏನಮ್ಮ ಅಷ್ಟು ಗೊತ್ತಾಗಲ್ವಾ? ಮೊದಲು ನೀವು ಕಾಲಿಟ್ಟಾಗ ಅದು ಕಟ್ಟೆ ಮೇಲೆ ಕಾಲಿಟ್ಟಿದ್ದೀರಾ, ಅಲ್ಲೇ ಸ್ವಲ್ಪ ಜಾರ್ತಾ ಇದನ್ನು ಗೊತ್ತಿದ್ದು ಕೂಡ ಇಲ್ಲಿ ಇಡುವಾಗ 2ನೇ ಹೆಜ್ಜೆ ಇಡುವಾಗ ಗೊತ್ತಾಗೋದು ಬೇಡವಾ ನಿಮಗೆ? ಇನ್ನು ಕೇರ್ಫುಲ್ಲಾಗಿ ಇಡಬೇಕು ಅಂತ ಹೇಳಿ ಒಂಥರ ದಬಾಯಿಸ್ಬಿಡ್ತಾರೆ. ಅದಕ್ಕೆ ಇವರು ಈ ಪಂಡಿತರು ಇನ್ನೊಬ್ಬರು ಇದ್ರಲ್ಲ, ಅದು ವ್ಯಾಖ್ಯಾನ ಮಾಡೋದಲ್ಲ, ಅವರು ಅಲ್ಲಿ ನಿಂತ್ಕೊಂಡು ದೂರ ನಿಂತ್ಕೊಂಡಿದ್ದಾರೆ, ಕೇಳಿಸ್ಕೊತಾ ಇದ್ದಾರೆ. ಅದನ್ನು ಜ್ಞಾಪಿಸ್ಕೊಂಡು ಇವತ್ತು ಹೇಳ್ತಾರಂತೆ. ಅಂದರೆ ನೆನ್ನೆ ಆ ಇಬ್ಬರು ಹೆಂಗಸರ ಬಗ್ಗೆ ಹೇಳಿದಲ್ಲ ನೀವು, ಮೊದಲನೇ ಹೆಜ್ಜೆಯಲ್ಲಿ ಜಾರ್ತಾ ಇದ್ದನ್ನು ಗೊತ್ತಾದಾಗ್ಯೂ 2ನೇ ಹೆಜ್ಜೆಯಲ್ಲಿ ನೀವು ಮಾಡಿದ್ರಲ್ಲ, ಅಷ್ಟು ಗೊತ್ತಾಗೋದು ಬೇಡವಾ ಅಂತ. ಹಾಗೆ ತಾವು ಮಾಡಿದ್ದೇನು? ಮೊದಲನೇ ಸಾಲು ನೋಡಿದ್ರೆ 2ನೇ ಪದ್ಯದಲ್ಲಿ ಅದಲ್ಲೊಂದು ತಪ್ಪಿದೆ ಅಂದರೆ ಅದಕ್ಕೆ ಉತ್ತರ 2ನೇ ಸಾಲಲ್ಲಿ ಇದೆಯಲ್ಲ, ಅದನ್ನು ಯಾಕೆ ಗಮನಿಸಿಲ್ಲ? ಯಾಕೆ ಆತರಪಟ್ಟು 1ನೇ ಸಾಲಲ್ಲಿರೋದನ್ನೇ ಹೇಳಿಬಿಟ್ರಿ ನೀವು ಅಂತ ಏನೋ ಒಂದು ಈ ಥರ ಒಂದು ವ್ಯಂಗ್ಯ ಅಲ್ಲ, ಅಂದರೆ ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಅಂದರೆ ಬೇರೆಯವ್ರು ಹೇಳೋದು ತುಂಬ ಸುಲಭ, ನಿಮಗೆ ಆ ಹೆಂಗಸರಿಗೆ ಹೇಳೋದು ಸುಲಭ, ಆದರೆ ನೀವು ಅದೇ ಥರ ತಪ್ಪು ಮಾಡಿದ್ದೀರಾ ನೋಡಿ ಅಂತ ಅವ್ರಿಗೆ ಗೊತ್ತಾಗೋ ಹಾಗೆ ಹೇಳ್ಬಿಟ್ಟು ಆವಾಗ ಅವ್ರು ನಿಜವಾಗ್ಲೂ ಹೌದಲ್ಲ, ನಾನು ತಪ್ಪು ಮಾಡಿದ್ನಲ್ಲ, ಅವ್ರು ಹೇಳಿದಾಗ ನನಗೆ ಈ ಪ್ರಜ್ಞೆ ಇರಲಿಲ್ವಲ್ಲ ಅಂತೆಲ್ಲ ಅನ್ನಿಸ್ಕೊಂಡ್ಬಿಟ್ಟು ಈ ಚಿಕ್ಕ ಹುಡುಗರ ಅಂತ ನಾನು ಇದು ಮಾಡ್ಕೊಂಡ್ಬಿಟ್ಟಲ್ಲ ಅಂಥೇಳಿ ಒಂದು ಇದು ಆಗಿದೆ, ಒಂದು ತರಹ ಅವಮಾನ ಆಗಿದೆ. ಆದರೂ ತೋರಿಸ್ಕೊಳ್ಳಲ್ಲ, ಅವರ ಹಿರಿತನದಿಂದ ಇದೆಲ್ಲ ಬಿಟ್ಟು ಸರಿ ಆಯ್ತಪ್ಪ ನಾನು ಇದು ಮಾಡ್ತೀನಿ ಅಂಥೇಳಿ ತಕ್ಷಣವೇ ನನಗೆ ಇವಾಗ ಗೊತ್ತಾಯಿತು, ಅವನು ಹೇಳ್ತಾ ಇರೋ ವಿಷಯ ಸರಿಯಾಗಿದೆ, ಆ ಒಂದು ವ್ಯಾಖ್ಯಾನ ಸರಿಯಾಗಿದೆ, ನನಗದು ಹೊಳೆಯಿಲ್ಲ ಅಂಥೇಳಿ ತಕ್ಷಣವೇ ಆಚಾರ್ಯರ ಹತ್ರ ಹೋಗ್ಬಿಟ್ಟು ಅವ್ರ ಪಾದಕ್ಕೆ ಬಿದ್ದು, ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸಬೇಕು, ನೀವು ಹೇಳಿದ್ದು ಅರ್ಥ ಸರಿಯಾಗಿದೆ, ನಿಮ್ಮ ಶ್ಲೋಕದಲ್ಲಿರೋ ಅರ್ಥ ಸರಿಯಾಗಿದೆ, ನಾನು ಗಮನಿಸಲಿಲ್ಲ ಅದನ್ನು. ಹೇಗೆ ನನ್ನ ಹಾಗೆ ಹೇಳಿದ್ರಿ, ಇವತ್ತು ಚೇಂಜ್ ಮಾಡಿಕೊಂಡಲ್ಲ, ಹೇಗೆ ಏನಾಯಿತು ಅಂತ ಕೇಳಿದ್ದಕ್ಕೆ ಇಲ್ಲ ಈ ಥರ ಅಲ್ಲೊಬ್ಬರು ಇದ್ರಲ್ಲ ಅಂತ ಅವರ ಹೆಸರು ಹೇಳಿದ್ದಾರೆ. ಏನೋ ಅವನು ಹೇಳಿದ್ನ ಇದನ್ನು ಅಂತ. ಅವನು ಯಾರು ಅಂತ ಹೇಳಿದ್ರೆ ಸ್ವಾಮಿಗಳ ಆಚಾರ್ಯರ ಪೂರ್ವಾಶ್ರಮದ 3ನೇ ಮಗ, ಇನ್ನೊಬ್ಬ ಮಗ. ಮೊದಲು ಬಂದಿಲ್ಲ ವರರಂಗ ಅಂತ, ಅವರಲ್ಲ, ಇನ್ನೊಬ್ಬ ಅವನ ತಮ್ಮ. ಇವನು ಮಹಾಪಂಡಿತ ವಾಸ್ತವವಾಗಿ. ಆದ್ದರಿಂದ ಅವನು ಪತ್ತೆ ಹಿಡಿದ್ದಾನೆ, ಅದೆಲ್ಲ ತಪ್ಪುಗಳು ಇವನು ಗೊತ್ತಾಗಿದೆ, ಯಾರು ಎಲ್ಲಿ ತಪ್ಪು ಮಾಡಿದ್ರು ಗೊತ್ತಾಗಿದೆ ಇವನಿಗೆ ಅಂತ. ಓ ಅವನು ಹೇಳದ್ನ ಇದನ್ನು ಅಂಥೇಳಿ ಗಮನಿಸ್ಕೊಂಡ್ರಂತೆ. ಅದಕ್ಕೆ ಪರವಾಗಿಲ್ಲ ಬಿಡಿ, ಇನ್ನೇನು ಅಂತ ತಪ್ಪು ಕಾಣ್ತಾ ಇಲ್ಲ, ತುಂಬ ಚೆನ್ನಾಗಿದೆ ಅಂಥೇಳಿ ಸಮರ್ಪಣೆ ಮಾಡಿ, ತಮ್ಮ ತಪ್ಪುಗಳನ್ನು ನಾನು ತಪ್ಪಿಗೆ ಗುರುತಿಸೋ ಅಂಥ ಸಾಮರ್ಥ್ಯ ನನಗಿಲ್ಲ, ಮಾಡಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಮರ್ಪಣೆ ಮಾಡಿ ಅವ್ರು ಹೊರಟು ಬಂದರು. ಸ್ವಾಮಿಗಳು ಕೇಳ್ತಾ ಇದ್ರು, ಓಹೋ ಅವನ ಹೆಸರು ಏನೋ ಒಂದಿದೆ, ನನಗೆ ತಕ್ಷಣ ಜ್ಞಾಪಕ ಬರ್ತಿಲ್ಲ. ಅವನಿಗೆ ಪಕ್ಕದ ಶಿಷ್ಯನ ಕರೆದುಬಿಟ್ಟು ಅವನು ಸ್ವಲ್ಪ ಕರ್ಕೊಂಬನ್ನಿ ನೀನು ನೋಡಬೇಕು ಅಂತ ಹೇಳಿದ್ರಂತೆ. ಇವರಿಗೆಲ್ಲ ಖುಷಿ ಆಗೋಯ್ತು. ಸ್ವಾಮಿಗಳು ಒಂಥರ ಅವನಿಗೆ ಆ ದೊಡ್ಡ ಪಂಡಿತರಿಗೂ ಕೂಡ ಜ್ಞಾನ ಕೊಟ್ಬಿಟ್ರಲ್ಲ, ಆ ತರಹ ಅದನ್ನ ಕೇಳಿ ತುಂಬ ಸಂತೋಷಪಟ್ಟಿದ್ದಾರೆ ಅಂಥೇಳಿ ಅವನು ಬೆಂತಟ್ಟಬೋದು, ಹಾಗೆ ಹೀಗೆ ಒಂಥರ ಪ್ರಶಂಸೆ ಮಾಡ್ಬೋದು ಅಂಥೇಳಿ ಮಾಡ್ತಿದ್ದಾರೆ. ಅಂದ್ಕೊಂಡು ಹೋಗಿ ಒಂದು ಸಂತೋಷದ ಸುದ್ದಿ ಇದೆ ನಿಮಗೆ ಹೇಳಬೇಕು, ಬಾ ಅಂತೆಲ್ಲ ಕರೀತಾ ಇದ್ದಾರೆ. ಏನು ಸಂತೋಷ ಅಂತ, ಏನೋ ಸ್ವಾಮಿಗಳಿಗೆ ತುಂಬ ಸಂತೋಷ ಆಗಿದೆ ಆಚಾರ್ಯರಿಗೆ, ಬಾ ನೀನು ಅಂಥೇಳಿ ಕರ್ಕೊಂಬರ್ತಾರೆ. ಕರ್ಕೊಂಬಂದ ತಕ್ಷಣ ಅವರು ನಮಸ್ಕಾರ ಮಾಡ್ತಾರೆ. ಬಂದ ತಕ್ಷಣ ಸ್ವಾಮಿಗಳು ನಮಸ್ಕಾರ ಮಾಡಿದ್ರೆ ಇವರ ಸಾಮಾನ್ಯವಾಗಿ ಏನಂದರೆ ಅಕ್ಷತೆ ಅವ್ರ ತಲೆ ಮೇಲೆ ಹಾಕಿ ಒಂದು ಆಶೀರ್ವಾದ ಮಾಡ್ತಾರೆ, ಚೆನ್ನಾಗಿರ್ಲಿಪ್ಪ, ಭಗವಂತ ಚೆನ್ನಾಗಿ ಆಶೀರ್ವಾದ ಮಾಡಲಿ, ಅನುಗ್ರಹ ಮಾಡಲಿ ಅಂತೆಲ್ಲ ಒಬ್ಬೊಬ್ರಿಗೂ ಒಂದು ಅವರ ಇದು ನೋಡ್ಕೊಂಡು ಮಾಡ್ತಾರೆ. ಇವನಿಗೆ ಅಕ್ಷತೆ ಹಾಕಲೇ ಇಲ್ಲ. ಇವನು ನಮಸ್ಕಾರ ಮಾಡಿ ಹಾಗೇ ಇದ್ದಾರೆ, ಏನು ಅಕ್ಷತೆ ಬೀಳಲೇ ಇಲ್ಲ ಅಂತ. ಎದ್ದ ಮೇಲೆ ಫಸ್ಟ್ ಕ್ವಶನ್ ಇವನು ಕೇಳೋದು, ಸ್ವಾಮಿಗಳೇ ನನಗೆ ಅಕ್ಷತೆ ಹಾಕಲೇ ಇಲ್ವಲ್ಲ, ಆಶೀರ್ವಾದ ಮಾಡಲಿಲ್ಲ ಅಂತ. ಅಕ್ಷತೆ ಯಾರಿಗಪ್ಪ, ಯಾರು ಹಾಕೋದು ಅಂತ ಕೇಳ್ತಾರೆ. ಅದಕ್ಕೆ ಇವನಿಗೆ ಅರ್ಥ ಆಗಲಿಲ್ಲ, ಏನು ಕೇಳ್ತಾ ಇದ್ದಾರೆ ಅಂತ. ದೊಡ್ಡವರು ಚಿಕ್ಕವರಿಗೆ ಅಕ್ಷತೆ ಹಾಕ್ತಾರೆ ಅಲ್ವಾ, ಇವಾಗ ಯಾರು ದೊಡ್ಡವರು? ನೀನು ತಾನೇ ದೊಡ್ಡವನು, ಅವರಿಗೆ ದೊಡ್ಡವರಿಗೆ ಉಪದೇಶ ಮಾಡ್ತಾ ಇದೆಯಾ, ಜ್ಞಾನ ಕೊಡ್ತಾ ಇದೆಯಾ ನೀನು, ಅದರಿಂದ ನೀನೇ ದೊಡ್ಡವನಲ್ವಾ ಎಲ್ಲರಿಗಿಂತ. ಆದ್ದರಿಂದ ಒಂದು ಕೆಲಸ ಮಾಡು, ನಿನ್ನ ತಲೆ ಮೇಲೆ ನೀನೇ ಅಕ್ಷತೆ ಹಾಕು, ಹೋಗು ಇಲ್ಲಿಂದ ಅಂತ ಹೇಳಿದ್ರು. ಇವನಿಗೆ ಏನಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂಥೇಳಿ ಅವ್ರು ನೋಡೋಕ್ಕೂ ಇಷ್ಟ ಇಲ್ಲ. ಎಷ್ಟು ಹೋಗೋದ್ರೆ ಅವನು ಹೋಗ್ತಾ ಇಲ್ಲ, ಅಳಕ್ಕೆ ಶುರು ಮಾಡ್ತಾನೆ, ನಿಂತ್ಕೊಂಡಿದ್ದಾನಲ್ಲಿ. ಹೀಗೆ ಆಗೋಯ್ತಲ್ಲ, ಯಾತಕ್ಕೆ ಆಚಾರ್ಯರು ಹೀಗೆ ಹೇಳ್ತಾ ಇದ್ದಾರೆ ಅಂತ. ಅಲ್ಲ, ನಿನಗೆ ಏನು ತಿಳ್ಕೊಂಡಿದ್ಯಾ ನೀನು? ಅಷ್ಟು ದೊಡ್ಡವರು, ವಯಸ್ಸಿನಲ್ಲಿ ದೊಡ್ಡವರು, ಅಷ್ಟು ಮಹಾಪಂಡಿತರವರು, ಅವ್ರನ್ನ ನೀನು ಮಾಡಿದ ತಪ್ಪು ಅಂತ ಹೇಳ್ತಾ ಇದೆ, ತೋರಿಸ್ಕೊಡ್ತಾ ಇದೀಯಾ. ನೀನೇ ಒಂದು ಅಹಂಕಾರದಿಂದ ಹೀಗೆ ವ್ಯಾಖ್ಯಾನ ಮಾಡಬಹುದಾಗಿತ್ತಲ್ಲ, ನಿಮ್ಗೆ ಯಾಕೆ ಇದು ಹೊಳಿಲಿಲ್ಲ ಅನ್ನೋ ಹಾಗೆ ಎಲ್ಲ ಹೇಳಿದೆಯಲ್ಲ ನೀನು. ಹಾಗೆ ಹೇಳ್ಬೋದಾ ಇಲ್ಲ? ಅದು ದೊಡ್ಡವ್ರ ಹತ್ರ ಹಾಗೆ ಬಿಹೇವ್ ಮಾಡೋದಾ ನೀನು? ನೀನು ಯಾವ ಅರ್ಥ ಹೇಳಿದೆಯೋ ಅದು ನನ್ನ ಮನಸ್ಸಿಗೂ ಬಂದಿತ್ತು,
ಅದನ್ನು ನಾನು ಅವರಿಗೆ ನಯವಾಗಿ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಪೂರ್ತಿ ನೋಡ್ಕೊಂಬನ್ನಿ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ ನಾನು. ಅಷ್ಟರೊಳಗೆ ನೀನು ಆತರಪಟ್ಟು ನೀನು ಅದನ್ನು ಹೇಳಿಬಿಟ್ಟೆ. ಹೇಳುವಾಗ ಹೇಗೆ ಅಹಂಕಾರ ತೋರಿಸ್ಕೊಂಡು ಹೇಳಿದೆ, ಹಾಗೆ ಮಾಡ್ಬೋದೆ, ಎಂಥ ತಪ್ಪು ಕೆಲಸ ಮಾಡಿದೆ, ಅಂದ ನೀನು ಇಲ್ಲಿರಬೇಡ ಅಂಥೇಳಿ ಅವನ್ನು ಹೊರಗೆ ಹಾಕೋದಕ್ಕೆ ಇದು ಮಾಡಿಬಿಟ್ರು. ಇಲ್ಲಿ ಬರಬೇಡ, ಇಲ್ಲಿ ನಮ್ಮ ಮಠಕ್ಕೆ ಬರಬೇಡ ಅಂಥೇಳಿ. ಅವನು ಕೂಡ ಪೂರ್ವಾಶ್ರಮದ ಪುತ್ರನೇ, ಆದರೂ ಅವನು ಬರೋದು ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಇವರೆಲ್ಲ ಹೋಗಿ ಪ್ಲೀಡ್ ಮಾಡ್ಕೊಂಡು ಒಬ್ಬೊಬ್ಬರೇ ಇದು ಮಾಡಿ ಅವನು ತುಂಬ ದುಃಖಪಟ್ಟ. ಅವನೇನು ಮಾಡ್ದ ಅಂತ ಹೇಳಿದ್ರೆ ತುಂಬ ಬೇಜಾರು ಮಾಡಿಕೊಂಡು, ನಾನು ಎಂಥ ತಪ್ಪು ಕೆಲಸ ಮಾಡಿದೆ, ಆಚಾರ್ಯರು ಬೇಜಾರಾಗೋ ಹಾಗೆ, ದೊಡ್ಡ ಪಂಡಿತರಿಗೆ, ವಯಸ್ಸಾದ ಪಂಡಿತರಿಗೆ ನಾನು ಅವಮಾನ ಮಾಡಿದಾಗ ಮಾಡಿಬಿಟ್ಟೆ, ನನ್ನ ತಪ್ಪು ಪಾಪಕಾರ್ಯ ಇದು, ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಏನೇನೋ ಮಾಡ್ತಾನೆ. ಏನಂತ ಹೇಳಿದ್ರೆ ನಾನು ಸೇವೆ ಮಾಡಬೇಕು, ಇನ್ನು ಭಕ್ತರಿಗೆ ಸೇವೆ ಮಾಡಬೇಕು, ಸೇವೆ ಮಾಡ್ದೇ ಪ್ರಾಯಶ್ಚಿತ್ತ ಅಂಥೇಳಿ ಇದು ದಾರಿಯಲ್ಲೆಲ್ಲ ಕಾಡು ದಾರಿ, ಅಲ್ಲೆಲ್ಲ ಸುತ್ತಮುತ್ತ ಇರಲ್ಲ, ಅಲ್ಲೆಲ್ಲ ದಾರಿ ಸರಿ ಮಾಡಿಕೊಡ್ಬೇಕು ಅಂಥೇಳಿ ಅಲ್ಲಿ ಕಲ್ಲು ಮುಳ್ಳೆಲ್ಲ ತೆಗೆದು ಇದು ಮಾಡಿ, ಆಮೇಲೆ ಸೌದೆಗಳೆಲ್ಲ ಒಡೆದು ಇದು ಮಾಡಿ, ಮುಳ್ಳುಗಳೆಲ್ಲ ತೆಗೆದು ದಾರಿ ಮಾಡಿಕೊಡೋದು, ಈ ಕೆಲಸದಲ್ಲಿ ಮುಳುಗೋದು, ಹಾಗೆ ತೋಟಗಾರಿಕೆ ಕೆಲಸ ಮಾಡೋದು, ಹಾಗೆ ಯಾರಾದರೂ ಭಕ್ತಾದಿಗಳು ಬಂದರೆ ಬಟ್ಟೆ ಕೊಡಿ ನಾನು ಒಕ್ಕೊಡ್ತೀನಿ ನಿಮಗೆ ಅಂಥೇಳಿ ಅವ್ರ ಬಟ್ಟೆ ಎಲ್ಲ ಕೊಡೋದು, ಹೀಗೆಲ್ಲ ಮಾಡ್ತಾ ಇದ್ದಾನಂತೆ. ಏನು ಮಾಡಿದ್ರು ಅವ್ರಿಗೆಲ್ಲ ನೋಡೋರ್ಗೆ ಅಯ್ಯೋ ಪಾಪ ಇಂಥ ವಿದ್ವಾಂಸ ಇವನಿಗೆ ಹೀಗಾಯ್ತಲ್ಲ ಅಂಥೇಳಿ ಒಂಥರ ಪೇಚಾಡ್ತಾ ಇದ್ದಾರೆ ಇವರು. ಅವನೇನಿಲ್ಲ, ತುಂಬ ಶ್ರದ್ಧೆಯಿಂದ ಭಗವತ್ ಸ್ಮರಣೆಯಲ್ಲಿ ಭಾಗವತರಿಗೆ ನಾನು ಇದು ಮಾಡ್ತಾ ಇದ್ದೀನಿ, ಕೈಂಕರ್ಯ ಮಾಡ್ತಾ ಇದ್ದೀನಿ, ನನ್ನ ಪಾಪಗಳೆಲ್ಲ ಇದರಿಂದ ಹೋಗುತ್ತೆ, ನನ್ನ ಅಹಂಕಾರ ಹೋಗುತ್ತೆ ಇದರಿಂದ ಅಂಥೇಳಿ ಎಲ್ಲ ಮಾಡ್ತಾ ಇದ್ದಾನೆ. ಇದೆಲ್ಲ ನೋಡಿ ಗಮನಿಸಿ ಶಿಷ್ಯರೆಲ್ಲ ಬಂದು ಸ್ವಾಮಿಗಳ ಹತ್ರ ವಿಜ್ಞಾಪನೆ ಮಾಡಿಕೊಂಡ್ರಂತೆ, ಹೀಗಾಗಿದೆ ನೋಡಿ, ಎಂಥ ಒಂದು ಸೇವೆ ಮಾಡ್ತಾ ಇದ್ದಾನೆ, ದಯವಿಟ್ಟು ಅವನು ಇದು ಮಾಡಬೇಕು, ನೀವು ಅಂಗೀಕರಿಸಬೇಕು, ಸ್ವೀಕರಿಸಬೇಕು, ಹೀಗೆ ಮಾಡಬಾರ್ದು ಅಂತ ನಮಗೆ ತೋರತ್ತೆ ಅಂತೆಲ್ಲ ಹೇಳ್ತಾನೆ. ಓಹೋ, ಈಗ ರೆಕಮೆಂಡೇಶನ್ ಬಂದುಬಿಟ್ರ ನೀವು ಅಂತ ಅವರು ತಮಿಳಲ್ಲಿ ಹಂಗೆ ಹೇಳ್ತಾರಂತೆ. ಅದಕ್ಕೆ ಅವ್ರು ಹೇಳೋದು ಹೇಗೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿಯೂ ಹಾಗೆ ಮಾಡೋದು, ಮೊದಲು ಭಕ್ತರೆಲ್ಲ ಬಂದು ಅವಳನ್ನು ಪ್ರಾರ್ಥನೆ ಮಾಡ್ಕೋತಾರೆ, ಅವರೆಲ್ಲ ಪಾಪ ಮಾಡಿದವರೇನೆ ಇಲ್ಲ ಅಂತಲ್ಲ, ಅವ್ರಿಗೇನು ಮಾಡ್ತಾರೆ, ಭಗವಂತನಿಗೆ ತುಂಬ ಕರುಣಾಳೋಳು ಮಹಾಲಕ್ಷ್ಮಿ ಅಲ್ವಾ, ಭಗವಂತನಿಗೆ ಹೇಳುವಾಗ ಅವರ ತಪ್ಪುಗಳು ಪಾಪಗಳೆಲ್ಲ ಹೇಳಲ್ಲ, ಒಳ್ಳೆಯ ವಿಷಯಗಳೆಲ್ಲ ಭಗವಂತನಿಗೆಲ್ಲ ಹೇಳಿಬಿಟ್ಟು ಎಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜೀವಿಗಳು ಅಂತೆಲ್ಲ ಹೇಳಿ ಎಲ್ಲ ಮಾಡಿದಲ್ಲಿ, ಹೌದಾ ಅವ್ರು ನೋಡಬೇಕು ನಾನು ಅಂತ ಭಗವಂತನೂ ಸಂತೋಷ ಪಡ್ತಾನೆ. ಆವಾಗ ಮೆಲ್ಲಿಗೆ ಸಣ್ಣ ತಪ್ಪುಗಳೆಲ್ಲ ಹೇಳಿಬಿಟ್ಟು, ಪಾಪ ಏನೋ ಗೊತ್ತಿಲ್ಲದೆ ಈ ಸಣ್ಣ ತಪ್ಪು ಮಾಡಿಬಿಟ್ಟಿದ್ದಾನೆ ಅಷ್ಟೇ, ಹೋಗಲಿ ಮನಸ್ಬಿಡಿ ಅಂತ ಪ್ರಾರ್ಥನೆ ಮಾಡ್ಕೋತಾಳೆ ನಮ್ಮ ಪರವಾಗಿ, ಅವಳಲ್ಲೇರೆ ಮಹಾಲಕ್ಷ್ಮಿ ಅಂಥೇಳಿ ಅದನ್ನು ಜ್ಞಾಪಿಸ್ಕೊಂಡು, ಹಾಗೆ ನೀವೆಲ್ಲ ಮೊದಲು ಅವನ ವಿಷಯ ಎಲ್ಲ ಹೊಗಳಿ ನನಗೆ ಹೇಳಿಬಿಟ್ಟಿದ್ದೀರಾ, ಈಗ ಅವನ ಪಾಪವನ್ನು ಕಡಿಮೆ ಮಾಡಿ ಅವನ ಇದು ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ವಾ ಅಂಥೇಳಿ ತಮಾಷೆಯಾಗಿ ಹೇಳ್ತಾರಂತೆ. ತಮಾಷೆ ಮತ್ತು ಎಷ್ಟು ಅರ್ಥಗರ್ಭಿತವಾದ ಅವ್ರ ಮಾತು ಅಂತ ಹೇಳಿದಾಗ, ಸರಿಪ್ಪ ನೀವೆಲ್ಲ ಹೇಳ್ತಾ ಇರೋದು ಆಯಿತು, ಸ್ವೀಕರಿಸೋಣ, ಅವನು ಬಂದು ಹೋಗಲಿ ಇನ್ಮೇಲೆ, ಆದರೆ ಅಹಂಕಾರ ಪಡಬಾರ್ದು ಅನ್ನೋದನ್ನು ಮಾತ್ರ ಖಂಡಿತ ಹೇಳ್ತೀನಿ, ಯಾರೂ ಅಹಂಕಾರ ಪಡಬಾರ್ದು, ಹಿರಿಯರ ಹತ್ರ ತುಂಬ ಗೌರವದಿಂದ ಇರಬೇಕು ಅಂಥೇಳಿ ಹೇಳ್ತಾರೆ ಅಂತ ಹೇಳೋದೊಂದು ಪಾಠ ಕಲಿಸಿದ್ರು. ಹೀಗೆ ಆಚಾರ್ಯರಾಗಿ ಪ್ರವಚನ ಪೀಠದಲ್ಲಿ ಕುಳಿತುಕೊಂಡು ಮಾತಾಡಿ ತಿಳಿಸೋವಂಥ ವಿಷಯಗಳು ಬೇರೆ, ನಿತ್ಯ ಜೀವನದಲ್ಲಿ ಮಾಡೋವಂಥ ಕೆಲಸಗಳು. ಆವಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಾವು ಮಾಡೋ ಕೆಲಸಗಳಲ್ಲಾಗಲಿ, ಎಲ್ಲ ಕೈಂಕರ್ಯದಲ್ಲಾಗಲಿ, ಅಲ್ಲಿ ಬರೋ ಹೆಚ್ಚು ಕಮ್ಮಿ ಆಗೋದು ಎಲ್ಲವನ್ನೂ ಕೂಡ ಗಮನಿಸಿ ತಿದ್ದಿ ಪಾಠವನ್ನು ಮಾಡಿ ತಿದ್ದಿ ಎಲ್ಲವೂ ಕೂಡ ಆ ಮೋಕ್ಷದ ಕಡೆ ಹೋಗೋಕ್ಕೆ ಏನು ಬೇಕೋ ಆ ದಾರಿಯನ್ನು ಮಾಡಿಕೊಟ್ಟು ಪಾಪಗಳನ್ನೆಲ್ಲ ಕಳೆಯುವಂಥ ಒಂದು ಮಹಾ ಆಚಾರ್ಯ ಪುರುಷರುವರು ಅನ್ನೋದನ್ನು ಸ್ಮರಿಸ್ಕೋತಾ, ಇನ್ನು ಇದಕ್ಕೆ ಸಂಬಂಧಪಟ್ಟ ಅನೇಕ ಘಟನೆಗಳಿದೆ, ಅದನ್ನು ಮುಂದಿನ ಒಂದು ಇದರಲ್ಲಿ ಅಂತೇಳಿ ತಿಳಿಸೋಣ ಎಂಬುದಾಗಿ ಜ್ಞಾಪಿಸ್ಕೊಂಡು, ಇವತ್ತು ತುಂಬ ವಿಶೇಷವಾದ ದಿನ, ಭಗವತ್ ರಾಮಾನುಜರ ಒಂದು ಜಯಂತಿ ಉತ್ಸವ ದಿನ ಇವತ್ತು. ಅವರದನ್ನು ತರಬೇಕು ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಸಮಯ ಆಗಿಲ್ಲ, ಇನ್ನು ಮಧ್ಯೆ ಕೆಲವು ಹೇಳೋದೆಲ್ಲ ಇದೆ, ಅದಾದ ಮೇಲೆ ಅವರು ವಿಷಯಕ್ಕೆ ಬರಬೇಕು, ಅದರಿಂದ ಮುಂದಿನ ಪಾಠದಲ್ಲಿ ಹೇಳೋಣ. ಹೀಗೆ ಯಾಮುನಾಚಾರ್ಯರಿಗೆ ಇವರು ಕೊಟ್ಟಂಥ ನಾಥಮುನಿಗಳು ಕೊಟ್ಟಂಥ ಒಂದು ವಿಗ್ರಹ ಇತ್ತು, ಅದು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಹಿಂದೆಯೇ ಹೇಳಿದ್ದೆ ನಾನು. ಅವರು 12,000 ಸಲ ಜಪ ಮಾಡ್ತಾ ಇದ್ದಾಗ, ಕಣ್ಣಿನ ಸಿರುತಾಂಬ ಹೇಳ್ತಾ ಇದ್ದಾಗ, ಇವರು ನಮ್ಮಾಳ್ವಾರ್ ಪ್ರತ್ಯಕ್ಷವಾಗಿ ಅವ್ರಿಗೆ ಅನುಗ್ರಹ ಮಾಡಿದ್ರು, ಮತ್ತು ಒಂದು ವಿಗ್ರಹವನ್ನು ಕೊಟ್ಟರು. ಇವರೇನೇ ಭವಿಷ್ಯದ ಆಚಾರ್ಯರು ಅಂತ ಹೇಳಿದ್ರು. ಮುಂದೆ ಆಚಾರ್ಯರಾಗಿ ಬರ್ತಾರಪ್ಪ, ಬಂದು ಲೋಕದ ಜನಗಳೆಲ್ಲ ಉದ್ಧಾರ ಮಾಡುವಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಾರೆ ಅಂತ ಆಚಾರ್ಯ ಪುರುಷರು. ಅವರ ವಿಗ್ರಹ ಇದು ಅಂತ ಕೊಟ್ಟಿದ್ರಂತೆ. ಅದನ್ನು ಬಹಳ ಹುಷಾರಾಗಿ
ತೆಗೆದುಕೊಂಡು ಬರ್ತಾಯಿದ್ರು. ಗುರು ಪರಂಪರೆಯಲ್ಲಿ ಹಾಗೆ ಬರ್ತಾಯಿತ್ತು. ಅದು ಇವಾಗ ಇವ್ರ ಕೈಗೆ ಯಾಮನಾಚಾರ್ಯರ ಕೈಗೆ ಬಂದಿದೆ. ಅವರದನ್ನೇ ಯಾವಾಗಲೂ ನೋಡೋ ಹಾಗೆ ಒಂದು ಜಾಗದಲ್ಲಿ ತಮ್ಮ ಪೀಠದ ಹಿಂದೆ ಇಟ್ಕೊಂಡಿದ್ದು ಅವಾಗಲೂ ಅದು ನೋಡ್ತಾ ಇರೋರು. ಯಾವಾಗಪ್ಪ ನೀನು ಅವತಾರ ಮಾಡ್ತೀಯಾ, ಯಾವಾಗ ಅವತಾರ ಮಾಡ್ತೀಯಾ ಹೇಳಪ್ಪ, ನಾನು ದರ್ಶನ ಮಾಡಬೇಕಪ್ಪ ಅಂತ ಯಾವಾಗಲೂ ಹೇಳ್ಕೊತಾ ಇದ್ದರು. ಅವರೇ ರಾಮಾನುಜರು. ಅದೇ ರಾಮಾನುಜರು ಅಂತ ಅವ್ರಿಗೆ ಯಾವಾಗ ಗೊತ್ತಾಗ್ತಿರಲಿಲ್ಲ. ಅವತಾರ ಪುರುಷ ಎಲ್ಲಿದ್ದಾನೋ ಗೊತ್ತಿಲ್ಲ ನನಗೆ, ನಾನು ಹುಡುಕಬೇಕು ಅಂತ ಹೇಳ್ತಾಯಿದ್ರು. ಕೊನೆಗೆ ಹುಡುಕೇ ಬಿಟ್ಟರು, ಸಿಕ್ಕೇ ಬಿಟ್ಟರು. ಆದರೆ ನೇರವಾಗಿ ಆಚಾರ್ಯ ರಾಮಾನುಜರು ಅವ್ರನ್ನ ನೋಡೋಕ್ಕಾಗಲಿಲ್ಲ ನೇರವಾಗಿ. ಅವರು ಇವ್ರನ್ನ ನೋಡಿದ್ರು. ಇರಲಿ, ಆ ವೃತ್ತಾಂತಗಳನ್ನು, ಕಥೆಗಳನ್ನು ಮುಂದಿನ ಅಧ್ಯಾಯದಲ್ಲಿ, ಮುಂದಿನ ಪಾಠದಲ್ಲಿ ಗಮನಿಸೋಣ ಎಂಬುದಾಗಿ ಹೇಳ್ತಾ, ಇಂಥ ಒಂದು ಮಹಾ ಆಚಾರ್ಯ ಪುರುಷರನ್ನು ಸ್ಮರಿಸ್ತಾ, ನಮಸ್ಕರಿಸ್ತಾ, ಆಚಾರ್ಯರಿಗೂ ಆಚಾರ್ಯನಾಗಿರುವಂಥ ಮಹಾಗುರುದೇವರನ್ನು, ಅವರ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ಮಂಗಳ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಮಿಥ್ಯಾತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಿರಂಗಾರ್ಪಣಮಸ್ತು.